ಆಯ್ತು, ಏನು ಮಾಡ್ಕೊಂಡಿರೋದು? ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ. ಎಷ್ಟು ವಯಸ್ಸು ತಾಯಿ? ನನಗೆ 37 ವರ್ಷ ಗುರುಗಳೇ. ಹೇಳಬೇಡವ, ಏನಾಯ್ತು? ಗುರುಗಳೇ, ನಮ್ ತಂದೆ ತಾಯಿಗೆ ನಾವು 5 ಜನ ಹೆಣ್ಮಕ್ಳು. ಹ್ಮ್ ಅದ್ರಲ್ಲಿ 3ನೇಳು ನಾನು. ಹ್ಮ್ ನನ್ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರು ನಮ್ ತಂದೆ. ಓಕೆ. 5 ಜನದಲ್ಲಿ ನಾನು ಅಂದ್ರೆ ನನ್ ತಂದೆ ಇವ್ರನ್ನ ಗಂಡ್ ಮಗು ತರ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದೇ ತರನೇ ಬೆಳೆಸಿದ್ರು ನನ್ನ. ಗಂಡು ಮಗು ಥರ ಬಳಸಬೇಕು ಅಂತ ಯಾಕೆ? ಅವ್ರಿಗೆ ಗಂಡ್ ಮಕ್ಳು ಅಂದ್ರೆ ತುಂಬಾ ಆಸೆ ನಮ್ ತಂದೆಗೆ. ಅಂದರೆ ನೀವು 5 ಜನ ಹೆಣ್ಮಕ್ಳ? 5 ಜನ ಹೆಣ್ಮಕ್ಳು ನಮ್ ತಾಯಿಗೆ ನಾವು. ಓಕೆ, ನಿಮ್ಮನ್ನು ಮಾತ್ರ ಗಂಡು ಮಕ್ಳಂಗೆ ಬಳಸಬೇಕು ಅಂತಲ್ಲ, ಅಥವಾ ಎಲ್ಲಾರನ್ನೂ ಹಂಗೆ ಬಳಸಬೇಕು ಅಂತಲ್ಲ? ಇಲ್ಲ ನನ್ನನ್ ಮಾತ್ರ. ಯಾಕೆ ನಿಮ್ಮನ್ನು ಮಾತ್ರ? ನೀವು ಕಡೆಯವರಾ? ಇಲ್ಲ, ನಾನು 3ನೇಳು. ಹ್ಮ್ ಆದ್ರೆ ಅದೇನಂತ ಗೊತ್ತಿಲ್ಲ, ನಮ್ ತಂದೆ ನಾನು ಅಂದ್ರೆ 5 ಜನದಲ್ಲಿ ನಾನು ಅಂದ್ರೆ ತುಂಬಾ ಪ್ರೀತಿ. ನಾನೇನೇ ತಪ್ಪು ಮಾಡಿದ್ರು ಯಾವತ್ತೂ ನನ್ ಮಗಳು ತಪ್ಪು ಮಾಡಿಲ್ಲ ಅಂತ ನಮ್ ತಂದೆ ಯಾವತ್ತೂ ಹೊಂದಿಲ್ಲ. ಹ್ಮ್ ನಮ್ ತಾಯಿ ಹೇಳ್ತಾ ಇದ್ರಂತೆ ನಮ್ ತಂದೆಗೆ, ಹ್ಮ್ ಇವ್ರಿಗೆ ಮದ್ವೆ ಮಾಡ್ಬೇಡಿ, ಇವ್ರ ಜೀವನದಲ್ಲಿ ಚೆನ್ನಾಗಿರಲ್ಲ, ನೀವ್ ಮದ್ವೆ ಮಾಡ್ಕೊಟ್ರೆ ಇವಳು ಆ ಮನೇಲಿ ಬಾಳಲ್ಲ ಅಂತ ನಮ್ ತಾಯಿ ಪ್ರತಿ ಸಲ ನನ್ಗ ನೆನಪಿದೆ ಗುರುಜಿ. ನಮ್ ತಂದೆಗೆ ಹೇಳ್ತಾ ಇದ್ ಮಾತು. ಯಾಕಂಗಂತಿದ್ರು ಗೊತ್ತಿಲ್ಲ ಗುರುಜಿ, ನಮ್ ತಾಯಿ ಪದೇ ಹೇಳ್ತಾ ಇದ್ರಂತೆ ಆತರ. ಅಂದ್ರೆ ನಿಮ್ಮನ್ನ ಹುಡುಗನ್ ತರ ಬೆಳೆಸಿ ನಿಮ್ಮ ವರ್ತನೆ ನೋಡಂಗಂತಿದ್ರ? ವರ್ತನೆ ಅಂತಂದ್ರೆ ಏನಂತ ಗೊತ್ತಿಲ್ಲ. ನಮ್ ತಾಯಿ ತಂಗಿ ಯಜಮಾನ್ರು ಏನೋ ಶಾಸ್ತ್ರ ಹೇಳ್ತಾ ಇದ್ರಂತೆ, ಅವರು ನನ್ನ ನೋಡಿ ಆತರ ಹೇಳ್ತಾ ಇದ್ರಂತೆ ಯಾವಾಗ್ಲೂ. ಇವಳಿಗೆ ಮದುವೆ ಮಾಡಿದ್ರೆ ಇವಳು ಗಂಡನ ಮೇಲೆ ಬಾಳಲ್ಲ, ಇವ್ರಿಗೆ ಯಾವ್ದೇ ಕಾರಣಕ್ಕೂ ಮದುವೆ ಮಾಡ್ಬೇಡ್ರಿ, ಮದುವೆ ಮಾಡಿದ್ರೆ ನಿಮ್ ತಲೆ ಊರಲ್ಲಿ ಮಾನ ಕಡಿಯೋದೇ ಇವಳು, ನಿನ್ನ ಯಾವ್ದೇ ಕಾರಣಕ್ಕೂ ಇವಳಿಂದ ನಿಮ್ ದೊಡ್ಡ ತುಂಬಾ ಚೆನ್ನಾಗಿ ಬೆಳೆಸಿದ್ರು ತಂದೆ. ಆಯ್ತು, ಹೇಳಬಾ. ಹೇಳ್ತಾ ಇದ್ರಂತ ಗುರುಗಳ. ಆದ್ರೂ ನಮ್ ತಾಯಿ ನಾನು 5ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ ತಾಯಿ ತೀರ್ಕೊಂಡ್ರು. ನಮ್ ತಂದೆ ಒಬ್ರೆ ನಮ್ಮನ್ನ ತುಂಬಾ ಕಷ್ಟಪಟ್ಟೆ ಬೆಳೆಸಿದ್ರು. ತುಂಬಾ ಅಂದ್ರೆ ಅವಾಗ ನಮ್ ತಾಯಿ ಸತ್ತೋಗಿದ ತಕ್ಷಣ ನಮ್ಗೆ ಊಟಕ್ಕೂ ಇಲ್ದಿರೋ ಪರಿಸ್ಥಿತಿ ಬಂದ್ಬಿಡ್ತು. ಆ ಪರಿಸ್ಥಿತಿಲಿ ನಮ್ ತಂದೆ 2 ಹೆಣ್ಮಕ್ಳು, ದೊಡ್ಡವ್ರಿಬ್ರದ್ದು ಮದುವೆ ಮಾಡಿದ್ರೆ ನಮ್ಮ ಅಕ್ಕವ್ರಿಗಿಬ್ರದ್ದು. ಅದಾದ್ಮೇಲೆ ನೆಕ್ಸ್ಟ್ ನಾನು ನಮ್ಮ ಅಕ್ಕವರು ನಾನು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಕ್ಕವ್ರಿಗಿಬ್ರಿಗೆ ಮದುವೆ ಆಯ್ತು. ನಾನು 8th ಸ್ಟ್ಯಾಂಡರ್ಡ್ ಹೋದೆ. 8th ಸ್ಟ್ಯಾಂಡರ್ಡ್ ಹೋದ್ಮೇಲೆ ನನ್ಗೆ ಸ್ವಲ್ಪ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಹಂಗಾಗಿ ನಾನು ಮನೇಲಿ ಉಳ್ಕೊಬಿಟ್ಟೆ. ನಮ್ಮ ಮನೆ ಪರಿಸ್ಥಿತಿ ನೋಡಿ ನನ್ ಮನೇಲಿ ಉಳ್ಕೊಂಡ ಗೊತ್ತಿಲ್ಲ, ಅಥವಾ ನನ್ಗೆ ಓದಕ್ ಇಂಟ್ರೆಸ್ಟ್ ಇಲ್ಲ ಅಂತಲೇ ಉಳ್ಕೊಂಡ ನನಗ್ ಗೊತ್ತಿಲ್ಲ. ಹಂಗಾಗಿ ನನ್ಗೆ 8ನೇ ಕ್ಲಾಸ್ಗೆ ನಾನು ಎಜುಕೇಶನ್ ಹೋಗ್ಲಿಲ್ಲ, ಅಲ್ಲಿಗೆ ಇದ್ ಮಾಡ್ಕೊಂಡ್ಬಿಟ್ಟೆ ನಾನು. ಹಂಗಾಗಿ ನಮ್ದು ಸ್ವಲ್ಪ ದೊಡ್ಡ ಕುಟುಂಬ ನಮ್ದು. ಒಂದು 7 ಹಳ್ಳಿಗೆ ಒಂದು ಹೆಸರುವಾಸಿ ಆಗಿದೆ ಮನೆ, ನಮ್ ತಂದೆ ಮನೆ. ಒಂದ್ 4-5 ಬೋರ್ವೆಲ್ ಇದ್ವು. ಆ ಬೋರ್ವೆಲ್ಗೆ ಒಂದು ಸಲ ಮೋಟರ್ ಕೆಟ್ಟೋಗಿತ್ತು ಅಂದ್ಬಿಟ್ಟು ನಮ್ ತಂದೆ ಯಾರನ್ನ ಕರ್ಸಿದ್ರು ಪಕ್ಕದೂರವ್ರನ್ನ ಆ ಮೋಟರ್ ರೆಡಿ ಮಾಡಕ್ಕೆ ಅಂತ. ಅವರು ಬಂದು ಬರ್ತಾ ಹೋಗ್ತಾ ಇದ್ರು. ನಾವು ಹೊಲದಲ್ಲೆಲ್ಲ ಚಿಕ್ಕ ಮಕ್ಳು ಹೂವ ಬಿಡಿಸೋದು ಅದು ಇದು ಮಾಡ್ತಾ ಇದ್ವಿ. ಹಂಗಾಗಿ ಅವ್ರಿಗೆ ಮದ್ವೆ ಆಗಿರ್ಲಿಲ್ಲ. ಮದ್ವೆ ಆಗದೆ ಇದ್ದಾಗ ನಮ್ ತಾತ ಅಜ್ಜಿ ಇದ್ರು, ನಮ್ ತಂದೆ ತಾಯಿ ತಂದೆ. ಅವ್ರು ಏನ್ ಮಾಡಿದ್ರು, ಅವ್ರಿಗೆ ಮದ್ವೆ ಆಗಿರ್ಲಿಲ್ಲಲ್ಲ, ಇವ್ಳನ್ ಕೊಟ್ಟು ಮದ್ವೆ ಮಾಡಿದ್ರೆ ಒಂದ್ ಜವಾಬ್ದಾರಿ ಕಳಿಯುತ್ತೆ ಅಂತ ಹೇಳ್ಬಿಟ್ಟು ನಮ್ ತಂದೆನ ಕೇಳಿದ್ರು. ನಮ್ ತಂದೆ ಅವ್ರಿಗೆ ಗುರುಜಿ, ನೀವು ಚಿಕ್ಕ ಹುಡುಗಿ ತಾನೇ ಅವಾಗಿನ್ನು ಅಂದೆ? ಹೌದು ಗುರುಜಿ, ನಾನು ತುಂಬಾ ಚಿಕ್ಕ ಹುಡುಗಿ. ತುಂಬಾ ಅಂದ್ರೆ ನಾನು 8ನೇ ಕ್ಲಾಸ್ಗೆ ಈಗ 8ನೇ ಕ್ಲಾಸ್ಗೆ ಹೋಗಿ 1 ವಾರ ಹೋಗಿಲ್ಲ, ನಾನು ಮನೇಲಿ ಇದ್ಬಿಟ್ಟೆ. ಅಂದ್ರೆ ಅವಾಗ ನನಗೆ 12-13 ವರ್ಷ ಅಷ್ಟೇ ಗುರುಜಿ ನನ್ಗೆ ಅವಾಗ. ಅವಾಗ್ಲೇ ಮದುವೆ ಸುದ್ದಿ ಬಂದಿದ್ದ? ಅವಾಗ್ಲೇ ನಮ್ ತಾತ ಅಜ್ಜಿ ಒಟ್ನಾಗ್ಲಿ ಏನು ಅಂದ್ರೆ ಹೆಣ್ಮಕ್ಳವ್ರೆ ಮನೆಗ್ ನೋಡ್ಕೊಳ್ಳೋರೆಲ್ಲ ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ ತಂದೆಗೆ ಇಷ್ಟ ಇಲ್ಲ ಅಂದ್ರೂ
ನಮ್ ತಂದೆನ್ ಫೋರ್ಸ್ ಮಾಡಿ ನಮ್ ತಂದೆ ಮುಖಾಂತರ ನನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ಹ್ಮ್ 12 ವರ್ಷಕ್ಕೆ ನಾನು ಹ್ಮ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಲೇ ಇಲ್ಲ ನನ್ಗೂ ಹುಡುಗನು. ಅಂದ್ರೆ ನಮ್ 12 ತಾಯಿ ವರ್ಷಕ್ಕೆ ಹೇಳ್ದ ಮದುವೆ ಮಾಡ್ಬಿಟ್ರ? ಮಾಡ್ಬಿಟ್ಟು ಗುರುಗಳೇ. ಅಂದ್ರೆ ನಾನೆಲ್ಲೋ ಮಾಡ್ಬಿಟ್ರು. ಅವಾಗ ನೋಡಿ ಮುಂದೆ 18ಕ್ಕೆ ಬಂದಾಗ ಮದುವೆ ಮಾಡಿದ್ರೇನೋ ಅನ್ಕೊಂಡೆ. ಇಲ್ಲ ಗುರುಗಳೇ, ನನ್ಗೆ 12 ವರ್ಷಕ್ಕೆ ಮದುವೆ ಮಾಡ್ಬಿಟ್ರು. ಹ್ಮ್ ಹಲೋ, ಹೇಳವ. 12 ವರ್ಷಕ್ಕೆ ಮದುವೆ ಮಾಡ್ಬಿಟ್ರು ಗುರುಗಳೇ. ನನ್ ಮದುವೆ ಆಗೋಯ್ತು. ಹ್ಮ್ ಅಲ್ಲಿ ಅವ್ರಿಗೂ ನಮ್ಗೂ ಅಂಡರ್ಸ್ಟ್ಯಾಂಡಿಂಗ್ ಬರ್ಲೇ ಇಲ್ಲ. ಹ್ಮ್ 5 ವರ್ಷ ಅಲ್ಲಿ ಜೀವನ ಆಯ್ತು ನಂದು ಹ್ಮ್ ಅವ್ರ ಜೊತೆ. ಅಂಡರ್ಸ್ಟ್ಯಾಂಡಿಂಗ್ ಬರ್ದೇ ಇವಾಗ ತುಂಬಾ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾನು ನನ್ನ ತಂದೆ ಮನೆಗೆ ಬಂದ್ಬಿಟ್ಟೆ. ಕೇಳಿಸ್ತಾ ಇಲ್ಲವ ನಿನ್ ಧ್ವನಿ? ತುಂಬಾ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ಅವ್ರಿಗೂ ನಮ್ಗೂ. ಹ್ಮ್ ಅಂತ ಟೈಮಲ್ಲಿ ನಮ್ ತಂದೆಗೆ ವಿಷಯ ಗೊತ್ತಿರ್ಲಿಲ್ಲ. ನಮ್ ತಂದೆ ಬಂದು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ರು. ಅಲ್ಲಿ ಊರಲ್ಲಿ ಜೀವನ ಮಾಡಕ್ ಆಗಲ್ಲ ಅಂದ್ಬಿಟ್ಟು. ನಿಮ್ ತಂದೆ ನಮ್ ತಂದೆ ಅಷ್ಟು ಜನ ಹೆಣ್ಮಕ್ಳನ್ನ ಕರ್ಕೊಂಡು? ಇಲ್ಲ, 2 ಹೆಣ್ಮಕ್ಳು ಇದ್ವಲ್ಲ ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ರು ಅವ್ರು. ಅಂದ್ರೆ ಉಳಿದ ಇಬ್ಬರಿಗೆ ಆಲ್ರೆಡಿ ಮದುವೆ ಆಗಿತ್ತಾ? ಇಲ್ಲ ಗುರುಗಳೇ, ದೊಡ್ಡವ್ರಿಗಿಬ್ರಿಗೂ ಆಗಿತ್ತು. ಅದೇ ದೊಡ್ಡವ್ರಿಬ್ರಿಗೂ ಆಗಿತ್ತು, ನಿನ್ಗೆ ಆಮೇಲೆ ಆಯ್ತು, ಆಮೇಲೆ ಉಳಿದಿರೋ ಇಬ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದ್ರು ಅವರು. ನೀನ್ ಎಷ್ಟು ವರ್ಷ ಇದ್ದೆ ಇವ್ರ ಮನೇಲಿ? ನಾನು ಅವ್ರ ಮನೇಲಿ 5 ವರ್ಷ ಇದ್ದೆ. 5 ವರ್ಷ ಆದ್ಮೇಲೆ ಆಗ್ಲಿಲ್ಲ? 5 ವರ್ಷದವರೆಗೂ ಸ್ಟಾರ್ಟಿಂಗ್ ಇಂದಾನು ತುಂಬಾ ಕಷ್ಟ. ಏನು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂದ್ರೆ ಏನು? ಅಂದ್ರೆ ಕುಡಿತಾ ಇದ್ರ ಏನು? ಇಲ್ಲ ಗುರುಗಳು, ಏನು ಅಂತಂದ್ರೆ ಅವರು ಅಲ್ಲಿ ನನ್ಗೆ ತುಂಬಾ ಅನುಮಾನ ಪಡೋರು. ತುಂಬಾ ಅಂದ್ರೆ ರೋಡಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾ ಇದ್ರು ಕೂಡ ಅವ್ರಿಗೆ ಸಂಬಂಧ ಕಟ್ಟಿ ಮಾತಾಡೋ ಮಟ್ಟಕ್ಕೆಲ್ಲ ಬರೋರು. ಬಟ್ ನನಗೆ ಆ ಮೈಂಡ್ ಎಲ್ಲ ಇರ್ಲಿಲ್ಲ ಅವಾಗ. ಏನೇನು ಅನ್ನೋದೇ ಗೊತ್ತಿಲ್ಲ ನನಗೆ. ಭಾವ ಬರಂಗಿಲ್ಲ, ಅಕ್ಕ ಬರಂಗಿಲ್ಲ. ಅಕ್ಕ ಭಾವ ಇಬ್ರು ಜೊತೆ ಬಂದ್ರು ಅಲ್ಲೂ ಭಾವನ್ನೇ ನೋಡ್ಕೊಂಡವಳೆ, ಭಾವನೇ ಬಂದು ಹೋದ, ಅವನ ಯಾಕೆ ಬಂದ ಮನೆಗೆ, ಆ ತರ ಎಲ್ಲ ಆಗ್ತಾ ಇತ್ತು. ರೋಡಲ್ಲಿ ಯಾರಾದ್ರೂ ಹೋಗ್ತಾ ಇದ್ರೆ, ನಾನು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಹೊಲ್ದ ಹತ್ರಕ್ಕೆ ಹೋಗಿ ಹೊಲ್ದ ಹತ್ರದಿಂದ ಬರ್ತಾ ಇದ್ರು ಕೂಡ ಅವ್ರಿಗೂ ನಮ್ಗೂ ಸಂಬಂಧ ಕಟ್ಟೋದು, ಮಾತಾಡೋದು, ಹೊಡಿಯೋದು, ಬಡಿಯೋದು ಇವೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇದ್ವಿ. ನಮ್ ತಂದೆ ಬೆಂಗಳೂರಾಗಿರೋದ್ರಿಂದ ನಮ್ ತಂದೆಗೆ ಯಾವ ವಿಷಯನೂ ಗೊತ್ತಿರ್ಲಿಲ್ಲ. ಮದುವೆ ಮಾಡ್ಕೊಟ್ಟಿದೀನಿ, ಅವ್ರು ಸಂಸಾರ ಮಾಡ್ತಾವಳೆ, ಅವ್ರ ಜೀವನ ಅವಳ್ದು, ನಮ್ ಜೀವನ ನಮ್ದು ಅನ್ನೋ ಮಟ್ಟಕ್ಕೆ ಇದ್ರು ಅವರು ಅವತ್ತಿಂದನು. ಇನ್ನಿಬ್ರು ಹೆಣ್ಮಕ್ಳು. ನಮ್ ತಂದೆ ಇನ್ನೊಬ್ರು ಮದ್ವೆ ಆಗಿದ್ರು. ನಮ್ ತಾಯಿ ಸತ್ಮೇಲೆ ಇನ್ನೊಬ್ರು ಚಿಕ್ಕಮ್ಮನ್ ಮದ್ವೆ ಆಗಿದ್ರು. ಅಂದ್ರೆ ನಿಮ್ ತಾಯಿ ತಂಗಿನ? ಇಲ್ಲ ಇಲ್ಲ, ಬೇರೆಯವ್ರದೇ ಪಕ್ಕದೂರವ್ರನ್ನ ನಮ್ ತಂದೆ ಮದ್ವೆ ಆದ್ರು. ನಮ್ಮ ಅಕ್ಕೋರ್ ಇದ್ರದ್ದು ಮದ್ವೆ ಆದ್ಮೇಲೆ ನಮ್ ತಂದೆ ಮದ್ವೆ ಆದ್ರು. ಅಂದ್ರೆ ನಿಮಗ್ ಮದ್ವೆ ಆಗೋಕ್ಕಿಂತ ಮುಂಚೆ? ನನಗ್ ಮದ್ವೆ ಆಗೋದ್ಕಿಂತ ಮುಂಚೆ ಮದ್ವೆ ಆದ್ರು. ಏನ್ ಕಾರಣ? ಮಕ್ಳು ಚಿಕ್ಕವ್ರು. ತಾಯಿ ಇರ್ಲಿಲ್ವಾ? ಇಲ್ಲ, ನಮ್ ತಾಯಿ ನಾವ್ 5ನೇ ಕ್ಲಾಸ್ ಅಲ್ಲೇ ತೀರೋದ್ರು. ನನ್ಗೆ 10 ವರ್ಷದಲ್ಲೇ ತೀರೋಗ್ಬಿಟ್ರು. ಓಕೆ ಓಕೆ ಓಕೆ. ಆ ಕಾರಣಕ್ಕೆ ಅವರು ಇನ್ನೊಬ್ರು ಅವ್ರಿಗೆ ಮಕ್ಳಾಗಿದ್ವಾ? ಅವ್ರಿಗೆ ಒಂದ್ ಗಂಡ್ ಮಗು ಆಯ್ತು. ಆಯ್ತವ. ಈಗ ನೀನು ಈ ಮನೇಲಿ ಇರೋಕಾಗಲ್ಲ ಅಂತ ನಿಂತವ್ರ ಮನೆಗೆ ಹೋದಾ? ಅವ್ರ ಮನೆಗೆ ಅಂದ್ರೆ ನಂಗೆ ತಡ್ಕೊಳಕ್ ಆಗದೆ, ತಂದೆ ಮನೆಗೂ ಹೋಗಕ್ಕಾಗದೆ, ತಂದೆ ಹತ್ರ ಹೇಳಕ್ ಆಗದೆ ನಾನು ಪಾಯ್ಸನ್ ತಗೊಂಡೆ. ಪಾಯ್ಸನ್ ತಗೊಂಡ್ಮೇಲೆ ಅಡ್ಮಿಟ್ ಮಾಡಿದ್ರು. ಅವಾಗ ನಮ್ ತಂದೆಗೆ ವಿಷಯ ಗೊತ್ತಾಗಿ ನಮ್ ತಂದೆ ಆಸ್ಪತ್ರೆಗೆ ಬಂದ್ರು. ಆಸ್ಪತ್ರೆಗೆ ಬಂದು ಅಲ್ಲಿಂದ ಆಯ್ತಪ್ಪ, ನನ್ ಮಗಳು ಸರಿ ಇಲ್ಲ, ನನ್ ಮಗಳು ಬಾಳ್ಸಕ್ ಆಗಲ್ಲ, ನನ್ನ ಮಗಳೇ ಸರಿ ಇಲ್ಲ ಬಿಡು ಅಂದ್ಬಿಟ್ಟು ನಮ್ ತಂದೆ ಏನು ಮಾತೇ ಆಡ್ಲಿಲ್ಲ ಗುರುಗಳು. ನನ್ನನ್ನು ಪ್ರಶ್ನೆ ಮಾಡ್ಲಿಲ್ಲ ಯಾಕಮ್ಮ ಅಂತ, ಅವ್ರನ್ನೂ ಪ್ರಶ್ನೆ ಮಾಡ್ಲಿಲ್ಲ. ನನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ರು. ಒಂದ್ ಹಳೆ ನೈಟಿ ಹಾಕೊಂಡಿದ್ದು, ನೈಟ್ ಇಡೀ ನಮ್ ತಂದೆ ನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ರು. ಬೆಂಗಳೂರಿಗೆ ಕರ್ಕೊಂಡ್ ಬಂದಾಗ ಬೆಂಗಳೂರಲ್ಲಿ ನಮ್ ತಂದೆ ಯಾವ ಪರಿಸ್ಥಿತಿಲಿದ್ದಾರೆ ಅಂತ ಗೊತ್ತಿಲ್ಲ, ನಮ್ ತಂಗಿರ ಯಾವ ಪರಿಸ್ಥಿತಿಲಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ 2ನೇ ಅಕ್ಕನು ಬೆಂಗಳೂರಲ್ಲೇ ಇದ್ರು. ಅವ್ರು ಮದುವೆ ಮಾಡ್ಕೊಟ್ಟಿದ್ರಲ್ವ, ಅವ್ರಿಗೆ ಅವ್ರ ಫ್ಯಾಮಿಲಿನೂ ಬೆಂಗಳೂರಲ್ಲೇ ಇತ್ತು. ಅವ್ರಿಗೆ ಯಾವ ಪರಿಸ್ಥಿತಿಲಿದ್ದಾರೆ ಅನ್ನೋದು ನನ್ಗೆ ಏನೋ ಗೊತ್ತಿರ್ಲಿಲ್ಲ. ನಮ್ ತಂದೆ ಕರ್ಕೊಂಡ್ ಬಂದ್ರು. ನಮ್ ತಂದೆ ಮನೆಗೆ ನೈಟ್ 1 ರಾತ್ರಿ ಇದ್ದೆ ಅಷ್ಟೇ. ಮಾರ್ನೆಗೆ ನಮ್ಮ ಅಕ್ಕ ಮನೆಗೆ ಹೋದೆ. ನಮ್ಮ ಅಕ್ಕನೇ ಬಂದು ಕರ್ಕೊಂಡೋದ್ಲು. ನಮ್ಮ ಅಕ್ಕನ ಮನೆಗೆ ಹೋದೆ. 2ನೇ ಅಕ್ಕ ಕರ್ಕೊಂಡೋದ್ಲು. 2ನೇ ಅಕ್ಕನ ಮನೆಗೆ ಹೋದೆ.
ಆಗ ನಮ್ ಭಾವ ಹೇಳಿದ್ರು, ಬೇಡಮ್ಮ ನಮ್ಮನೇಲಿ ಇರ್ಬಿಡು, ಅಲ್ಲಿ ನಿಮ್ ಚಿಕ್ಕಮ್ಮಂಗೂ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ, ಇಲ್ಲಿ ಹೋಗಬೇಡ, ಇಲ್ಲೇ ಹೆಂಗೋ ಜೀವನ ಮಾಡ್ಕೊಂಡು ಹೋಗು ಅಂತ ನಮ್ ಭಾವ ಹೇಳಿದ್ರು. ನನ್ಗದು ಅವ್ರದ್ದು ಒಂದ್ ಸಂಸಾರ. ಆಲ್ರೆಡಿ ನನ್ ತಂಗಿ ಒಬ್ಳು ಅವ್ರ ಜೊತೆಗೆ ಇದ್ಲು, 5ನೇವಳು. ಯಾಕೆ? ಓಕೆ. ನಮ್ಮ ಅಕ್ಕನ ಭಾವನ ಜೊತೆಗೆ ನಮ್ ತಂದೆ ಕರ್ಕೊಂಡ್ ಬಂದಿರಲ್ವಾ, ಅವ್ರ ಮನೆಗೆ ಇರೋರು, ಮದ್ವೆ ಆಗದೆ ಇರೋರು. ಆಲ್ರೆಡಿ ಒಬ್ಳು ಅವ್ರ ಜೊತೆಗೆ ಇದ್ಲು. ಬೇಡ ಇದು ಅಂದ್ಬಿಟ್ಟು ಮತ್ತೆ ನಮ್ ತಂದೆ ಮನೆಗೆ ನಮ್ಮ ತಂದೆ ಬಂದು, ಯಾಕಮ್ಮ ಬಾ ಅಮ್ಮ ಅಂತ ಕರೆದ್ರು. ಮತ್ತೆ ನಮ್ ತಂದೆ ಮನೆಗೆ ಹೋಗೋದು. ತಂದೆ ಮನೆಗೆ ಹೋದಾಗ ನಮ್ ತಂದೆ 2 ಬ್ಲೌಸ್ ಹೊಲಿಸ್ಕೊಟ್ರು. ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ರು ನಮ್ ತಂದೆ. ಅವ್ರು ತುಂಬಾ ಕಷ್ಟ ಇತ್ತು. ಮನೆಗೆ ಏನು ಹೊಲಿಸ್ಕೊಟ್ರವ? ಬ್ಲೌಸ್ 2 ಹೊಲಿಸ್ಕೊಟ್ರು. ಓಕೆ, ಅಂದ್ರೆ ನಿಮ್ಗೆ ಹಾಕೊಳಕ್ ಏನ್ ನೈಟಿ ಹಾಕೊಂಡ್ ಬಂದ್ರೆ ಅದಷ್ಟೇ ಇದ್ದಿದ್ ನಿಮ್ಮ ಹತ್ರ? ಅಷ್ಟೇ ಇದ್ದಿದ್ದು. ಒಂದ್ ಜೊತೆ ಚಪ್ಪಲಿ ಕೊಡ್ಸಿರೋ, ಅವೈ ಚಪ್ಪಲಿನ 100 ರೂಪಾಯಿ ಕೊಟ್ಬಿಟ್ಟು ಆಸ್ಪತ್ರೆಯಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಒಂದ್ ನೈಟಿ ಇತ್ತು, ಅಷ್ಟ್ರಲ್ಲಿ ಕರ್ಕೊಂಡ್ ಬಂದ್ರು. ಇವ್ರದ್ದು ಯಾರ್ದು ಬ್ಲೌಸ್ ಆಗಲ್ಲ ಅಂತ ನಮ್ ತಂದೆ ಗೊತ್ತಿತ್ತು. ಅದೇನ್ ಮಾಡಿದ್ರು ಅಂತ ಗೊತ್ತಿಲ್ಲ. 2 ಬ್ಲೌಸ್ ಹೊಲಿಸಿ ನನಗ್ ಕೊಟ್ರು ನಮ್ ತಂದೆ. 2 ಬ್ಲೌಸ್ ಇದ್ರೆ ಇವ್ರು ಯಾವ್ದಾದ್ರು ಸೀರೆ ಹಾಕೋಬಹುದು ನನ್ ಮಗಳು ಅನ್ನೋ ಉದ್ದೇಶಕ್ಕೆ. ಮತ್ತೆ ನೈಟ್ ಅವ್ರ ಮಕ್ಕವ್ರ ಮನೆಗಿದ್ದೆ. ಮಾರ್ನೆಗ್ ಬಂದು ನಮ್ ತಂದೆ ಕರ್ಕೊಂಡೋದ್ರು. ಅಲ್ಲಿದ್ದೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ ಸ್ವಲ್ಪ ಹುಷಾರಾಗೋವರ್ಗುನು. ಅದು ಪಾಯ್ಸನ್ ಇದಿತ್ತಲ್ವಾ, ಸ್ವಲ್ಪ ಹುಷಾರಾಗೋವರ್ಗು ಅಕ್ಕನ ಮನೆ ತಂದೆ ಮನೆ ಅನ್ಕೊಂಡು ಅಲ್ಲಿ ಇಲ್ಲಿ ಹಿಂಗೋ ಕಾಲ ಮಾಡ್ಕೊಂಡು 1 ತಿಂಗಳಿದ್ದೆ. ಸ್ವಲ್ಪ ಹುಷಾರಾದ್ರೂ ಅವರು ಬಂದು ನನ್ನ ಹೆಂಡತಿನ ಕಳಿಸ್ಕೊಡು ಅಂತ ಅವರು ಕೇಳಲಿಲ್ಲ. ಇವ್ರು ಕರ್ಕೊಂಡೋಗಿ ನನ್ ಮಗಳು ಅಂದ್ಬಿಟ್ಟು ನ್ಯಾಯ ಪಂಚಾಯತ್ ಮಾಡಿ, ಇಲ್ಲ ನಿಬ್ರ ಮಧ್ಯೆ ಏನಿದೆ ಸಮಸ್ಯೆ ಅಂದ್ಬಿಟ್ಟು ಕರ್ಕೊಂಡೋಗಿ ಇವ್ರು ಅಲ್ಲಿಗೆ ಬಿಡ್ಲಿಲ್ಲ. ನನಗೂ ಹೋಗೋ ಮನ್ಸು ಇರ್ಲಿಲ್ಲ, ತುಂಬಾ ನೊಂದ್ಬಿಟ್ಟಿದ್ದೆ. ಹಂಗಾಗಿ ನನ್ಗೆ ಹೋಗೋ ಮನ್ಸು ಇರ್ಲಿಲ್ಲ ಹೊರಗಡೆ. ಇವ್ರು ಅದನ್ನ ಕೂರ್ಸಿ ಯಾರು ಬಗೆಹರಿಸ್ತಿಲ್ಲ. ನನ್ನನ್ನು ಯಾರು ಯಾಕೆ ಬಂದೆ ಅಂತಲೂ ಕೇಳಲಿಲ್ಲ. ನಿನ್ ಜೀವನದಲ್ಲಿ ಏನಾಯ್ತು ಅಂತ ಯಾರು ಕ್ವಶನ್ ಮಾಡ್ಲಿಲ್ಲ. ನನ್ಗೆ ಹುಷಾರಾದೆ. ನಮ್ ಭಾವ ಕರ್ಕೊಂಡೋಗಿ ಎಲ್ಲ ಒಂದ್ ಕಡೆ ಗಾರ್ಮೆಂಟ್ಸ್ ಅಲ್ಲಿ ಹೆಲ್ಪರ್ ಕೆಲ್ಸಕ್ಕೆ ಸೇರ್ಸಿದ್ರು. ಅಂದ್ರೆ ಈಗ ನಿಮ್ ತಂದೆ ಇರೋದು ಬೆಂಗಳೂರು, ನಿಮ್ ಭಾವ ಅವರು ಬೆಂಗಳೂರಿಂದ ಆಚೆ ಬೇರೆ ಕಡೆ ಇದ್ದಿದ್ದ? ಇಲ್ಲ, ಎಲ್ಲ ಬೆಂಗಳೂರೇ, ಪಕ್ಕ ರೋಡ್ ಅಲ್ಲಿ ಇತ್ತು. ಓಕೆ, ಸೊ ಇಲ್ಲಿ ನಿಮ್ಮ ಅಕ್ಕನ ಗಂಡ ನಿಮಗೆ ಕೆಲಸ ಕೊಡ್ಸಿದ್ರು? ಕೆಲಸ ಕರ್ಕೊಂಡೋಗಿ ಕೊಡ್ಸಿದ್ರು ನನಗೆ. ಅಂದ್ರೆ ಈಗ ನೀವು ಯಾವ ಗಾರ್ಮೆಂಟ್ಸ್ ಅಂತಿದ್ದೀರಲ್ಲ ಅದೇನಾ? ಇಲ್ಲ, ಬೇರೆ ಕಡೆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಕಳ್ಸಿದ್ರು. ಹೋಗ್ತಾ ಇದ್ದೆ. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಒಂದ್ ನೈಟ್ ಅವಾಗ ಕೆಲ್ಸಕ್ಕೆ ಸೇರ್ಸಿದ್ದಾದ್ಮೇಲೆ 1 ವಾರ ನಮ್ ತಂದೆ ಮನೆಯಿಂದಾನೆ ಕೆಲ್ಸಕ್ಕೆ ಓಡಾಡ್ದೆ. ನಾನು ಓಡಾಡ್ತಾ ಇದ್ದೆ. ಒಂದು ನೈಟ್ ನಮ್ಮ ಅಕ್ಕವ್ರ ಮನೆಗ್ ಬಂದೆ. ನಾನು ಅಕ್ಕವ್ರ ಮನೆಗ್ ಬಂದಾಗ ನಮ್ ಭಾವ ನಮ್ಮ ಅಕ್ಕನ ಮಧ್ಯೆ ಏನಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ರಾತ್ರಿ 12 ಗಂಟೆಗೆ ಮನೇಲಿರೋ ಐಟಮ್ಸ್ ಎಲ್ಲ ತಗೊಂಡು ನನ್ ತಂಗಿ ಬಿಟ್ಬಿಟ್ಟು ನನ್ನನ್ನು ಆ ಮನೆಗ್ ಬಿಟ್ಬಿಟ್ಟು ಇಬ್ರು ಹೊರಟೋಗ್ಬಿಟ್ರು. ಯಾರಿಬ್ರು? ನಮ್ ಭಾವ ನಮ್ಮ ಅಕ್ಕ. ನೀವಲ್ದೆ ಆ ಮನೇಲಿ ಬೇರೆ ಅವ್ರ ಅತ್ತೆ ಮಾವ ಯಾರ ಇದ್ರ? ಯಾರು ಇರ್ಲಿಲ್ಲ. ನಮ್ಮ ಅಕ್ಕ ನಮ್ ಭಾವ ಇದ್ರು, ಅವ್ರ ಜೊತೆ ನನ್ ತಂಗಿ ಇದ್ಲು. ಅವ್ರ 3 ಮತ್ತೆ ಅವತ್ತಿನ ದಿನ ಹೋಗಿದ್ ನೀವೊಬ್ರು ಸೇರಿ 4 ಜನ. ಬಟ್ ನೀವು 4 ಜನ ಮಲಗಿದಾಗ ನಿಮ್ಮ ಇಬ್ರನ್ನ ಬಿಟ್ಟು ಅವರಿಬ್ರು ಹೊರಟೋದ್ರ? ನಾವು ಸುಮ್ಮನೆ ಎಲ್ಲ ಊಟ ಮಾಡಿದ್ವಿ. ಊಟ ಮಾಡಿ ಕೂತಿದ್ವಿ. ಕೂತಿದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ನಮ್ ಭಾವ ಬಂದ್ರು ಆಚೆಯಿಂದನ. ನಮ್ ಭಾವ ಬಂದ್ರೆ ನಮ್ಮ ಅಕ್ಕಂಗೆ ಏನ್ ಹೇಳಿದ್ರು, ಪಾತ್ರೆ ಸಾಮಾನ್ ತಗೋ, ನಾವ್ ಮನೆ ಬಿಟ್ಟು ಆಚೆ ಹೋಗೋಣ ಅಂದ್ರು. ಅಷ್ಟೇ. ಏನು ಅಂತ ಇಲ್ಲಿವರೆಗೂ ವಿಷಯ ನಮಗ್ ಗೊತ್ತಿಲ್ಲ. ಅಲ್ಲ, ಅವರಿಬ್ರು ನಡುವೆ ಜಗಳ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಹೋಗ್ಬೇಕಾದ್ರೆ ಚೆನ್ನಾಗೇ ಹೋದ್ರು. ನಮ್ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು. ಅದೇ ಯಾರ ಅವರಿಬ್ರು ಜಗಳ ಇದ್ರೆ ಯಾರೋ ಒಬ್ರು ಹೋಗ್ಬೇಕಿತ್ತು. ಇಬ್ರು ಹೋಗ್ತಾರೆ ಅಂದ್ರೆ ಜಗಳದ ಮಾತೆಲ್ಲಿ ಬಂತು? ಹೌದು, ಇಬ್ರು ಹೋದ್ರು. ಅಂದ್ರೆ ಬೇಜಾರು ಅವ್ರ ಬಗ್ಗೆ ಅವ್ರಿಗಲ್ಲ, ಎಲ್ಲೋ ಹೊರಗಡೆ ಅದ್ ನಿಮ್ದು ಬೇರೆ ಯಾವ್ದೋ ಬೇರೆ ವಿಚಾರಕ್ಕೆ ಅಂತ. ಬಟ್ ಇವತ್ತಿಗೂ ಗೊತ್ತಿಲ್ವಾ? ಇಲ್ಲ ಸರ್, ಇಲ್ಲಿವರೆಗೂ ನಮ್ಗೆ ಅವ್ರಿಬ್ರು ಅವತ್ತೇನ್ ಕಾಚೆ ಹೋದ್ರು ನಮ್ ಇಬ್ರನ್ನ ಬಿಟ್ಟು ಮನೇಲಿ ಅಂತ ಗೊತ್ತಿಲ್ಲ. ಆಯ್ತು, 10 ಗಂಟೆಗೆ ಊಟ ಮಾಡಿದ್ರಿ, ಮಲಗಿದ್ರಿ. ಅವ್ರು ಹೋದ್ಮೇಲೆ ನಿಮ್ಗೆ? ಇಲ್ಲ, ಮಲಗಿರ್ಲಿಲ್ಲ. 11 ಗಂಟೆ 11:30 ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸುಮ್ನೆ ಕೂತ್ಕೊಂಡು, ಜನರೆಲ್ಲ ಸುಮ್ನೆ ಕೂತ್ಕೊಂಡು ಅಕ್ಕ ತಂಗಿ ನಮ್ 3 ಜನ ಮಾತಾಡ್ತಾ ಇದ್ವಿ. ನಮ್ ಭಾವ ಊಟ ಮಾಡ್ಕೊಂಡು ಆಚೆ ಹೋದ್ರು. 11 ಗಂಟೆಗೆ ಒಳಗಡೆ ಬಂದ್ರು.
ಒಳಗಡೆ ಬಂದು ನಮ್ಮ ಅಕ್ಕಂಗ್ ಸಡನ್ ಆಗಿ ಆತರ ಹೇಳಿದ್ರು. ಹ್ಮ್ ನಮ್ಮ ಅಕ್ಕ ಏನ್ ಮಾಡಿದ್ರು, ಒಂದು ಮಾತಾಡ್ಲಿಲ್ಲ ನಮ್ಮ ಅಕ್ಕ. ಮನೆಗೆ ಏನ್ ಐಟಮ್ ಇದೆ, ನಮ್ ತಂಗಿಗೆ 2 ಜೊತೆ ಬಟ್ಟೆ ಬಿಟ್ಬಿಟ್ಟು ಎಲ್ಲ ತಗೊಂಡ್ ಹೊಟ್ಟೋದ್ರು. ಮಲ್ಕಕ್ ಒಂದ್ ಚಾಪೆ, ಒಂದ್ ದಿಂಬು, ಒಂದ್ ಬೆಡ್ಶೀಟ್, 2 ಜೊತೆ ಬಟ್ಟೆ ನನ್ ತಂಗಿಗೆ ಅಷ್ಟೇ ಬಿಟ್ಟಿದ್ದವ್ರು. ಎಲ್ಲ ತಗೊಂಡೋದ್ರು ಅಷ್ಟೊತ್ತಲ್ಲಿ. ಅಂದ್ರೆ ಅವ್ರು ತಗೊಂಡು ಹೋಗ್ಬೇಕಾದ್ರೆ ನೀವು ಎಚ್ಚರವಾಗಿದ್ರಾ? ಸರ್ ಎಲ್ಲ ಕೂತ್ಕೊಂಡ್ ಮಾತಾಡ್ತಾ ಇದ್ವಿ, ಅಕ್ಕ ತಂಗಿರ್ 3 ಜನ ಕೂತ್ಕೊಂಡ್ ಒಂದ್ ಹತ್ರ ಮಾತಾಡ್ತಾ ಇದ್ವಿ. ನಾವೆಲ್ಗೂ ನಮ್ಮನ್ನ ಯಾಕೆ ಬಿಟ್ಟು ಹೋಗ್ತೀರಾ, ನೀವು ಕೇಳಲಿಲ್ವಾ? ಕೇಳಿದ್ವಿ. ನಾನ್ ಕೇಳಲಿಲ್ಲ, ಯಾಕೆ ನನ್ನ ತಂದೆ ಮನೆಗೆ ಹೋಗ್ತಿದ್ನಲ್ಲ, ನನ್ನ ತಂದೆ ಮನೆಗಿದ್ನಲ್ಲ, ಇವ್ರನ್ನ ನಾನೇನು ಕ್ವಶನ್ ಮಾಡ್ಲಿಲ್ಲ. ನನ್ ತಂಗಿ ಕೇಳಿದ್ಲು, ಯಾಕ್ ಮಾವ ಹೋಗ್ತಾ ಇದೀರ, ಏನಾಯ್ತು ಅಂತ. ಇಲ್ಲಮ್ಮ ನಾವಿರೋದಿಲ್ಲ, ನಾವ್ ಹೋಗ್ತೀವಿ. ಇಲ್ಲಮ್ಮ ನಾವಿರೋದಿಲ್ಲ, ಹೋಗ್ತೀವಿ. ಇಷ್ಟೇ ಸರ್ ಅವ್ರು ಹೇಳಿದ್ದು. ಎಲ್ಲ ತಗೊಂಡ್ ಆಚೆ ಹೋಗೋವರ್ಗು. ಏನ್ ಆಟೋ ಮಾಡ್ಕೊಂಡ್ ಬಂದಿದ್ರಾ? ಅಷ್ಟ್ ಐಟಮ್ಸ್ ಏನು ಇರ್ಲಿಲ್ಲ ಸರ್ ಅವಾಗ. ಅವರು ಎಲ್ಲ ಬಡತನದಲ್ಲೇ ಇದ್ವಿ, ಏನ್ ಆಟೋದಲ್ಲಿ ತಗೊಂಡ್ ಹೋಗೋಷ್ಟಿರ್ಲಿಲ್ಲ. 4-5 ಪಾತ್ರೆ ಸಾಮಾನಿದ್ವು, ಅವರಿಗೂ ಸ್ವಲ್ಪ ಬಟ್ಟೆ ಇದ್ವು, ಅಷ್ಟ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಅವಾಗ. ಅಷ್ಟು ಒಂದು ಚೀಲಕ್ ತುಂಬ್ಕೊಂಡ್ರು ಸರ್ ಅವರು. ಚೀಲಕ್ ತುಂಬ್ಕೊಂಡು ಹೊರಟೋಗ್ಬಿಟ್ರು ಅಷ್ಟೊತ್ತಲ್ಲಿ. ಅವಾಗ ನನ್ನ ತಂದೆ ಮನೆಗೆ ಹೋಗ್ಲಾ, ಈ ಕಡೆ ತಂಗಿ ನೋಡ್ಕೊಳ್ಳ ಏನಂತ ಗೊತ್ತಾಗ್ಲಿಲ್ಲ ಸರ್ ನನ್ಗವಾಗ. ನಮ್ ಭಾವನ್ ಕೇಳ್ದೆ, ಯಾಕೆ ಮಾವ ಹಿಂಗ್ ಮಾಡ್ತಾ ಇದೀರಾ ನೀವು? ಮಮತಾ, ನನ್ನನ್ನೇನು ಕೇಳ್ಬೇಡಮ್ಮ ನೀವು, ನಾವ್ ಹೋಗ್ತಾ ಇದೀವಿ ಅಷ್ಟೇ ಸರ್ ಅವ್ರು ಹೇಳಿದ್ ನನ್ಗೆ. ಏನು ಮಾತಾಡ್ಲಿಲ್ಲ ಸರ್. ನಾವ್ ಸೈಡಲ್ಲಿ ನಾನು ನನ್ನ ತಂಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ವಿ. ಅವ್ರು ಹೋಗ್ತಾ ಇರೋದು ನೋಡ್ಕೊಂಡು ಹೋದ್ರು. ಅವಳು ನಾನು ಇಬ್ಬರೇ ಮನೇಲಿ ಉಳ್ಕೊಂಡ್ವಿ. ಮತ್ತೆ ಬೆಳಿಗ್ಗೆ ನಮ್ ತಂದೆ ಡ್ಯೂಟಿ ಮುಗಿಸ್ಕೊಂಡು 7:30 ಮನೆ ಹತ್ರ ಬಂದ್ರು. ಈ ಮನೆ ಹತ್ರ, ಅವ್ರ ಮನೆ ಹತ್ರಕ್ಕೆ ಹೋಗಿಲ್ಲ, ಡೈರೆಕ್ಟ್ ಇಲ್ಲಿಗೆ ನಾವಿದ್ವಲ್ಲ ನನ್ ತಂಗಿ ಮನೆ ಹತ್ರ, ಅಲ್ಲಿಗೆ ಬಂದ್ರು. ಬಂದಾಗ ಪರಿಸ್ಥಿತಿ ಹಿಂಗಾಯ್ತು ಅಂತ ನಾನು ನಮ್ ತಂದೆಗೆ ಹೇಳ್ದೆ. ನಮ್ ತಂದೆ ಏನು ಮಾತಾಡ್ಲಿಲ್ಲ. ನಮ್ ತಂದೆ ಕೂಡ ಚಾಪೆ ಹಾಸ್ಕೊಂಡು ನೈಟ್ ಡ್ಯೂಟಿ ಮಾಡ್ಕೊ ಬಂದಿದ್ರು. ಅದೇ ಮನೆಗೆ ಸುಮ್ನೆ ಮಲ್ಕೊಂಡ್ರು ನಮ್ ತಂದೆ. ಮಾಮೂಲಿ ನಾನು ನನ್ನ ತಂಗಿ 9 ಗಂಟೆಗೆ ಮಾಮೂಲಿ ಕೆಲ್ಸಕ್ಕೆ ಹೋದ್ವಿ. ನಮ್ ತಂದೆ ಮಲ್ಕೊಂಡ್ರು, ನಾ ಕೆಲ್ಸಕ್ಕೆ ಹೋದೆ. ಮತ್ತೆ ಸಾಯಂಕಾಲ ಬಂದ್ವಿ, ನಮ್ ತಂದೆ ಮಲಗಿದ್ರು. ನಾವ್ ಬಂದ ತಕ್ಷಣ ಏನು ಮಾತಾಡ್ಲಿಲ್ಲ ನಮ್ ತಂದೆ. ಬಾಗ್ಲು ತಟ್ಟದ್ವಿ, ತೆಗೆದ್ರು. ಅವ್ರ ಮನೆಗೆ ಹೋದ್ರು. ನಮ್ ಚಿಗಮ್ಮ ಅಡಿಗೆ ಮಾಡಿಟ್ಟಿದ್ರು, ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋದ್ರು. ನೈಟ್ ಡ್ಯೂಟಿ ಇತ್ತು. ಒಂದ್ ವಾರ ನೈಟ್ ಇರುತ್ತೆ, ಒಂದ್ ವಾರ ಡೇ ಇರುತ್ತೆ, ಆತರ ಶಿಫ್ಟ್ ಇರುತ್ತೆ ಅವ್ರಿಗೆ. ಅವಾಗ ನೈಟ್ ಇತ್ತು. ಊಟ ಮಾಡ್ಕೊಂಡ್ರು. ನಮ್ ಚಿಗಮ್ಮಂಗೆ ಹೇಳೋಗಿದ್ದಾರೆ, ಅವ್ರಿಗೆ ಅಡಿಗೆ ಮಾಡಿ ತಗೊಂಡೋಗಾದ್ರೂ ಕೊಡು, ಇಲ್ಲ ಕರ್ದ್ಬಿಟ್ಟು ಅವ್ರಿಬ್ರಿಗೂ ಊಟಕ್ಕೆ ಹಾಕು ಅಷ್ಟೇ ನಮ್ ಚಿಗಮ್ಮಂಗ್ ನಮ್ ತಂದೆ ಹೇಳಿರೋದು. ಹೋಗಿದಾರೆ ಹೇಳ್ಬಿಟ್ಟು. ಅಂಡ್ ಚಿಕ್ಕಮ್ಮ ಸ್ವಲ್ಪ ಚೆನ್ನಾಗಿ ನಡೆಸ್ಕೊತಿದ್ರ. ಬಟ್ ನನ್ ಬಗ್ಗೆ ನಮ್ ಚಿಗಮ್ಮಂಗೆ ಒಳ್ಳೆ ಅಭಿಪ್ರಾಯನೇ ಇತ್ತು. ಅವ್ರ 4 ಜನಕ್ಕಿಂತನ ನಮ್ ಚಿಗಮ್ಮಂಗ್ ನಾನು ಅಂದ್ರೆ ನಮ್ ತಂದೆ ಎಷ್ಟು ನನಗ್ ಪ್ರೀತಿಸ್ತಾ ಇದ್ರು, ನಮ್ ಚಿಗಮ್ಮನ ಅಷ್ಟೇ ಪ್ರೀತಿಸ್ತಾ ಇದ್ರು ನನ್ನ. ನಮ್ ಚಿಗಮ್ಮ ಬಂದು ಬರ್ರಿ ಊಟಕ್ಕೆ ಅಂತ ಕರೆದ್ರು. ಹೋದ್ವಿ, ಊಟ ಮಾಡ್ಕೊಂಡ್ವಿ. ನಮ್ ಮನೆಗ್ ಬಂದ್ ಇದೇ ಮನೆಗ್ ಮತ್ತೆ ಅಲ್ಲೂ ಊಟ ಮಾಡ್ಕೊಂಬಂದ್ ಈ ಮನೆಗ್ ಮಲ್ಕೊಂಡ್ವಿ. ಅಂದ್ರೆ ಅಲ್ಲಿವರೆಗೂ ಬಾಡಿಗೆ ಕಟ್ತಿದ್ದಲ್ಲ ನಿಮ್ ಮಾವನೆಯ? ನಮ್ ಭಾವನೆಯ. ಸೊ ಹಿಂಗ್ ಹೋದಾಗ ಓನರ್ ಏನು ಕೇಳಲಿಲ್ವಾ? ಏನಕ್ಕೆ ಸರ್ ಕೇಳಿದ್ರು, ಏನಕ್ಕೆ ಹೋಗ್ತಾ ಇದ್ದೀರಾ ಅಂತ. ನಮ್ ಭಾವ ಹೇಳಿದ್ರು, ಇನ್ ಮುಂದೆ ಅವ್ರು ಇರ್ತಾರೆ, ಅವ್ರ ಬಾಡಿಗೆ ಕಟ್ತಾರೆ, ನೀವ್ ಇರ್ಸ್ಕೊಳ್ಳೋದಾದ್ರೆ ಇರ್ಸ್ಕೊಳ್ಳಿ, ಖಾಲಿ ಮಾಡ್ಸೋದಾದ್ರೆ ಅವ್ರನ್ನೂ ಖಾಲಿ ಮಾಡಿಸಿ ಅನ್ಬಿಟ್ಟು ಸುಮ್ನೆ ಹೊರಟೋದ್ರು ನಮ್ ಭಾವ ಓನರ್ಗೆ. ಹಂಗೇ ನಡ್ಕೊಂಡು ಹೋಗ್ಬೇಕು ಸರ್. ನಮ್ ಚಿಗಮ್ಮ ನಮ್ ತಂದೆ ಇದ್ದಾಗ ಊಟ ಕೊಡೋರು, ನಮ್ ತಂದೆ ಇಲ್ದಾಗ ಊಟ ಕೊಡ್ತಾ ಇರ್ಲಿಲ್ಲ. ನನ್ಗೂ ನನ್ ತಂಗಿಗೂ ಹಲೋ ಊಟ ಕೊಡ್ತಾ ಇದ್ರು ನಮ್ ತಂದೆ ಇದ್ದಾಗ. ನಮ್ ತಂದೆ ಇಲ್ದಿರೋ ಟೈಮಲ್ಲಿ ಊಟ ಕೊಡ್ತಾ. ಇನ್ನೊಬ್ರು ತಂಗಿ ಎಲ್ಲಿ ಹೋದ್ರು? ಇನ್ನೊಬ್ರು ತಂಗಿ ನಾನ್ ಊರಿಂದ ಬರೋವಷ್ಟರೊಳಗಡೆ ನನಗ್ ಗೊತ್ತಿಲ್ಲ ಸರ್, ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೊರಟೋಗಿದ್ಲು.
ಬಟ್ ನನ್ನ ಆ ಮನೆಗಿರೋವರ್ಗುನು ನನ್ಗಿಲ್ಲಿ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ, ಬೆಂಗಳೂರಲ್ಲಿ ಯಾರು ಇದ್ದಾರೆ ನನ್ಗೇನು ಗೊತ್ತಿರ್ಲಿಲ್ಲ ವಿಷಯ. ನನ್ ಊರಿಂದ ಬೆಂಗಳೂರಿಗೆ ಬಂದಾಗ್ಲೇ ನನಗ್ ಬೆಂಗಳೂರಲ್ಲಿ ನನ್ನ ತೋರ್ ಮನೇಲಿ ನನ್ನ ಅಕ್ಕ ತಂಗಿರು ಈ ತರ ಇದ್ದಾರೆ, ನನ್ನ ತಂಗಿ ಮದ್ವೆ ಆಗಿದ್ದಾಳೆ, ಇದೆಲ್ಲ ನನಗೆ ಗೊತ್ತಾಗಿದ್ದು ಬೆಂಗಳೂರಿಗೆ ಬಂದ್ಮೇಲೆ ನನ್ಗೆ. ಬಟ್ ಆಮೇಲೆ ಸಂಪರ್ಕ ಮಾಡಿದ್ರ ಅವರು? ನನ್ನ 4ನೇ ತಂಗಿನ ನಾನು ಹೋಗಿ ಭೇಟಿ ಆದೆ ಸರ್. ನಾನು ಅವಳು ಬೆಂಗಳೂರಲ್ಲೇ ಇದ್ಲು, ಅವಳನ್ನ ಭೇಟಿ ಆದೆ ನಾನು ಹೋಗಿ. ಮದ್ವೆ ಆಗಿ ಹೋಗಿದ್ಲಲ್ಲ ಅವಳನ್ನ ಭೇಟಿ ಆದೆ. ಸರಿ ನಾವು ಆಯ್ತು, ಬೇಗ ಮುಂದುವರ್ಸವ. ಕೊಡ್ತಾ ಇದ್ರು, ಊಟ ಕೊಡ್ತಾ ಇರ್ಲಿಲ್ಲ. ಎಷ್ಟೋ ದಿನ ಗಾರ್ಮೆಂಟ್ಸ್ ಅಲ್ಲಿ ನಾನು ನನ್ನ ತಂಗಿ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಕಸ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಓನರು ನಮ್ಮಿಬ್ರು ಪರಿಸ್ಥಿತಿ ನೋಡಿ ಅವರೇ ಕರ್ಕೊಂಡೋಗಿ ನನ್ಗೂ ನನ್ನ ತಂಗಿಗೂ ಅವ್ರ ಹೆಸರಿನಲ್ಲಿ ಸಿಲಿಂಡರ್ ಕೊಡ್ಸಿದ್ರು. ಅವರೇ ಅಮೌಂಟ್ ಕೊಟ್ಟು ಅವರೇ ಸಿಲಿಂಡರ್ ಕೊಡ್ಸಿ ಒಂದು ತಿಂಗಳಿಗೆ ನಮ್ಗೆ ಏನ್ ರೇಷನ್ ಬೇಕು ನನಗೂ ನನ್ನ ತಂಗಿಗೂ ಅಷ್ಟು ಓನರೇ ನಮಗ್ ಕೊಡ್ಸಿದ್ರು. ಯಾಕೆ ನಮ್ ತಂದೆ ಕೊಡ್ಸೋ ಕೆಪಾಸಿಟಿ ನಮ್ ತಂದೆಗೆ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ನನ್ಗೆ ಒಂದ್ ತಿಂಗಳು ಸ್ಯಾಲ್ರಿ ಬರೋವರ್ಗು ನನ್ನ ಹತ್ರ ದುಡ್ಡಿಲ್ಲ. ನನ್ನ ತಂಗಿ ಸ್ಯಾಲ್ರಿ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾಳೆ, ನನ್ನ ತಂಗಿ ಹತ್ರನೂ ದುಡ್ಡಿಲ್ಲ. ನನ್ಗೆ 2 ಬ್ಲೌಸ್ ಕೊಟ್ಟಿದ್ರು ನಮ್ ತಂದೆ, ನಮ್ ಚಿಕ್ಕಮ್ಮ 2 ಸೀರೆ ಕೊಟ್ಟು 2 ಪೆಟಿ ಕೊಟ್ರು. ನಾನು 3 ತಿಂಗಳು ಸ್ಯಾಲ್ರಿ ತಗೊಳೋರ್ಗು ಬರೀ 2 ಸೀರೆ ಉಟ್ಕೊಂಡು ನಾನು ಗಾರ್ಮೆಂಟ್ಸ್ ಹೋಗಿ ಮನೆಗೆ ಬರ್ತಾ ಇದ್ದೆ. 3 ತಿಂಗಳಾದ್ಮೇಲೆ ನನ್ ಸ್ಯಾಲ್ರಿ ನನ್ ತಂಗಿ ಸ್ಯಾಲ್ರಿ ಸ್ವಲ್ಪ ನಮ್ಮನ್ನ ಯಾರತ್ರ ಏನೋ ಕೇಳ್ತಿರೋ ತರ ನಮ್ ಜೀವನ ನಾವು ಮಾಡ್ಕೊಳೋ ತರ ಸ್ವಲ್ಪ ನಮ್ ಜೀವನ ಆಯ್ತು. 4ನೇ ತಿಂಗಳು ಸ್ಯಾಲ್ರಿ ಬಂತು. ಓನರ್ಗೆ ನಾವು ಕೇಳಿದ್ವಿ, ನಮ್ಗೆ ಒಟ್ಟಿಗೆ ಕೊಡಕ್ಕಾಗಲ್ಲ, ಇಷ್ಟಿಷ್ಟೇ ಕೊಟ್ಕೊಂಡು ಹೋಗ್ತೀವಿ, ಗ್ಯಾಸ್ ಕೊಡ್ತಿರೋ ದುಡ್ಡ ಅಂದ್ಬಿಟ್ಟು ಸ್ವಲ್ಪ ಕೊಟ್ಕೊಂಡು ಹೋದ್ವಿ. ಹಂಗೆ ಸ್ವಲ್ಪ ಜೀವನ ನಡ್ಕೊಂಡು ಬಂತು ಸರ್. ನಮ್ಗೆ ನನ್ಗೂ ನನ್ನ ತಂಗಿಗೂ ನಡ್ಕೊಂಡ್ ಬಂದ್ಮೇಲೆ ಅಲ್ಲಿಂದ ಮನೆ ಖಾಲಿ ಮಾಡೋ ಅಂತ ಪರಿಸ್ಥಿತಿ ನಮಗ್ ಬಂತು. ಆ ವಟಾರದಿಂದ ಮನೆ ಖಾಲಿ ಮಾಡೋ ಅಂತ ಪರಿಸ್ಥಿತಿ ನನ್ಗೂ ನನ್ನ ತಂಗಿಗೂ ಬಂತು. ಒತ್ತಾಯವಾಗಿ ಖಾಲಿ ಮಾಡುವಂದ್ರ ಖಾಲಿ ಮಾಡೋ ಅಂತ ಪರಿಸ್ಥಿತಿ ಬಂತು. ಅಲ್ಲಿಂದ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಸರ್ ನಾವು ಸಿಲಿಂಡರ್ ಅಮೌಂಟ್ ಓನರಿಗೆ ಕೊಟ್ವಿ, ಎಲ್ಲ ಕೊಟ್ಟು ಅವ್ರಿಗೂ ನಾವು ಚೆನ್ನಾಗಿದ್ವಿ. ಬಟ್ ಅಕ್ಕ ಪಕ್ಕದವ್ರಿಗೆ ನಾವು ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರೋದು ನೋಡಿ ಸೇರ್ಸಕ್ ಆಗ್ಲಿಲ್ಲ. ಸಂಬಂಧ ಕಟ್ಟುದ್ರ? ಇಲ್ಲ ಸರ್, ಆತರ ಅಲ್ಲ. ಇವ್ರು ಇಷ್ಟ ಬೇಗ ಅಕ್ಕ ತಂಗಿ ಒಂದ್ ಸ್ವಲ್ಪ ನಿಮ್ ಸಾಲ ತೀರ್ಸೋ ಮಟ್ಟಕ್ ಬಂದು ಅಂದ್ರೆ ಏನು ಇಲ್ದಲೇ ತೀರ್ಸುದ್ರ, ಹೊರಗಡೆ ಏನೋ ಮಾಡ್ತಾ ಇದಾರೆ ಇವ್ರು ಅನ್ನೋ ಒಂದು ಮಾತು ಅಲ್ಲಿ ಬಂದಾಗ ನಾನು ನನ್ನ ತಂಗಿ ಏನ್ ಮಾಡಿದ್ವಿ, ಬೇಡ ನಮ್ಗೆ ಈಗ ವಟಾರ ಖಾಲಿ ಮಾಡ್ಕೊಂಡು ನಾವು ಹೊರಟೋಗೋಣ ಬೇರೆ ಕಡೆಗೆ. ಅಂದ್ರೆ ಅದ್ ನಿಮ್ಮ ಓನರ್ ನಿರ್ಧಾರವಾಗಿತ್ತು, ನಿಮ್ ನಿರ್ಧಾರವು? ನಮ್ ನಿರ್ಧಾರ ಆಗಿತ್ತು. ನಮ್ ನಿರ್ಧಾರ ಆಗಿತ್ತು, ನಾವ್ ಖಾಲಿ ಮಾಡ್ಲೇಬೇಕು, ಬೇಡ ನಮ್ಗೆ ಈ ತರ ಜನ ಇರೋ ಹತ್ರ ನಾವ್ ಇರೋದ್ ಬೇಡ, ನಾವ್ ಹೊರಟೋಗೋಣ ಅಂದ್ಬಿಟ್ಟು ಅಲ್ಗಾಗ್ಲೇ ನಮ್ ತಂದೆ ನಮ್ ಚಿಗಮ್ಮ ನಮ್ ತಂದೆ ನಮ್ಮಿಬ್ರು ನಮ್ಗೂ ಸ್ವಲ್ಪ ಗೋಡೆ ಬಿದ್ದಿತ್ತು. ಏನು ಗೋಡೆ ಬಿದ್ದಿತ್ತು ಅಂದ್ರೆ ನಮ್ ಚಿಗಮ್ಮಂಗೆ ನಮ್ಮ ಮೇಲೆ ಎಲ್ಲಿ ಬೀಳ್ತಾರೋ ಇವ್ರಿಬ್ರು ಅಂದ್ಬಿಟ್ಟು ಆಗ್ಲೇ ನಮ್ ತಂದೆನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು. ಅವ್ರಿಬ್ರ ಮಧ್ಯೆ ಜಗಳ ಆಗಿ ನಮ್ ತಂದೆನೂ ಕಂಟ್ರೋಲ್ ಆಗಿದ್ರು ನಾವಿಬ್ರು ಮಧ್ಯೆ. ಹಂಗಾಗಿ ಬೇಡ, ನಾವ್ ಇಲ್ಲಿರೋದೇ ಬೇಡ, ನಾವಿದ್ದಷ್ಟು ನಮ್ ತಂದೆಗೂ ತೊಂದ್ರೆ, ಇಲ್ಲಿ ಜನಗಳಿಗೂ ತೊಂದ್ರೆ, ಬೇಡ ನಾವು ಖಾಲಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಖಾಲಿ ಮಾಡ್ಕೊಂಡು ಬಂದ್ಬಿಟ್ವಿ ಸರ್ ಅಲ್ಲಿಂದ. ಅದೇ ಏರಿಯಾನೇ ಸ್ವಲ್ಪ ಮುಂದೆ ಬಂದ್ವಿ ನಾವು. ಮುಂದೆ ಬಂದು ಮಾಮೂಲಿ ಗಾರ್ಮೆಂಟ್ಸ್ಗೆ ಹೋಗೋದು, ಮನೆಗೆ ಬರೋದು, ಇದೇ ತರ ನಮ್ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ನಡ್ಕೊಂಡು ಹೋಗ್ತಾ ಇದ್ರೆ ಸರ್ ಮುಚ್ಚಿಕೊಂಡಿರೋ ಹೇಳ್ತೀನಿ, ಈ ನೋವು ನಾನು ಒಳ್ಳೆ ಗೃಹಿಣಿ ಅಂತ ಹೇಳ, ಇಲ್ಲೊಬ್ಳು ವೇಷೆ ಅಂತ ಹೇಳ, ಇಲ್ಲ ಒಬ್ಳು ತಂದೆಗೆ ಒಳ್ಳೆ ಮಗಳು ಅಂತ ಹೇಳ, ತಂಗಿಗೆ ಒಳ್ಳೆ ಅಕ್ಕ ಆಗಿದ್ದೆ ಅಂತ ಹೇಳ, ಗೊತ್ತಿಲ್ಲ. ನಾನು ಆ ವಟಾರ ಖಾಲಿ ಮಾಡ್ಕೊ ಬಂದ್ಮೇಲೆ ಈ ಮನೆಗ್ ಬಂದ್ಮೇಲೆ ನನ್ಗೇನಾಯ್ತು ಅಂತ ಗೊತ್ತಿಲ್ಲ. ನಾನು ವೇಷಿಯಾಗಿ ಬದುಕ್ತೆ ಅಂತ ಅನ್ಕೊಳ್ಳಿ, ಕೆಲವೊಂದ್ ಕಾರಣಗಳಿಂದ ಕೆಲವೊಂದ್ ಜನಗಳು ವ್ಯವಸ್ಥೆ ನಾನು ಬದುಕ್ತೆ. 1 ವರ್ಷದೊಳಗಡೆ
ಒಬ್ರು ಅದೇ ಜಾಗದಲ್ಲಿ ಮಂಜು ಅಂತ ನನಗ್ ಸಿಕ್ಕಿದ್ರು. ಅವ್ರಿಗೂ ನನಗೂ ಮದ್ವೆ ಆಯ್ತು. ಅಂದ್ರೆ ನೀವು ಮದ್ವೆ ಏನ್ ಅಲ್ಲಿಂದ ಖಾಲಿ ಮಾಡಿಕೊಂಡು ಬೇರೆ ಮನೆ ಮಾಡ್ಕೊಂಡ್ರಿ? ಆ ಜಾಗದಲ್ಲಿ ಪರಿಚಯ ಆದವ್ರ, ಕೆಲ್ಸದ ಜಾಗದಲ್ಲಿ ಪರಿಚಯ ಆದವ್ರ? ಕೆಲ್ಸದ ಜಾಗದಲ್ಲಿ ಪರಿಚಯ ಆದವರು. ವೇಷ ಅನ್ನೋ ಜಾಗದಲ್ಲಿ ಪರಿಚಯ ಆದವಳು ನಾನು ಅವ್ರಿಗೆ. ಓಹೋ. ಆ ಜಾಗದಲ್ಲಿ ಪರಿಚಯ ಆಗಿ ಅವರು ನನ್ ಮದ್ವೆ ಆದ್ರು. ನೀನ್ ಮದ್ವೆ ಆದ್ಮೇಲೆ ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದವ ಅಂದೆ? ಹೇಳಿದ್ನಲ್ಲ ಗುರುಗಳೇ, ಕೆಲವೊಂದ್ ಜನಗಳ ಸವಾಸ ಇರ್ಬೋದು, ಇಲ್ಲ ನನ್ನ ಪರಿಸ್ಥಿತಿ ಇರ್ಬೋದು, ಏನಾಯ್ತು ಅಂತ ಗೊತ್ತಿಲ್ಲ ಅವತ್ತಿನ ಮಟ್ಟಿಗೆ. ಬಟ್ ನಿನ್ ಬುದ್ಧಿಲಿತ್ತ ನೀನ್ ಆ ಕೆಲಸ ಮಾಡೋ ಸಮಯದಲ್ಲಿ ಪ್ರಜ್ಞೆ, ಅಂದ್ರೆ ಅದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ಅನ್ನೋದಕ್ಕಿಂತ ಪರಿಸ್ಥಿತಿ ಕೈಗೊಂಬೆ ಆಗಿದ್ದೆ ಅಂತ ಅನ್ಸುತ್ತಾ? ಹೌದು ಗುರುಗಳೇ, ಪರಿಸ್ಥಿತಿ ಕೈಗೊಂಬೆನೆ ಆಗಿದ್ದೆ. ಅಂದ್ರೆ ಹಣದ ಅವಶ್ಯಕತೆ ಇತ್ತ? ಹಣದ ಅವಶ್ಯಕತೆ ಇತ್ತು. ಜನ ಯಾರು ಸಪೋರ್ಟ್ ಇಲ್ಲ, ಹಿಂದೆ ಮುಂದೆ ನಮ್ಮನ್ನ ಯಾರು, ನನ್ನ ತಂಗಿನ ಯಾರು ಮಾತಾಡ್ಸೋರಿಲ್ಲ, ಯಾರು ಕತೆ ಆಡ್ಸಿ ನಮ್ ಕಷ್ಟ ಸುಖ ಕೇಳೋರು ಇರ್ಲಿಲ್ಲ. ನಮ್ ಜೀವನ ತುಂಬಾ ಅಂದ್ರೆ ನಾನ್ ದುಡಿದ್ರೆ ಮಾತ್ರ ಉಂಟು, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ನಮ್ಗೆ. ಬಟ್ ನಿಂಗೆ ಗಾರ್ಮೆಂಟ್ಸ್ ಅಲ್ಲಿ ಬರೋ ಹಣದಿಂದ ಬದುಕು ನಡೆಸೋಕ್ ಆಗ್ತಿರ್ಲಿಲ್ವಾ? ಗಾರ್ಮೆಂಟ್ಸ್ ಅಲ್ಲಿ ಬರೀ ಹೆಲ್ಪರ್ಗೆ 2200 ರೂಪಾಯಿ ಕೊಡ್ತಾ ಇದ್ರು ಅವತ್ತಿನ ಇದ್ರಲ್ಲಿ. ಬಟ್ ಆ ಕಾರಣ ಅಥವಾ ಅದೆಲ್ಲ ಸೇರಿ ನೀನು ಸ್ವಲ್ಪ ಈ ಕಡೆ ಬಂದೆ? ಹಾ, ಬಂದ್ವಿ. ಅಲ್ಲಿ ಸಿಕ್ದವ್ರು ಇವರಾಗಿ ಅವತ್ತು ನನ್ಗೆ ಇಷ್ಟ. ಅವತ್ತು ಹೇಳಿದ್ದು ಗುರುಗಳೇ, ನಮ್ದು ಒಳ್ಳೆ ಕುಟುಂಬ, ಅದು ಬೇರೆ ಈ ಜಾಗದಾಗಿರೋಳು ನಾನೇ. ಇವತ್ ನೀವು ನನ್ನನ್ನು ಮದ್ವೆ ಆದ್ರೆ ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ ಇಲ್ಲ. ಅಂದ್ರೆ ಬೇಡ ಅಂತ ಒಂದಷ್ಟು ಸುಮ್ಮನೆ ಸಾಮಾಜಿಕವಾಗಿ ಕೇಳಿದ್ನಿ, ಇದು ನಿನ್ನ ವೈಯಕ್ತಿಕ ಅಂತ ಅಂದ್ಕೊಳ್ಬೇಡ. ಈ ಸಮಯದಲ್ಲಿ ಅಥವಾ ಸುಮ್ಮನೆ ಕೇಳ್ತೀನಿ, ಯಾಕಂದ್ರೆ ಜಗತ್ತು ಅವರನ್ನ ಹಾಗೆ ಕರೆಯೋದ್ರಿಂದ ಅಲ್ಲಿ ಇರೋ ಹೆಣ್ಣು ಮಕ್ಕಳು ಮೂಲಭೂತವಾಗಿ ಅವ್ರಿಗೂ ಸಹಜವಾಗಿ ಸಂಸಾರ ಅಂತ ಬದುಕೋ ಆಸೆ ಇದ್ದು ಕೂಡ ಪರಿಸ್ಥಿತಿ ಕೈಗೊಂಬೆಗಳಾಗಂಗಾಗಿರ್ತಾರ ಬಹುತೇಕ ಮಂದಿ, ನಿನ್ಗನ್ಸೋ ಹಾಗೆ. ಗುರುಗಳ ಸ್ವಲ್ಪ ಜನ ನನಗೆ ತಿಳಿದಿರೋ ಪ್ರಕಾರ ಹೇಳ್ತೀನಿ, ದುಡ್ಡಿನ ಅವಶ್ಯಕತೆಯಿಂದನೇ ಬಂದಿರ್ತಾರೆ, ದೇಹ ಸುಖಕ್ಕೂ ಬಂದಿರ್ತಾರೆ, ಮನೆ ಪರಿಸ್ಥಿತಿ ಎದುರಿಸಕ್ಕಾಗದೆ ಇದ್ರಿಂದ ತಗೊಂಡೋದ್ರೇನೆ ನನ್ನ ಗಂಡ ನನ್ನ ಮಕ್ಳು ಜೀವನ ಆಗುತ್ತೆ ಅನ್ನೋರು ಬಂದಿರ್ತಾರೆ. ಶೋಕಿಗೂ ಬರ್ತಾರೆ, ಜೀವನ ಮಾಡಕ್ಕೂ ಬರ್ತಾರೆ ಅಲ್ಲಿ. ಬಟ್ ಅಲ್ಲಿ ಬರೋ ಪುರುಷರ ಮನಸ್ಥಿತಿ ಕೇವಲ ನೀವೊಂದು ಭೋಗದ ವಸ್ತು ಅಂತ ಮಾತ್ರ ನೋಡಿದಾರೆ, ಅಥವಾ ನಿಮ್ಮ ಭಾವನೆಗಳಿಗೂ ಗೌರವ ಕೊಡೋರು ಬರ್ತಾರ ಅಲ್ಲಿ? ಯಾರು ಭಾವನೆಗಳಿಗೆ ಗೌರವ ಕೊಡಲ್ಲ ಗುರುಗಳೇ, ಯಾರು ಕೊಡಲ್ಲ. ಕೇವಲ ನಿಮ್ಮ ದೇಹಗಳಷ್ಟೇ ಅವರಿಗೆ ಮುಖ್ಯ ಅಷ್ಟೇ ಗುರುಗಳೇ, ದೇಹ ಅಷ್ಟೇ ಬೇಕಿರುತ್ತೆ. ಇವ್ರಿಗೂ ಅವ್ರ ಅವಶ್ಯಕತೆ ಇರಲ್ಲ, ಇವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ. ಓಕೆ, ಅಲ್ಲಿ ಭಾವನೆಗಳು ಕಟ್ಕೊಂಡು ಏನೂ ಆಗ್ಬೇಕಾದಿಲ್ಲ. ಗಂಡಿಗೂ ಇರಲ್ಲ, ಹೆಣ್ಣಿಗೂ ಇರಲ್ಲ ಅಲ್ಲಿ, ಅಂದ್ರೆ ಯಾರಿಗೂ ಇರಲ್ಲ. ಸುಖ ಕೇಂದ್ರಿತವಾದದ್ದೇ ಹೊರತು ಭಾವನೆ ಕೇಂದ್ರಿತವಾದದ್ದಲ್ಲ. ಇಲ್ಲ ಗುರುಗಳೇ. ಬಟ್ ನಿಮಗೆ ಇದನ್ನ ಮೀರಿ ಇಲ್ಲಿ ನಿಮ್ಮನ್ನು ಕರ್ಕೊಂಬಂದು ಅಥವಾ ಇಲ್ಲಿ ನಿಮಗೆ ಅಂತ ಒಬ್ರು ಬಾಸ್ ಇರ್ತಾರ, ಏನದು? ನಮ್ಗೆ ಯಾರು ಬಾಸ ಅಂತ ಇರಲಿಲ್ಲ ಗುರುಗಳೇ. ಅದು 2 ಜಾಗ ಮನೆ ಅಂತ ಹೇಳಿ ನಾನು ಬೆಳಗ್ಗೆ ಹೋಗಿವೆ, ನೈಟ್ ಮನೆ ಬರಿದೆ. ಒಬ್ರು ಒಂದು ಜಾಗ ತೋರಿಸಿದಷ್ಟೇ ನನ್ಗೆ. ಆ ಜಾಗದಿಂದ 1-2-3 ಜಾಗಕ್ಕೆ ಹೋಗು ಪರಿಚಯ ಆಯ್ತು. ಒಬ್ರಿಂದ ಒಬ್ರಿಗೆ ನನ್ನಂತವ್ರು ಇರ್ತಾರಲ್ವಾ, ಅವರು ಜಾಗಗಳು ಪರಿಚಯ ಮಾಡಿಕೊಡ್ತಾರೆ. ನಾವು ಫೋನ್ ಕಾಂಟ್ಯಾಕ್ಟ್ ಮೇಲೆ ಅಲ್ಲಿಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ ಅಷ್ಟೇ. ಈಶ್ವರ, ಆಯ್ತು. ಈಗ ಬಂದ ವ್ಯಕ್ತಿ ಅಥವಾ ಮದುವೆ ಆದ ವಿಚಾರ ಏನು? ಆ ಮದುವೆ ವಿಚಾರ ನಿಮ್ಮಿಂದ ಪ್ರಸ್ತಾಪ ಆದದ್ದು, ಆತನಿಂದಲೂ? ಇಲ್ಲ, ಅವರು ಅದೇ ಜಾಗಕ್ಕೆ ಬಂದ್ರು. ಆ ಜಾಗಕ್ಕೆ ಬಂದು ಅವ್ರ ಗೆಳೆಯ ಕರ್ಕೊಂಡ್ ಬಂದಿದ್ದಲ್ಗೆ, ಅವ್ರ ಗೆಳೆಯ ಅಲ್ಲಿಗೆ ಕರ್ಕೊಂಡ್ ಬಂದು, ಬಟ್ ಆ ಜಾಗದಲ್ಲಿ ಅವರು ನೋಡಿ, ಅವ್ರ ಹೊತ್ತು ನನ್ನಿಂದ ಏನು ಬಯಸ್ಲಿಲ್ಲ. ಅವ್ರು ನನ್ನ ನೋಡ್ಬಿಟ್ಟು 5 ನಿಮಿಷ ಕೂತ್ಕೊಂಡ್ ಮಾತಾಡಿ, ಅವರು ಡ್ರಿಂಕ್ಸ್ ಮಾಡಿದ್ರು, ಎದ್ದು ಆಚೆ ಬಂದ್ರು. ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಎದ್ದು ಆಚೆ ಬಂದು 10 ನಿಮಿಷಕ್ಕೆ ನನ್ಗೊಂದು ಕಾಲ್ ಬರುತ್ತೆ ಅವ್ರ ಕಡೆಯಿಂದನೇ, ನಾನು ನಿನ್ನನ್ನ ಮದ್ವೆ ಆಗ್ಬೇಕು, ನೀನ್ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಇಷ್ಟು ದಿನ ಏನ್ ಮಾಡಿದ್ಯೋ ಗೊತ್ತಿಲ್ಲ, ನಾನು ಒಬ್ನೇ ಮಗ, ನಮ್ಗೆ ನಮ್ಮ ತಂದೆ ಬಿಟ್ಟು, ನಮ್ಮ ತಾಯಿನ ನಮ್ಮ ತಂದೆ ಬಿಟ್ಟು ಹೋಗಿದ್ದಾರೆ,
ನಮ್ ತಾಯಿ ತಮ್ಮ ಮನೇಲಿದ್ದಾರೆ, ಅವರು ನಮ್ಮನ್ನ ಸಾಕ್ತಾ ಇದ್ದಾರೆ. ನಾನ್ ಇನ್ನೊಂದು ಮದ್ವೆ ಆಗಿ ಅನ್ನೋ ಒಂದಲ್ಲಿ ಬರುತ್ತೆ. ನಾನು ಒಪ್ಪಿಗೆ ಕೊಡಲ್ಲ. ಅಲ್ಲಿ ಕೊಡದೆ ಸುಮಾರು 1 ತಿಂಗಳು ನಾನು ಅವ್ರನ್ನ ಹಾಗಲ್ಲ ಅಂತೆಲ್ಲ ಹೇಳ್ಕೊಂಡ್ ಬರ್ತೀನಿ. ಆಮೇಲೆ ನನಗೂ ನಾನ್ ಮಾಡ್ತಿರೋ ಕೆಲಸದ ಬಗ್ಗೆ ನನ್ಗೆ ಬೇಜಾರಾಗಿ, ವ್ಯಕ್ತಿ ಒಳ್ಳೆಯವನು ಅಂತ ಅನ್ಸುತ್ತೆ. ಸರಿ ಬಿಡು, ನಾನು ಮದ್ವೆ ಆಗೋಣ, ನನ್ಗೆ ಜೀವನ ಬೇಡ, ಇನ್ಮೇಲಾದ್ರೂ ನನ್ ಜೀವನ ಚೆನ್ನಾಗಿರ್ಬೋದೇನೋ. ಅವ್ರ ಹತ್ರ ಆಗೋಯ್ತು, ಬಿಟ್ಟು ಬಿಡೋಣ, ಇವ್ರ ಹತ್ರ ಚೆನ್ನಾಗಿರೋಣ ಅಂದ್ಬಿಟ್ಟು ಆ ಕೆಲ್ಸನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಇವ್ರನ್ನ ನನ್ ಮದ್ವೆ ಆಗಕ್ಕೆ ಒಪ್ಕೋತೀನಿ. ಆ ಸಮಯದಲ್ಲಿ ನಿಮ್ಮ ತಂಗಿ ಅವರು ಕೆಲ್ಸಕ್ಕೆ ಹೋಗ್ತಿದ್ರಾ? ಅವ್ರ ಮಾಮೂಲಿ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಬರ್ತೀನಿ. ಬೆಳಿಗ್ಗೆ ಹೋಗ್ತಾ ಈಗ ನೀನು ಈ ದಾರಿಲಿ ಇರೋದು ಅವ್ರಿಗೆ ಗೊತ್ತಿತ್ತ? ಇಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ. ನಾನು ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾ ಇದ್ದೆ, ಸಾಯಂಕಾಲ 6 ಗಂಟೆ 7 ಗಂಟೆ ಹೋಗಿ ನನ್ನ ಮನೆಗೆ ನಾನು ಬಂದು ಸೇರ್ಕೊತಾ ಇದ್ದೆ. ಬಟ್ ಎಲ್ಲಿ ಹೋಗಿದ್ದೆ, ಏನ್ ಮಾಡಿದೆ ಅಂದ್ರೆ ನೀವು ಶುರುನಲ್ಲಿ ಒಂದೇ ಫ್ಯಾಕ್ಟ್ರಿಗೆ ಅಲ್ವಾ ಹೋಗ್ತಿದ್ದು? ಇಲ್ಲ, ಅವ್ರು ಬೇರೆ ಹೋಗ್ತಾ ಇದ್ರು, ನಾನ್ ಬೇರೆ ಹೋಗ್ತಾ ಇದ್ದೆ. ಆಯ್ತು, ಮದುವೆಗೆ ಒಪ್ಪಿಗೆ ಕೊಟ್ರಿ. ಅವ್ರಿಗೆ ಅಪ್ಪ ಅಮ್ಮ ಇದ್ರಾ? ಅಮ್ಮ ಇದ್ರು, ಅಪ್ಪ ಇರ್ಲಿಲ್ಲ. ತಮ್ಮ ಇದ್ರಾ? ಅಮ್ಮ ಇದ್ದಾರೆ. ಅಲ್ಲ, ತಮ್ಮ ಇಲ್ಲ, ತಾಯಿ, ನಮ್ಮ ಯಜಮಾನ್ರ ತಾಯಿ ಇದಾರಲ್ಲ, ಅವ್ರ ತಮ್ಮ ನಮ್ಮ ಅತ್ತೆ ನೋಡ್ಕೋತಾ ಇದ್ರು. ನಮ್ಮ ಅಕ್ಕನ್ನು, ಇವ್ರ ಮಾವ ಸೋದರ ಮಾವ, ಅಕ್ಕನ್ನು ಬಾಮ ಇದನ್ನು ಅವರು ದುಡ್ದು ಇವ್ರಿಬ್ರು ಸಾಕ್ತಾ ಇದ್ರು. ಈತ ದುಡಿತಾ ಇರ್ಲಿಲ್ವಾ? ಇಲ್ಲ, ಇವ್ರದ್ದು ಒಂದು ಫ್ಯಾಕ್ಟ್ರಿ ಇತ್ತು. ಇವ್ರಿಗೆ ಬೇಕಾದ್ರೆ ಹೋಗೋರು, ಸಾಕಾದ್ರೆ ಮನೆಗಿರೋರು. ಮದ್ವೆ ಆಯ್ತು. ಮದ್ವೆ ಆದ ದಿನ ಅವ್ರ ತಾಯಿ ಹತ್ರ ಶುಕ್ರವಾರ ಮದ್ವೆ ಆಯ್ತು. ಅವತ್ತೇ ಅವರು ಮನೆಗ್ ಕರ್ಕೊಂಡ್ ಹೋದ್ರು ನನ್ನ. ಎಲ್ಲ ಒಂದ್ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಮದುವೆಗೆ ಅವ್ರು ಬಂದಿದ್ರ ತಾಯಿ? ಇಲ್ಲ, ಒಂದು ದೇವಸ್ಥಾನದಲ್ಲಿ ಸುಮ್ಮನೆ ತಾಳಿ ಕಟ್ಟಿದ್ದ ಅಷ್ಟೇ ಗುರುಗಳೇ. ನಮಗೆ ಕಟ್ಟಿ ಅವತ್ತೇ ಕರ್ಕೊಂಡ್ ಹೋದ್ರು ಮನೆಗೆ. ನಮ್ಮತ್ತೆ ಹೇಳಿದ್ರು, ನಮ್ದು ಬೇರೆ ಜಾತಿ, ಅವ್ರದ್ದು ಬೇರೆ ಜಾತಿ, ನೀನ್ ಹಿಂಗ್ ಕರ್ಕೊಂಡ್ ಬಂದ್ರೆ ಹೆಂಗೆ, ನಿಮ್ ಮಾವಂಗ್ ಏನ್ ಉತ್ತರ ಕೊಡ್ತೀಯ ನೀನು ಅಂತ ನಮ್ಮತ್ತೆ ನಮ್ಮ ಯಜಮಾನ್ರನ್ನ ಕೇಳಿದ್ರು. ನಿಮಗ್ ಬೇಕಿಲ್ಲ ಅಂದ್ರೆ ಬೇಡ, ನಾನು ಮದ್ವೆ ಆಗಿದ್ದೀನಿ, ನನ್ ಕಷ್ಟನ ಸುಖನ ನಾನು ಅನುಭವಿಸ್ಕೊತೀನಿ ಅಂತ ಹೇಳ್ಬಿಟ್ಟು 1/4 ಗಂಟೆಯಲ್ಲಿ ತಾಯಿ ಮಗಂಗೆ ಮಾತುಕತೆ ನಡೀತು. ನಮ್ಮ ಅತ್ತೆ ಕೇಳಿದ್ರು, ನೀನ್ ಇವನ್ನ ಏನ್ ನಂಬ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ರು. ಇವ್ನ್ ನಿನ್ನ ಸಾಕ್ತಾನೆ ಅಂತ ಬಂದಿದ್ಯಾ ಅಂತ ಕೇಳಿದ್ರು. ಅವನ್ನೇ ಒಬ್ರು ಸಾಕ್ತಾವ್ರೆ, ನಿನ್ನ ಹೆಂಗ್ ಸಾಕ್ತಾನ ಅವನು ಅಂತ ಕೇಳಿದ್ರು ನಮ್ಮತ್ತೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ ರಿಟರ್ನ್ ನಾನಿದ್ ಮನೆಗೆ ಬರ್ತೀವಿ ಇಬ್ರು. ನಾನು ನನ್ನ ತಂಗಿ ಮನೆಗೆ ರಿಟರ್ನ್ ಬರ್ತೀವಿ. ನೀನ್ ಮದ್ವೆ ಆಗಿರೋ ತಂಗಿ ಗೊತ್ತಿತ್ತ? ಇಲ್ಲ, ಗೊತ್ತಿರ್ಲಿಲ್ಲ. ಬಂದ್ಮೇಲೆ ಗೊತ್ತಾಗಿತ್ತು. ಅಯ್ಯೋ, ಶಾಕ್ ಆಗ್ಬಿಟ್ಟಿರ್ತಾರೆ. ಬಂದ್ಮೇಲೆ ಗೊತ್ತಾಗಿತ್ತು. ನನ್ನ ತಂಗಿ ಏನು ಮಾತಾಡ್ಲಿಲ್ಲ, ಸುಮ್ಮನೆ ಕರ್ಕೊಂಡ್ರು ಒಳಗಡೆಗೆ. ಬಂದು ಹಿಂಗೆ ನಡ್ಕೊಂಡು ಹೋಗ್ತಿತ್ತು ಜೀವನ. ಬಟ್ ಆ ಸಮಯಕ್ಕೆ ಕಿಂಚಿತ್ತು ಕೂಡ ತಂದೆಯ ಸಂಪರ್ಕ ಇರ್ಲಿಲ್ಲ? ಇಲ್ಲ ಗುರುಗಳೇ, ಅದಲ್ಲೇ ಮರ್ತೋಗೋ ಹಂತಕ್ಕೆ ಬಂದ್ಬಿಟ್ಟಿತ್ತು. ಆಯ್ತು, ಬಂದ್ರಿ, ತಂಗಿ ಒಳಗಡೆ ಕರ್ಕೊಂಡ್ರು, ಮುಂದೇನಾಯ್ತು ಬೇಗ ಹೇಳವ, 10 ನಿಮಿಷ ಸಮಯ ಇದೆ. ಏನಿಲ್ಲ ಗುರುಗಳೇ, ಮಗು ಆಯ್ತು, ಇಬ್ರಿಗೆ ಮಗು ಆಯ್ತು. ಬಟ್ ಆತ ಕೆಲ್ಸಕ್ಕೆ ಹೋಗ್ತಿದ್ನಾ? ಆಟ ಓಡಿಸ್ತಾ ಇದ್ರು ಗುರುಗಳೇ, ತಾಯಿ ಮನೆಯಿಂದ ಬಂದ್ಮೇಲೆ. ಹೇಳವ. ಒಂದ್ ಮಗು ಆಯ್ತು, ಹೆಣ್ಮಗು ಆಯ್ತು. ತುಂಬಾ ಕಷ್ಟಪಟ್ಟು ಅವ್ರ ಮನೆಗ್ ಜೀವನ ಮಾಡ್ತಾ ಇದ್ದೆ. ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರೆ ಆ ಮಗುನ 7 ತಿಂಗಳಲ್ಲಿ ಹಾಲ್ ಬಿಡಿಸ್ಬಿಟ್ಟು ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಕ್ ಶುರು ಹಚ್ಕೊಂಡೆ. 7 ತಿಂಗಳಲ್ಲಿ ಹಾಲ್ ಬಿಡಿಸ್ಬಿಟ್ಟು ಮಗು. ಈಗ ನೀನು ತಂಗಿ ಮನೆ ಅಂತ ಹೇಳ್ದ ಅಲ್ಲಿದ್ದು ಅಥವಾ ಅವ್ರ ಮನೆ ಕರ್ಕೊಂಡ್ರು ಮತ್ತೆ?
ನನ್ ತಂಗಿ ಮನೆ ಬಂದಾಗ ನನ್ ತಂಗಿ ಕರ್ಕೊಂಡ್ಲು. ಆಯ್ತು. ನನ್ ತಂಗಿಗೆ ಅವಳು ಲವ್ ಮಾಡ್ತಾ ಇದ್ಲು. ಅವಳಿಗೆ ಮದುವೆ ಮಾಡ್ಕೊಟ್ಬಿಟ್ಟು ನನ್ ಗಂಡ ನನ್ನ ಕರ್ಕೊಂಡು ಅವ್ರ ಮನೆಗೆ ಹೊರಟೋದ. ಅವಾಗ ತಾಯಿ ಕರ್ಕೊಂಡ್ರು. ಒಬ್ನೇ ಮಗ, ಯಾರು ಇರ್ಲಿಲ್ಲ. ಹಾಗಾಗಿ ಕರ್ಕೊಂಡ್ರು. ಹೆಣ್ಮಗು ಆಯ್ತು. ಅಮ್ಮ ಹೆಣ್ಮಗು ಆಗಿ 7 ತಿಂಗಳಿಗೆ ಮತ್ತೆ ಅವ್ರ ತಾಯಿ ಮನೆಯಿಂದ ನಾವು ಬೇರೆ ಬರ್ಬೇಕಾದ ಪರಿಸ್ಥಿತಿ ಬಂತು. ಬೇರೆ ಬಂದ್ವಿ. 7 ತಿಂಗಳಲ್ಲಿ ಮತ್ತೆ ಆ ಮಗುನ 1 ವಾರ ನನ್ ಜೊತೆ ಇಟ್ಕೊಂಡು ಮತ್ತೆ ಕರ್ಕೊಂಡೋಗಿ ಅತ್ತೆ ಹತ್ರನೇ ಬಿಟ್ಬಿಟ್ಟು ನಾನ್ ಮತ್ತೆ ಕೆಲ್ಸಕ್ಕೆ ಹೋಗಿ ಶೆಲ್ ಹಚ್ಕೊಂಡೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಹೋದೆ. ಹಂಗಾಗಿ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಒಂದ್ ವಾರ ಹೋಗೋರು, 1 ವಾರ ಮನೆಗಿರೋರು, ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ಗುರುಗಳೇ ನಡ್ಕೊಂಡು ಹೋಗಿ ಇವಾಗ ಅವರು 4 ವರ್ಷ 4 ವರ್ಷ ಆಯ್ತು ಅವ್ರು ತೀರೋಗಿ. ಯಾರು? ಯಜಮಾನ್ರು. ಏನಾಗಿತ್ತು? ಡ್ರಿಂಕ್ಸ್ ತುಂಬಾ ಮಾಡಕ್ ಶುರು ಹಚ್ಕೊಂಡ್ಬಿಟ್ರು. ಅಂದ್ರೆ ಅದ್ ನಿಮ್ಮ ಮದುವೆ ಆದ್ಮೇಲೆ ಸ್ವಲ್ಪ ಜಾಸ್ತಿನೇ ಆಯ್ತಾ? ಇಲ್ಲ, ಮದ್ವೆ ಆದ್ಮೇಲೆ ಕಂಟ್ರೋಲ್ ಅಲ್ಲೇ ಇದ್ರು. ಏನೋ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ವಾರ ಹೋದ್ರೆ ವಾರ ಮನೆಗಿರೋರು. ಇಲ್ಲೇ ಮಾಡ್ಕೊಂಡಿದ್ರು. ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ನಾನ್ ಕಂಪಲ್ಸರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಮಗು ನೋಡ್ತಾ ಇರ್ಲಿಲ್ಲ, ಗಂಡನ್ ನೋಡ್ತಾ ಇರ್ಲಿಲ್ಲ, ಮನೆ ನೋಡ್ತಾ ಇರ್ಲಿಲ್ಲ. ಹುಚ್ಚಿ ತರ ಕೆಲಸ ಮಾಡ್ತಾ ಇದ್ದೆ ಗಾರ್ಮೆಂಟ್ಸ್ ಅಲ್ಲಿ. ಹೆಲ್ಪರ್ ಇಂದ ಟೈಲರ್ ಟ್ರೈನಿಂಗ್ ತಗೊಂಡು ಟೈಲರ್ ಕೂತ್ಕೊಂಡೆ. ಟೈಲರ್ ಆದ್ಮೇಲೆ ಸ್ವಲ್ಪ ನನ್ನ ಜೀವನ ಸರಿ ಹೋಯ್ತು. ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಯ್ತು. ಜೀವನ ಸರಿ ಹೋಯ್ತು. ಜನವರಿ, ಯಾವ ಜನವರಿ ಅಂತ ಹೇಳಲ್ಲ ಗುರುಗಡೆ ನಾನು. ಜನವರಿ 7ನೇ ತಾರೀಕು ಅವರು ಮಾವ ಸತ್ತೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಅಂದ್ರೆ ಅವ್ರು ನೋಡ್ಕೊಳ್ತಾ ಇದ್ರಲ್ಲ ಅವ್ರ ಅಮ್ಮನ ತಮ್ಮ. ಹೌದು, ಅವರು ಸತ್ತೋಗ್ತಾರೆ. ಅವ್ರು ತೀರೋಗ್ತಾರೆ. ತೀರೋದ್ಮೇಲೆ ನಮ್ ಗಂಡ ತುಂಬಾ ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ತುಂಬಾ ಅಂದ್ರೆ ಅವ್ರು ಊಟನೇ ಮಾಡಿಲ್ಲ 3 ತಿಂಗಳು. ಬರೀ ಡ್ರಿಂಕ್ಸ್ ಅಲ್ಲೇ ಇದ್ರು. ಆ ಡ್ರಿಂಕ್ಸಿಗೆ ದುಡ್ಡೆಲ್ಲಿ ಬಂತು ಅಂದ್ರೆ ಅವ್ರ ಮಾವನೇ 5 ಲಕ್ಷ ಇವ್ರ ಹೆಸರಿನಲ್ಲಿ ಫಿಕ್ಸೆಡ್ ಮಾಡಿದ್ರು. ಅಯ್ಯೋ, ಅಂದ್ರೆ ಅದೇನು ಸಂಬಂಧನು? ಅದು ಸಾಕ್ತಾ ಇದ್ರು, ಫಿಕ್ಸೆಡ್ ಮಾಡಿದ್ರು. ಏನೋ ಹಳ್ಳಿನ ಕಂಡ್ರೆ ಅಷ್ಟು ಪ್ರೀತಿ ಇತ್ತೇನು? ಹಳ್ಳಿನ ಕಂಡ್ರೆ ತುಂಬಾ ಪ್ರೀತಿ. ಹಳ್ಳಿಗೋಸ್ಕರ ಅಪ್ಪ ಮದ್ವೆನೇ ಆಗಿರ್ಲಿಲ್ಲ ಹೊರಗಡೆ. ಓಹೋ, ಅಷ್ಟು ಪ್ರೀತಿ ಹಳ್ಳಿನ ಕಂಡ್ರೆ. ಅವರು ಅಷ್ಟು ಪ್ರೀತಿ ಇದ್ದವ್ರ ಮದ್ವೆ ಸಮಯದಲ್ಲೂ ಏನೊಂದು ಮಾತು ಕೇಳಲಿಲ್ವಾ ಅವ್ರನ್ನ? ಇಲ್ಲ ಗುರುಗಳೇ, ಅವ್ರು ನನ್ ಮದ್ವೆ ಕರ್ಕೊಂಡು ಹೋದಾಗ್ಲೂ ಒಂದು ಮಾತು ಕೂಡ ಇವ್ಳನ್ನ ಯಾಕೆ ಕರ್ಕೊಂಡ್ ಬಂದ್ರು, ನೀವು ಯಾಕೆ ಮದ್ವೆ ಆದ್ರೆ, ಇವ್ಳ ಕುಲ ಏನು, ಇವ್ಳ ಜಾತಕ ಏನು ಅಂತ ಅವ್ರೇನು ಕೇಳಲಿಲ್ಲ. ಅಂದ್ರೆ ನಿಮ್ಮೊಂದಿಗೂ ಅಷ್ಟೇ ಚೆನ್ನಾಗಿ ನಡ್ಕೊಳ್ಳೋರು ಗುರುಗಳೇ. ನನ್ನ ಮಗಳು ಹೊಟ್ಟೆಲಿಂದ 7ನೇ ಕ್ಲಾಸ್ ವರ್ಗು, ಅವಳು ಹೊಟ್ಟೆಗೆ ಬೆಳೆಯಕ್ ಸ್ಟಾರ್ಟ್ ಆದಾಗ್ಲಿಂದ 7ನೇ ಕ್ಲಾಸ್ ವರ್ಗು ನಾನು ಒಂದು ರಬ್ಬರು ಆಗ್ಲಿ, ಅವಳಿಗೊಂದು ಚಾಕ್ಲೇಟ್ ಆಗ್ಲಿ ನನ್ನ ಸ್ವಂತ ದುಡ್ಡಿನಿಂದ ನಾನು ಯಾವತ್ತೂ ಕೊಡ್ತಿಲ್ಲ. ಆ ವ್ಯಕ್ತಿನೇ ಕೊಡಿಸ್ತಾ ಇದ್ರು. ನನ್ನ ಮಗಳು ಫುಲ್ ಜವಾಬ್ದಾರಿ ಅವ್ರೇ ತಗೊಂಡಿದ್ರು. ಅವ್ರೊಂದ್ ಮಾತು ಹೇಳೋರು, ನಿನ್ಗೊಂದ್ ಗಂಡ್ ಮಗು ಇದ್ರೆ ಸಾಕ್ತಾ ಇದ್ದೆ ಅಲ್ವಾ, ನಿನ್ ಗಂಡ ನಿನ್ನೊಬ್ಬ ಮಗ, ಒಬ್ಬ ಗಂಡ್ ಮಗು ಸಾಕ್ತಾ ಇದ್ದೀನಿ ಅನ್ಕೊಂಡ್ ನಿನ್ ಗಂಡು ನೀನ್ ಸಾಕು. ನಿನ್ ಮಗಳಿಗೆ ಏನ್ ಬೇಕು ನಾನ್ ಮಾಡ್ತೀನಿ. ಅವನ್ನ ಒಬ್ಬ ನಿನ್ ಗಂಡ್ ಮಗ ಅನ್ಕೊಂಡ್ ನೀನ್ ಸಾಕು, ನೀನ್ ಯಾವತ್ತೂ ಕೈ ಬಿಡಲ್ಲ, ಸಾಕ್ತಿ ಅನ್ನೋ ಒಂದ್ ನಂಬಿಕೆ ಐತಮ್ಮ ನನಗೆ ಅನ್ನೋರು. ಪಾಪ ಅವ್ರು ಹೋಗ್ಬಿಟ್ರು. ಆಮೇಲೆ ಇವ್ರು ಕುಡಿತಕ್ಕೆ ಜಾಸ್ತಿ ದಾಸರ. ಅವ್ರು ಸತ್ತವ್ರು. ಅದ್ 5 ಲಕ್ಷ ನಮ್ಮ ಅತ್ತೆ ತಗೊಬಂದು, ನೋಡು ನಿನ್ ಹೆಸರಿನಲ್ಲಿ ಇದು ಅಮೌಂಟ್ ಇದೆ ಅಂತ ನಮ್ಮ ಅತ್ತೆ ಕೊಡ್ಬಾರ್ದಾಗಿತ್ತು. ನಮ್ಮ ಅತ್ತೆ ಕೊಟ್ಟಂಗಾಯ್ತು. ನಮ್ಮ ಅತ್ತೆ ಕೈ ಕೊಟ್ಟಿದ ತಕ್ಷಣ ಗುರುಗಳೇ ಸ್ಟಾರ್ಟ್ ಆಗಿದ್ದು 3 ತಿಂಗಳು ಅನ್ನನೇ ತಿಂದಿಲ್ಲ ನನ್ ಗಂಡ. ಹಣ ಮುಗಿಯೋದು ಮತ್ತೆ ಇವ್ರ ಜೀವನ ಮುಗಿಯೋದು ಎರಡು ಒಂದೇ ಆಯ್ತು. 3 ತಿಂಗಳಿಗೆ 2,60,000 ಕುಡಿದಿದ್ರು ಗುರುಗಳೇ ಅವರು. ಏನದ ಹಣ ಅವ್ರ ಹತ್ರನೇ ಇತ್ತು ಅಥವಾ ನಿಮ್ಮ ಹತ್ರ ಕೊಟ್ಟು ಆಗಾಗ ಈಸ್ಕೊತಾ ಇದ್ರ? ಬ್ಯಾಂಕ್ ಅಲ್ಲಿ ಇತ್ತು, ಬೇಕಾದಾಗ ಹೋಗೋದು. ATM ಕಾರ್ಡ್ ಸಮೇತ ಕೊಟ್ಟಂಗಾಯ್ತು ನಮ್ಮ ಅತ್ತೆ. ಅದನ್ನೇನಾಯ್ತು, ಇವ್ರು ಅವ್ರ ಹೆಸರಿನಿಂದ ಇವ್ರು ನಾಮಿನಿ ಕೊಟ್ಟಿದ್ರಲ್ವಾ, ಇವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಷ್ಟು ಖಾಲಿ ಮಾಡೋರು ಗುರುಗಳೇ. ಒಡೆದಾಟ ಬಡದಾಟ ಎಲ್ಲಾ ಮಾಡಿ ನಾನು ಬರೀ 3 ಲಕ್ಷ ಇಸ್ಕೊಂಡೆ ಅವ್ರ ಕಡೆಯಿಂದನ. ಆ 3 ಲಕ್ಷ ಅದೇ ಇರೋ ಮನೆನ ಲೀಸ್ಗೆ ಹಾಕೊಂಡೆ.
ನನಗೆ ಲೀಸ್ಗೆ ಹಾಕೊಡಕ್ಕೆ ಇನ್ನ 80,000 ಕೊಡ್ಬೇಕಿತ್ತು ನಮ್ಮ ಯಜಮಾನ್ರು. ಅಲ್ಲಿ ದುಡ್ಡು ಕೊಡ್ಲಿಲ್ಲ. ಅಷ್ಟೊಳಗಡೆ ಇವರು ಬ್ರೈನ್ ಸ್ಲೋಕ್ ಆಗಿ 1-2 ದಿನ ಇದ್ರು ಅಷ್ಟೇ ಆಸ್ಪತ್ರೆಯಲ್ಲಿ. 1,60,000 ಮುಗೀತು ಅಲ್ಲಿ 2 ದಿನಕ್ಕೆ. ಉಳಿಲಿಲ್ಲ, ತೀರ್ಕೊಂಡ್ಬಿಟ್ರು. ತೀರ್ಕೊಂಡ್ರೆ ಅವತ್ತು ಈ ಕಡೆ ಓನರ್ಗೆ 80,000 ಕೊಡ್ಲಾ, ಗಂಡನ್ನ ಮಶಾಣಕ್ಕೆ ಕರ್ಕೊಂಡು ಹೋಗ್ಲಾ, ಮಗಳು ಜೀವನ ಮಾಡಿಲ್ಲ, ನನ್ ಜೀವನ ಕಟ್ಕೊಡ್ಲಾ, ಏನು ಗೊತ್ತಾಗ್ಲಿಲ್ಲ ನನ್ಗೆ. ನಾನೊಬ್ಳೆ. ಬಟ್ ನಿಮ್ ಜೊತೆ ತಾಯಿ ಇದ್ರ ಅವತ್ತಿಗೆ? ಅತ್ತೆ ಇದ್ರ ಜೊತೆಗೆ ತಮ್ಮ ಸತ್ತೋದಾಗ್ಲಿಂದ ಮಗ ಸಾಯೋವರೆಗೂ ನಮ್ಮನೇಲೇ ಇದ್ರು. ಅವ್ರ ಮನೆ ಬಿಟ್ಬಿಟ್ಟು ನಮ್ಮನೆಗೆ ಬಂದಿದ್ರು. ತಾಯಿ ಎದುರುಗಡೆ ಮಗನ್ ಸಾವಾಯ್ತು. ಅಂತ ಪರಿಸ್ಥಿತಿಯಲ್ಲಿ ನನಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಫುಲ್ ಕೊರೋನಾ ಇದೆ. ನನ್ನವ್ರು ತನ್ನವ್ರು ಅಂತ ಯಾರು ಇಲ್ಲ. ಆಸ್ಪತ್ರೆಯಲ್ಲಿ ಬಾಡಿ ಇದೆ, ತಗೊಂಡು ಆಂಬುಲೆನ್ಸಲ್ಲಿ ಮನೆ ಹತ್ರ ಬರ್ತಾ ಇದ್ದೀನಿ. ಇದನ್ನ ತಗೊಂಡು ಎಲ್ಲಿಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆ ರೋಡಿಗೆ ಬಂದು ನಾವು 14 ವರ್ಷ ಆಗಿತ್ತು. ಆ ರೋಡಿಯಲ್ಲಿರೋ ಜನ ನನ್ನ ಗಂಡನ್ನ ಏನ್ ಮಾಡ್ಬೇಕು ಆ ಟೈಮಲ್ಲಿ ಅವರೇ ಮಾಡಿದ್ರು. ನನ್ನ ಹತ್ರ 10 ರೂಪಾಯಿನ ಯಾರು ಇಟ್ಕೊಡ್ಲಿಲ್ಲ. ಚಂದ ಕಲೆಕ್ಟ್ ಮಾಡಿ ಅವ್ರವ್ರೇ ಮಾಡಿದ್ರು. ಗುರುಗಳೇ 5 ಜನ ಅಕ್ಕ ತಂದಿರವ್ರೆ, ಯಾರು ಇಲ್ಲ. ಅಂದ್ರೆ ಏನು ಅವತ್ತು ಮನೆ ಖಾಲಿ ಮಾಡಿಕೊಂಡು ವಟಾರದವ್ರು ಹಂಗಂದ್ರು ಅಂತ ಏನು ಕೆಟ್ಟ ಆಪಾದನೆ ಬಂತು ಅಂತ ಬಂದ್ರಲ್ಲ, ಆ ಮನೆ ಅಲ್ಲ. ಅಲ್ಲ ಅಲ್ಲಿಂದ ಖಾಲಿ ಮಾಡಾದ್ಮೇಲೆ ಏನ್ ಮನೆಗೆ ಬಂದ್ರು ಅದೇ ಲಾಸ್ಟು. ತಾಯಿ ಮಗುನ 7 ತಿಂಗಳು ಬಿಟ್ಬಿಟ್ಟು ಯಾವ ಮನೆಗೆ ನಾವು ಬಾಡಿಗೆಗೆ ಬಂದಿದ್ವಿ ಬೇರೆ ಇರೋದಕ್ಕೆ, ಅದೇ ಮನೆಗೆ ಓಕೆ ಮಾಡಿದ್ರು ಗುರುಗಳೇ. ಇವಾಗ ಎಲ್ಲ ಮುಗ್ದೋಯ್ತು. 4 ವರ್ಷ ಆಯ್ತು. ನಾನು ನನ್ನ ಮಗಳು ಇರ್ತಾ ಇದ್ವಿ. ನಮ್ ಗಾರ್ಮೆಂಟ್ಸ್ ಜೀವನ ಯಾವ ಹೆಣ್ಮಕ್ಳಿಗೂ ಬೇಡ. ಏನವ ಗಾರ್ಮೆಂಟ್ಸ್ ಅಲ್ಲಿ ದುಡ್ದು ಮಾಡೋ ಜೀವನ ಯಾವ ಹೆಣ್ಮಕ್ಳಿಗೂ ಬೇಡ ಗುರುಗಳೇ. ಜೀವನ ಎಲ್ಲ ಗಾರ್ಮೆಂಟ್ಸ್ ಆಗೋಯ್ತು. ಮಗಳು ಫಸ್ಟ್ ಓದ್ತಾ ಇದ್ದಾಳೆ. ಅವರಪ್ಪ ಸತ್ತಾಗ ಅವಳನ್ನ 7ನೇ ಕ್ಲಾಸ್. ಆ ಕಡೆ ಮೊದಲನೇ ಮದುವೆ ಆಗಿದ್ದು ಇಲ್ಲ, ಈ ಕಡೆ ಇವ್ರು ಇಲ್ಲ. ಇವಾಗ ಒಂದು ಹೆಣ್ಮಗು ಕೈಗೆ ಬಂದಿದೆ. ನನ್ನ ತನ್ನವರು ಅಂತ ಯಾರು ಇಲ್ಲ. ತುಂಬಾ ಜೀವನ ಅಂದ್ರೆ ನನ್ ಜೀವನನ ಯಾವ ತರ ಹೇಳ್ಕೋಬೇಕು, ಯಾರ ಹತ್ರ ಮುಂದಕ್ಕೆ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇವತ್ ನನಗೇನ್ ಹೆಚ್ಚು ಕಡಿಮೆ ಆದ್ರೆ ನನ್ ಮಗಳಿಗೆ ಯಾರು ಇಲ್ಲ. ನನ್ ಜೀವನ ಹಿಂಗಾಗೋಯ್ತು. ಮುಂದೆ ನನ್ ಮಗಳ ಜೀವನ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಕಾಲೇಜ್ಗೆ ಹೋಗ್ತಾಳೆ, ನನ್ ಜೀವ ಎಲ್ಲ ಅಲ್ಲಿರುತ್ತೆ. ನಾನು ಈ ಕಡೆ ಗಾರ್ಮೆಂಟ್ಸ್ ಹೋಗ್ಲೇಬೇಕು. ಹೋದ್ರೆ ಹೋದ ಜೀವನ ನಡೆಯಲ್ಲ. ದುಡಿತಾ ಇದ್ದೀನಿ ಗುರುಗಳೇ. ದುಡಿಮೆಗೆ ನನಗೆ ನನ್ನ ಜೀವನ ಸಾಗೋಷ್ಟು ನಾನು ದುಡ್ಕೋತಾ ಇದ್ದೀನಿ. ತುಂಬಾ ಕಷ್ಟಪಟ್ಟೆ ದುಡ್ಕೋತಾ ಇದ್ದೀನಿ. ಆದ್ರೆ ನೆಮ್ಮದಿ ಇಲ್ಲ. ಕೂತ್ಕೊಂಡು ಯೋಚನೆ ಮಾಡೋಷ್ಟು ಮಾಡಿದ್ರೆ ಏನ್ ಮಾಡ್ಬೇಕು, ಮುಂದಕ್ಕೆ ಯಾವ ತರ ನನ್ ಜೀವನ ಮಾಡ್ಬೇಕು, ಯಾವ ತರ ನನ್ ಮಗಳ ಜೀವನ ರೂಪಿಸ್ಬೇಕು ಏನು ಗೊತ್ತಿಲ್ಲ. ಸಂಪರ್ಕದಲ್ಲಿ ಇಲ್ವಾ? ತಂದೆದೇನು ಇಲ್ಲ ಗುರುಗಳೇ. ನಂಗೆ ತಂದೆನೂ ತೀರೋಗಿದ್ದಾರೆ. ಅಲ್ಲ ತಂಗಿದಿರು ಸಂಪರ್ಕದಲ್ಲಿ ಇಲ್ವಾ? ಎಲ್ಲ ಚೆನ್ನಾಗಿದ್ದಾರೆ ಗುರುಗಳು, ಎಲ್ಲ ಚೆನ್ನಾಗಿದ್ರು. ಯಾರು ನಮ್ಮನ್ನ ಯಾವೂರು ಅಂತ ಮಾತುಕತೆ ಆಡ್ಬೋದು, ಬಟ್ ನಮ್ಮ ಹೊಟ್ಟೆ ನೋಡಿ ಯಾರು ಅನ್ನ ಹಾಕಲ್ಲ, ಮೈ ನೋಡಿ ಬಟ್ಟೆ ಯಾರು ಕೊಡಲ್ಲ ಗುರುಗಳು. ಅಲ್ಲ, ಇಬ್ರು ತಂಗಿದಿರು ಇದ್ರಲ್ಲ, ಅವ್ರು ಯಾರು
ಇಲ್ಲ ಗುರುಗಳೇ, ಅದೇ ಹೇಳಿದ್ನಲ್ಲ, ಮಾತಾಡ್ತಾರೆ ಅಷ್ಟೇ ಗುರುಗಳೇ. ಓಕೆ ಬಟ್ ನಮ್ ಓಕೆ ಓಕೆ ಬಟ್ ಅವತ್ತು ಇದಕ್ಕಿದ್ದಂಗೆ ಖಾಲಿ ಮಾಡ್ಕೊಂಡು ಹೊರಟ ಅವ್ರ ವಿಚಾರ ಅಥವಾ ಅವ್ರ ರಹಸ್ಯ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ? ಇಲ್ಲ ಗುರುಗಳೇ. ಎಲ್ಲಿಗೂ ಹೋದ್ರು ಅಂದ್ರೆ ಅವ್ರ ಊರ್ಗೂ ಗಂಡನ ಊರ್ಗೂ ಹೋದ್ರ? ಇಲ್ಲ, ಅವ್ರು ಬೇರೆ ಮನೆ ಮಾಡ್ಕೊಂಡಿದ್ರು. ಈಗ ಅವರು ಜೀವನದಲ್ಲಿ ಚೆನ್ನಾಗಿದ್ದಾರೆ. ಊರಲ್ಲಿ ಹೋಗಿ ಮನೆ ಕಟ್ಕೊಂಡು ತೋಟ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದಾರೆ. 4 ಜನ ಅಕ್ಕ ತಂಗಿರು ಎಲ್ಲರೂ ಚೆನ್ನಾಗಿದ್ದಾರೆ ಜೀವನದಲ್ಲಿ. ಒಬ್ರಿಗಿಂತ ಒಬ್ರು ಇದ್ದಾರೆ. ಬಟ್ ನಾನ್ ಜೀವನನೇ ಗುರುಗಳೇ ಆಗಿರೋದು. ಈಗ ಮಗಳು ಚೆನ್ನಾಗಿ ನಡ್ಕೊಂಡು ಅಥವಾ ಏನು ಒಳ್ಳೆ ಸೂಚನೆ ಇದೆಯಾ ಆ ಕಡೆಯಿಂದ? ಏನ್ ನಮ್ಮ ಗುರುಗಳೇ, ಆದರೆ ಮಗಳ ವರ್ತನೆ ಎಲ್ಲ ಫೈನ್, ನಿನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ನಡೆಯೋ ಮಗಳ? ಅರ್ಥ ಮಾಡ್ಕೋತಾರೆ ಗುರುಗಳೇ, ಇಲ್ಲ ಅಂತ ಹೇಳಲ್ಲ. ಬಟ್ ಅವರು ಎಷ್ಟು ದಿನ ಅಂತ ಬರೀ ಕಷ್ಟದಲ್ಲೇ ಇರ್ತಾರೆ ಅಲ್ವಾ? ಅವ್ರ ಮನಸ್ಸು ಚೇಂಜ್ ಆಗಲ್ಲ ಅನ್ನೋದೇನು ಗ್ಯಾರಂಟಿ ಗುರುಗಳೇ. ಕಷ್ಟ ಅಂದರೆ ಈಗ 3 ಊಟಕ್ಕೆ ಅಥವಾ ಆಕೆ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಇದಕ್ಕೂ ಕಷ್ಟ ಇದೆಯಾ, ಅಥವಾ ನನ್ನವರು ಯಾರೂ ಇಲ್ಲ ಅನ್ನೋ ಈ ದುಃಖವೋ, ಅಥವಾ ಊಟಕ್ಕೂ ಕಷ್ಟ ಇದೆ ಅನ್ನೋ ದುಃಖವೋ? ಈಗ ಬಹುಶಃ ಊಟಕ್ಕೂ ಕಷ್ಟ ಇದೆ ಅಂತ ಏನಿಲ್ಲ ಅಂದ್ಕೊಳ್ತೀನಿ ಈಗ. ಇಲ್ಲ ಗುರುಗಳೇ, ನಾನು ಓದೋ ಶಕ್ತಿ ನನಗಿದೆ. ಮತ್ತೆ ಕಷ್ಟ ಏನು? ಕಷ್ಟ ನನ್ ಜೀವನ ಹಿಂಗಾಯ್ತಲ್ಲ ಗುರುಗಳೇ, ಆಯ್ತಲ್ಲ. ಅದು ನಂಗೆ ತುಂಬಾ ನೋವಿತ್ತು ಅವತ್ತು ಗುರುಗಳೇ. ತಂಗಿ ನೀನು ಮನೆ ಖಾಲಿ ಮಾಡ್ಕೊಂಡು ಬಂದು ಹೊಸ ಜಾಗಕ್ಕೆ ಬಂದ್ರಿ, ಅಲ್ಲಿ ಕೆಲಸ ಹತ್ರ ಯಾರೋ ಪರಿಚಯ ಆದ್ರು, ಅಥವಾ ಏನು ಮದುವೆ ಆದ್ರಿ ಆ ಸಮಯದಲ್ಲಿ? ಅಂದ್ರೆ ನೋಡುವ, ಅವತ್ತು ನೀನು ವೇಶ್ಯೆಯ ಮನೆಯಲ್ಲಿದ್ದಾಗ ಅಲ್ಲಿ ಪರಿಚಯ ಆದಂತಹ ಈ ವ್ಯಕ್ತಿ ಅಲ್ಲಿಂದ ಇತ್ತೀಚೆಗೆ ಅಲ್ಲಿಂದ ಕರ್ಕೊಂಡು ನನ್ನ ಮದುವೆ ಆಗಿ ಸಾಯೋ ಕಡೆ ಕ್ಷಣದವರೆಗೂ ನೀನು ಅಲ್ಲಿಂದ ಬಂದವಳು ಅನ್ನೋದ್ರ ಬಗ್ಗೆ ಯಾವತ್ತೂ ನೀನು ದೂಷಿಸುದ್ರನ್ನವ ಅವರು? ಇತ್ತು ಗುರುಗಳೇ, ಅದು ತುಂಬಾನೇ ಇತ್ತು. ಆಗಾಗ ಎತ್ತೋರು ಅದನ್ನ. ಹೌದು ಗುರುಗಳೇ. ಏನು ನಾನ್ ಯಾಕೆ ನಿನಗೆ ತಂದಾಕ್ಬೇಕು, ನಾನ್ ಯಾಕೆ ಸಾಕ್ಬೇಕು ನಿನ್ನ, ಅದೆಲ್ಲ ಇತ್ತು ನಮ್ಗೆ. ತುಂಬಾ ನೋವು ಕೊಟ್ಟಿದ್ದಾರೆ, ತುಂಬಾ ಅನುಭವ ಕೊಟ್ಟಿದ್ದೀವಿ. ಆದ್ರೆ ಅವ್ರ ಹತ್ರನೇ ಇರ್ಬೇಕು, ಅವ್ರ ಹತ್ರನೇ ಬದುಕ್ಬೇಕು ಅಂತ ಬದುಕಿದ್ದೀನಿ ಗುರುಗಳೇ ನಾನು. ಸರಿ ನಾವ ಈಗ ಮೊದಲನೇದು 12ನೇ ವರ್ಷಕ್ಕೆ 13ನೇ ವರ್ಷಕ್ಕೆ ಆಯಿತು, ಅಲ್ಲಿ ಬದುಕೋಕ್ಕಾಗಲಿಲ್ಲ. ಒಂದು 5 ವರ್ಷ ಇದ್ದ ಆಮೇಲೆ ಆಚೆ ಬಂದೆ, ತಂದೆ ಮನೆಗೆ ಬಂದೆ. ಅಲ್ಲಿನೂ ಹೋಗ್ತಾ ಇದ್ದೆ, ಚಿಕ್ಕಮ್ಮನ ವರ್ತನೆ ಯಾಕೋ ಇವಳು ಎಲ್ಲಿ ನಮಗೆ ಭಾರ ಆಗ್ತಾರೆ ಅಂತ ಅವರು ದೂರ ಆದರು. ಇಲ್ಲಿವರೆಗೂ ಅವರಿವರು ಮೋಸ ಮಾಡಿದ್ರು ಸರಿ, ಬಟ್ ಈ ಮದುವೆ ಅಂತ ಏನಾದಲ್ಲವ, ಅದು ನಿನ್ನದೇ ನಿರ್ಧಾರ ಆಗಿತ್ತು, ಹೌದಲ್ಲ? ಹೌದು ಗುರುಗಳೇ, ಇದು ನನ್ನ ನಿರ್ಧಾರದಿಂದನೇ ಆಗಿತ್ತು. ಮದುವೆ ಆಗಿ ಏನೊಂದು 15 ವರ್ಷ ಚೆನ್ನಾಗಿ ಬದುಕಿದ್ರ? ಅಂದ್ರೆ ಆ ಸಾಯೋಷ್ಟು ಎಷ್ಟು ವರ್ಷ ಆಗಿತ್ತು ನೀವು ಮದುವೆ ಆಗಿ? ಹೌದು ಗುರುಗಳೇ, 15 ವರ್ಷ ನಾವು ಚೆನ್ನಾಗಿ ಇದ್ವಿ. ಅಂದ್ರೆ ಮದುವೆ ಆಗಿ 15 ವರ್ಷ ಆದ್ಮೇಲೆ ಅವ್ರು ತೀರೋಗಿದ್ದ? ಹೌದು ಗುರುಗಳೇ, 14 ವರ್ಷಕ್ಕೆ ಗುರುಗಳೇ. ಅಂದ್ರೆ ಅವ್ರು ತೀರೋದಾಗ ನಿಮ್ಮ ಮಗಳಿಗೆ 12 ವರ್ಷ 11 ವರ್ಷ? ಹೌದು, 12 ವರ್ಷ ಮಗಳಿಗೆ. ನೋಡವಾ, ಈಗ ಯಾವತ್ತಾದ್ರೂ ಅಷ್ಟೇ ಜೀವನದಲ್ಲಿ ಹಿಂದೇನಾಯ್ತು ಅಂತ ನೋಡ್ಕೊಂಡು ಕೂತ್ರೆ ನಾಳೆಗಳು ಬದುಕು ಅಥವಾ ನಾಳೆಗಳು ಕತ್ತಲಾಗ್ಬಿಡ್ತವೆ. ನೋಡು ತಾಯಿ, ನಾಳೆ ನಮ್ಮ ಬದುಕು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸತ್ಯ ಏನಂದ್ರೆ, ನಿನ್ನ ಮಗಳಾಗಿರ್ಬೋದು ಅಥವಾ ಎಲ್ಲ ಆಳು ಕಾಳು ಮನೆ ತುಂಬ ಜನ ಇದ್ದು ಕೈ ತುಂಬ ಹಣ ಇದ್ದು ಅಯ್ಯೋ ಸಂಬಂಧಿಕರು ತುಂಬಿ ತುಳುಕ್ತವ್ರೆ ಅನ್ನೋ ಮನೆಯಲ್ಲಿರೋ ಹೆಣ್ಣು ಮಕ್ಕಳದು ಕೂಡ ಯಾವಾಗ ಎಲ್ಲಿ ಹೋಗ್ತಾರೆ, ಯಾರ ಜೊತೆ ಹೋಗ್ತಾರೆ, ಯಾರು ಮದುವೆ ಆಗಿ ಬರ್ತಾರೆ. ಅಂದರೆ ಒಂದು ಹೆಣ್ಮಗಳಾಗಿ ನೀನು ಅವತ್ತು ಅಪ್ಪ ಇಲ್ಲ ಅಂದಾಗ, ತಾಯಿ ಇಲ್ಲ ಅಂದಾಗ, ಹೇಳೋರು ಕೇಳೋರು ಅಷ್ಟಾಗಿ ಯಾರೂ ಇಲ್ಲ ಅಂದಾಗ ನೀನು ಮದುವೆ ಆಗಬೇಕು, ನಿಂದೊಂದು ಬದುಕನ್ನು ರೂಪಿಸ್ಕೊಳ್ಬೇಕು ಅಂತ ಅಲ್ಲಿ ಮದುವೆ ಆದೆ, ನಿನ್ನ ಬದುಕನ್ನು ನೀನು ಕಟ್ಕೊಂಡೆ. ಅಂದರೆ ಅವತ್ತು ಬಹುಶಃ ತಂದೆ ಆದವನು ತಾಯಿ ಆದವರು ಎಲ್ಲ ಇದ್ದು ಚೆನ್ನಾಗಿದ್ದಿದ್ರೆ ಬಹುಶಃ ನೀನು ಆ ಕೆಲಸ ಮಾಡ್ತಿರ್ಲಿಲ್ಲ, ಅಥವಾ ಮಾಡಿದ್ದು ಕೂಡ ಅವ್ರಿಗೆ ಗೊತ್ತಿದ್ದು ಮಾಡ್ತಾ ಇದ್ದೆ. ಹೌದು ಗುರುಗಳೇ. ಆದರೆ ಇಲ್ಲಿ ನಿನ್ನ ಮಗಳಿಗೆ
ನಿನ್ನ ಪರಿಸ್ಥಿತಿಯಂತೆ ಇರ್ಬೋದು, ಆದರೆ ನಿನಗೆ 12 ವರ್ಷಕ್ಕೆ 13 ವರ್ಷಕ್ಕೆ ಮದುವೆ ಆದಂಗೆ ನಿನ್ನ ಮಗಳಿಗಾಗಿಲ್ಲ ಅಂದರೆ ನಿನ್ನ ವಿಚಾರಕ್ಕಿಂತ ಅವಳ ವಿಚಾರ ಅದ್ಭುತ. ಇನ್ನೊಂಚೂರು ಹಂಗೆ ಮುಂದೆ ಹೋದರೆ ನಿನಗೆ ಆಲ್ರೆಡಿ 17, 18, 19, 20 ಈ ವಯಸ್ಸಿಗೆ ಬರೋಷ್ಟರಲ್ಲಿ ನೀನೊಬ್ಳು ಏನು ಜೀವಂತ ವಿಧವೆ ಅನ್ನೋ ಪಟ್ಟಕ್ಕೆ ಬಂದುಬಿಟ್ಟಿದ್ದೆ ನೀನು. ಹೌದು ಗುರುಗಳೇ. ನಿನ್ನ ಭಾವನೆ ಅದಿಲ್ಲದೆ ಹೋದರೂ ಸಮಾಜ ಗಂಡನ್ ಬಿಟ್ಟವಳು ಅನ್ನೋ ಪಟ್ಟವನ್ನು ಹೊರಿಸ್ಬಿಟ್ಟಿತ್ತು. ಹೌದು ಗುರುಗಳೇ. ನಿನ್ನ ಮಗಳಿಗೆ ಇವತ್ತಿಗೆ ಅದೂ ಇಲ್ಲ, ಯಾಕಂದ್ರೆ ನಿನ್ನ ಅವತ್ತಿನ ಏಜ್ಗೆ ಅವಳು ಬಂದು ನಿಂತಿದ್ದಾಳೆ. ಪಾಪ ಅವಳಿಗೆ ಓದೋ ಅವಕಾಶ ನೀವು ಕೊಟ್ಟಿದ್ದೀರಾ, ಅದು ನಿಮ್ಮ ಕರ್ತವ್ಯ. ಮತ್ತೆ ನೀವು ನನಗಾದ ಹಣೆ ಬರಹ ಅಥವಾ ನನಗಾದ ದುಃಖ ಕಷ್ಟ ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದ ನರಕ ನನ್ನ ಮಗಳಿಗೆ ಸಿಗುವುದು ಬೇಡ ಅಂತ. ಈಗ ನಿನ್ನ ಮಗಳಿಗೋಸ್ಕರ ನೀನು 50 ಲಕ್ಷ FD ಇಡು, ನಿನ್ನ ಮಗಳಿಗೆ ಅರಮನೆ ಕಟ್ಸು, ನಿನಗೆ ವಯಸ್ಸಾಗಿದೆ, ನೀನು ಬೇಗ ಸಾಯ್ತೀರಿ, ನಿನ್ನ ಮಗಳಿಗೆ ಇನ್ನೂ ವಯಸ್ಸಿದೆ, ಅವಳು ತುಂಬ ಚೆನ್ನಾಗಿರ್ತಾಳೆ. ನಾಳೆಗಳನ್ನು ಯಾರೂ ಬಲ್ಲವರಲ್ಲ ತಾಯಿ. ಈಗ ನಾಳೆ ನಮ್ಗೆ ಯಾರೂ ಇಲ್ಲ, ನಮ್ಮ ಬದುಕು ಹೆಂಗೆ ನಡೆಯುತ್ತೆ? ನಿನ್ನ ತಂಗಿಗೆ ಯಾರಿದ್ರವ? ಅಲ್ಲಿ ಹೋದ್ರಲ್ಲ, ಅವ್ರ ಬದುಕು ಏನೋ ನಡೀತಾ ಇದೆಯಲ್ಲ, ಅಂಬ್ಲಿನೋ ಅಮೃತನೋ ಏನೋ ನಡೀತಾ ಇದೆಯಲ್ಲ ಅವ್ರ ಬದುಕು ಕೂಡ. ಅಂದ್ರೆ ನಿನಗೆ ನಿನ್ನ ತಂಗಿರ ಬದುಕು ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ನೀನಿದ್ರೂ ನಿನ್ನ ಮಗಳದೊಂದು ಬದುಕು ಅಂತ ವಿಧಿ ಬರ್ದಿದೆ. ನಿನ್ನ ಮಗಳಾಗಿ ಜನಿಸಿದ್ದಾಳೆ ಹೊರತು ಅವಳು ವಿಧಿ ಬೇರೆ ಇದೆ. ಯಾಕಂದ್ರೆ ನಿನ್ನನ್ನು ಬಿಟ್ಟು ಹೋಗುತ್ತೆ ಅಂತ ಅಲ್ಲ, ಅಯ್ಯೋ ನಾನಿದ್ರೆ ಮಾತ್ರ ಅವಳ ಬದುಕು ಚಂದ. ಅರೆ ನಿನ್ನ ತಾಯಿ ಹೋದ್ಮೇಲೆ ನಿನ್ನ ತಂದೆ ಹೋದ್ಮೇಲೂ ನಿನ್ನ ಬದುಕನ್ನ, ಈಗ ಎಲ್ಲಿವರೆಗೂ ನನಗೆ ಹಸುವಾದಾಗ ತುತ್ತು ಕೊಡೋರು ಇರ್ತಾರೆ ಅಲ್ಲಿವರೆಗೂ ನಾನೇ ತಿನ್ನೋ ಪ್ರಯತ್ನ ಮಾಡಲ್ಲ. ಯಾವಾಗ ತುತ್ತು ಕೊಡೋರು ಇಲ್ವೋ ಹಸಿವು ತಡೆಯೋಕ್ಕಾಗಲ್ಲ, ನಾನೇ ತಾಂಡು ತಿಂತೀನಿ. ನಿನ್ನ ಮಗಳಿಗೂ ಹಂಗೆ, ನೀನು ಇದ್ದು ನೀನೆಲ್ಲ ಮಾಡಿದ್ರೆ ಅವಳು ಸುಮ್ಮನೆ ನೀನು ಸವಲತ್ತು ಮಾಡಿಕೊಟ್ಟಂಗೆ ಅವಳು ಬದುಕ್ತಾ ಹೋಗ್ತಾಳೆ. ನೀನು ಒಂದಿವ್ಸ ಇಲ್ಲ ಅಂದಾಗ ಅವಳು ಹುಟ್ಟಿಸ್ಕೊಳಕ್ಕೆ ಶುರು ಮಾಡ್ತಾಳಲ್ವ. ಅಂದರೆ ಮೊದಲು ನಿನ್ನ ತಲೆಗೆ ನೀನು ತಂದುಕೊಳ್ಬೇಕಾಗಿರೋದವ. ಬದುಕಿರೋವರೆಗೂ ಹಿಂದೇನಾಯಿತು ಅದನ್ನು ಮರೆತು ಮುಂದೇನಾಗಬೇಕು, ಮಗಳಿಗೇನು ಬುದ್ಧಿ ಕಲಿಸಬೇಕು, ಮಗಳಿಗೇನು ಸಂಸ್ಕಾರ ಕೊಡಬೇಕು, ಮಗಳಿಗೇನು ಬುದ್ಧಿ ಹೇಳಬೇಕು ಅದನ್ನು ನೀನು ಮಾಡು. ಯಾಕಂದರೆ ನೀನೇ ನಿಂತು ಕಳಿಸ್ತೀಯೋ ಅಥವಾ ಇಲ್ವೋ, ಒಟ್ನಾಗಿ ಇನ್ನೊಬ್ಬರು ಮನೆಗೆ ಹೋಗೋದಂತೂ ಸತ್ಯ. ವಿಷಯ ಏನಂದರೆ ಕೆಲವೊಬ್ಬರು ಅವರವರೇ ನಿರ್ಧಾರ ತಗೊಳ್ತಾರೆ, ಇನ್ನು ಕೆಲವೊಂದು ಮನೆಯಲ್ಲಿ ಅಪ್ಪ ಅಮ್ಮ ನಿಂತು ಕಳಿಸ್ತಾರೆ. ಅಂದರೆ ಕಳಿಸೋದು ಹೌದು, ಬಟ್ ನಿಮ್ಮ ಮೂಲಕ ನಡೀತು ಅವರವರೇ ನಿರ್ಧಾರ ತಗೊಂಡ್ರು ಅನ್ನೋದಷ್ಟೇ ವ್ಯತ್ಯಾಸ. ಇಲ್ಲಿ ಈ ಹಿಂದೆ ಮೊದಲ ಮದುವೆಯಲ್ಲಿ ಏನಾಯಿತು ಅಥವಾ ಈಗ ಎರಡನೇದು ಏನು ನಿಮ್ಮ ಗಂಡ ತೀರು ಹೋದ್ರು, ಅವರವರ ಕರ್ಮಕ್ಕೆ ಅವರವರ ಫಲ. ಈಗ ನೀನು ಒಳ್ಳೆಯವರು, ನೀವು ತುಂಬ ಪೂಜೆ ಮಾಡ್ತೀರಾ, ನೀವು ತುಂಬ ಕಷ್ಟಪಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ಆತನ ಕುಡಿತಕ್ಕೆ ಆತನಿಗೇನು ಶಿಕ್ಷೆ ಆಗಬೇಕು, ಆತನ ಬೇಜವಾಬ್ದಾರಿತನಕ್ಕೆ ಆತನಿಗೇನು ಶಿಕ್ಷೆ ಆಗಬೇಕು, ನಿನ್ನ ಪತಿವ್ರತೆತನ ಕಾಯೋದಿಲ್ಲವ ಅದು. ಅಥವಾ ನಿನ್ನ ಹೃದಯವಂತಿಕೆ, ನಿನ್ನ ಒಳ್ಳೆತನ ನಿನ್ನ ಗಂಡನನ್ನು ಕಾಪಾಡೋದಿಲ್ಲ. ಯಾಕಂದ್ರೆ ಆತ ವಿಷ ಕುಡಿದು ಬಂದು ನೀನು ಒಳ್ಳೆಯವಳು ಅನ್ನೋ ಮಾತ್ರಕ್ಕೆ ವಿಷ ಒಳಗಡೆ ಕೆಲಸ ಮಾಡಲ್ವಾ? ಮಾಡುತ್ತಾ ಹೌದಲ್ಲವಾ? ಬಟ್ ಏನಂದ್ರೆ ನನ್ನ ಜೀವನದಲ್ಲಿ ಎಂದೋ ಒಂದು ದಿನ ನಾನು ಮೈ ಮಾರ್ಕೊಂಡು ಬದುಕಬೇಕಾಗುತ್ತಲ್ಲ ಅನ್ನೋದ್ರ ಬಗ್ಗೆ ನಿನಗೆ ಪಶ್ಚಾತ್ತಾಪ ಇದೆಯಲ್ಲವ, ಅದು ಬಹಳ ದೊಡ್ಡ ಗುಣ. ಭಗವಂತ ಅವತ್ತು ನಿನಗೆ ಒಂದು ಮನೆಗೆ ಸೊಸೆಯಾಗಿ ಕಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಅಲ್ಲಿ ಯಾರೋ ಪರಿಚಯ ಆದರೂ ಮದುವೆ ಆದರೂ ಸ್ವಲ್ಪ ಗಂಡ ಹಂಗೆ ಹಿಂಗೆ ಅಂತಿದ್ದ, ಅದು ಇದು ಏನು ತಗಾದೆ ತೆಗೀತಾ ಇದ್ದ ಅನ್ನೋದು ಬಿಟ್ಟರೆ ಆ ಹೊಲಸು ಬದುಕಿಗಿಂತ ನಿನ್ನ ಬದುಕು ಸ್ವಲ್ಪ ಚೆನ್ನಾಗಿ ಕಟ್ಕೊಂಡೆ ನೀನು. ಇವತ್ತೆಷ್ಟು ಜನ ಗಂಡ ಇಲ್ಲ, ಕಸ ಮುಸ್ರೆ ತಿಕ್ಕಿ 2 3 ಮಕ್ಕಳನ್ನು ಸಾಕ್ತಿದ್ದಾರೆ ತಾಯಿ. ಬದುಕು ಅಂದ್ರೇನೆ ಭರವಸೆ ಇರಬೇಕು. ಇಲ್ಲ ಈ ಹಿಂದೆ ಏನಾಯ್ತು ಗೊತ್ತಿಲ್ಲ, ನಾಳೆ ನನ್ನ ಬದುಕು ಚೆನ್ನಾಗಿರುತ್ತೆ, ಈ ಹಿಂದೆ ನನಗೆ ಅಂತ. ಅಂದ್ರೆ ಈ ಹಿಂದೆ ನಿನಗೆ ಬದುಕಲಿಕ್ಕೆ ಕಾರಣನೇ ಇರಲಿಲ್ಲ, ಈಗ ಕಾರಣ ಇದೆ, ಮಗು. ಅಯ್ಯೋ ಮಗಳಿದ್ದಾಳೆ, ಯಾಕಂದ್ರೆ ನಿನಗಿಂತ ನರಕ ನೋಡ್ತಿರೋ ಹೆಣ್ಮಕ್ಳಿದ್ದಾರೆ. ನೀನ್ ಈಗ ಸುಮ್ಮನೆ ಯೋಚನೆ ಮಾಡು, ನಿನ್ನ ದುಡಿಮೆ ನೀನಿರೋ ಪರಿಸ್ಥಿತಿಗೆ 3 ಮಕ್ಳು ಇದ್ದಿದ್ರೆ ನಿನ್ಗೆ ಏನು ಕತೆ ಆಗ್ತಿತ್ತು, ನೀನು ಹಣೆ ಬಾರ ಯೋಚನೆ ಮಾಡು. ಆದ್ರೆ ನಾನು ಹೇಳ್ತೀನಿ, ನಾನು ಪ್ರತ್ಯಕ್ಷವಾಗಿ ಕತೆ ಕೇಳಿದ್ದೀನಿ. ನಿನಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ₹1 ಆದಾಯ ಇಲ್ಲ, ತವ್ರ ಮನೆ ಬೆಂಬಲ ಇಲ್ಲ, ಗಂಡ ಇಲ್ಲ, ಎಲ್ಲ ತುಳಿಯೋರೆ ಅಂದ್ರಲ್ಲ. 3 ಜನ ಹೆಣ್ಣು ಮಕ್ಕಳು, ಏನು ಮಾಡ್ಬೇಕಾಕೆ? ನೋಡವ, ಏನು ಈ ಹಿಂದೆ ತಪ್ಪು ಮಾಡಿದ್ದೀಯಾ ಅಥವಾ ಏನು ಈ ಹಿಂದೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ನಡ್ಕೊಂಡೆ, ಭಗವಂತ ಕ್ಷಮಿಸಿದ್ದಾನವ. ಯಾಕೆ ಗೊತ್ತೇನು?
ಅಲ್ಲೇ ಉಳಿದು ಆ ಹೊಲಸನ್ನೇ ನಿನ್ನ ಮೈಗೆ ಮೆತ್ಕೊಳ್ಳೋಕ್ಕಿಂತ ಮುಂಚೆ ನಿನಗೇ ಒಂದು ಜ್ಞಾನೋದಯವಾಗ ಅಲ್ಲಿಂದ ಹೊರಗಡೆ ಒಂದೊಳ್ಳೆ ಗೌರವಾನ್ವಿತವಾದ ಸಂಸ್ಕಾರಯುತವಾದ ಅಥವಾ 4 ಜನ ಗೌರವಿಸುವ ಒಂದು ಸಂಸಾರವನ್ನು ಕಟ್ಟಿಕೊಂಡಲ್ಲೋ ನೀನು. ಹೌದು ಗುರುಗಳೇ. ಆ ಕಾರಣಕ್ಕೆ ಹಿಂದೆ ಅಂಟಿಸಿಕೊಂಡಿದ್ದ ಆ ಕೊಳೆ ನಿನ್ನಿಂದ ಕಳೆದು ಹೋಗಿದೆ. ನಿನಗೆ ಮಾಂಗಲ್ಯ ನಿನ್ನ ಕೊರಳಿಗೆ ಬಂದಾಗ ನೀನು ಹೇಗೆ ಗೌರವಾನ್ವಿತವಾಗಿ ಬದುಕಬೇಕು ಅದಾದ ಮೇಲೆ ಎಲ್ಲೂ ನೀನು ಹಳಿ ತಪ್ಪಲಿಲ್ಲ, ಹೌದಲ್ಲ? ಹೌದು ಗುರುಗಳೇ. ಅದರ ಬಗ್ಗೆ ನಿನಗೆ ತೃಪ್ತಿ ಇರಲವ? ಈಗ ಹೋದ ಗಂಡನ ನೆನಪಲ್ಲಿ ಒಂದು ಸಂತಾನವಿದೆ, ಆಕೆಗೆ ಒಂದು ಬದುಕನ್ನ ಕೊಟ್ಟು ನಿನ್ನ ತಂಗಿದಿರ್ತಾರನೆ ಆಕೆ ಏನೋ ಆಗ್ಬಿಡ್ತಾಳೆ ಅಥವಾ ಆಕೆ ಏನು ತಪ್ಪುದಾರಿ ತುಳಿಬಿಡ್ತಾಳೆ, ಏನೂ ಆಗುವುದಿಲ್ಲ. ಭರವಸೆ ಇಟ್ಕೋ. ಬದುಕೋದು 3 ದಿನ ಆದರೂ ಪರವಾಗಿಲ್ಲ, ಭರವಸೆ ಇಟ್ಟುಕೊಳ್ಬೇಕು. ಇಲ್ಲ, ನಾನು ಕೆಲ್ಸಕ್ಕೆ ಹೋದಾಗ, ನನ್ನ ಮಗಳು ಕಾಲೇಜ್ಗೆ ಹೋದಾಗ ನಂಬಿಕೆ ಇಡಬೇಕು. ಅದನ್ನು ಮೀರಿ ಏನೋ ನಡೀತಾ ಆಮೇಲೆ ನೋಡೋಣ. ಬಟ್ ನಾನು ಈಗಲೇ ಅಂದರೆ ಇನ್ನು ಮಗನೇ ಹುಟ್ಟಿಲ್ಲ, ಕುಬಾಲಿ ಹೊಲ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಹೌದಲ್ಲ? ಹೌದು. ಈಗ ನಾನು ಹೇಳೋದು ನಿನ್ನ ಬದುಕನ್ನ ಅವತ್ತಾವತ್ತೋ ಒಂದು ದಿನ, ಅಂದರೆ ಒಬ್ಬ ವೇಶ್ಯೆಯ ಬದುಕಿನ ಹಿಂದೆ ಸಮಾಜದ ದುರ್ವರ್ತನೆ ಇರುತ್ತೆ, ಹೌದಲ್ಲವಾ? ಹೌದು ಗುರುಗಳೇ. ಈಗ ನೀನು ಹೇಳ್ದಂಗೆ ಸುಖಕ್ಕೋ ಚಟಕ್ಕೋ ಹೋದ್ರೆ ಅದಕ್ಕೆ ಸಮಾಜ ಹೊಣೆ ಅಲ್ಲ. ಆದರೆ ನಿನ್ಗೆ ಅವತ್ತು ಯಾರೋ ಒಂಚೂರು ಪ್ರೀತಿ ಕೊಟ್ಟು, ಯಾರೋ ಒಂಚೂರು ಗೌರವ ಕೊಟ್ಟು, ಹೆತ್ತ ತಂದೆ ಗೌರವಾನ್ವಿತವಾಗಿ ನಡೆಸ್ಕೊಂಡು, ಅಥವಾ ಚಿಕ್ಕಮ್ಮ ಅಂದವಳು ಸ್ವಲ್ಪ ಗೌರವಾನ್ವಿತವಾಗಿ ನಡೆಸ್ಕೊಂಡು, ಅಥವಾ ಆ ಇಡೀ ಸಮಾಜ ಯಾವುದೇ ಸಂಬಂಧ ಕಟ್ಟದೇನೆ ಅಥವಾ ಇನ್ನೇನು ಹೊರಗಡೆ ಕೆಟ್ಟ ದಾರಿಯಲ್ಲಿ ಹೋಗಿ ದುಡ್ದು ಬಾಡಿಗೆ ಕಟ್ತಿದ್ದಾಳೆ, ಸಾಲ ತೀರಿಸ್ತಿದ್ದಾಳೆ, ಇದೆಲ್ಲ ಸೇರಿನೇ ತಾನೇ ನೀನು ಅಲ್ಲಿಗೆ ಹೋಗ್ಲಿಕ್ಕೆ. ಅಂದರೆ ನಿನ್ನ ಆ ತಪ್ಪು ಅಥವಾ ನಿನ್ನ ಆ ಪಾಪದ ಹೊಣೆ ಈ ಸಮಾಜದ ಮೇಲೇನೆ ಇದೆ. ಹೌದು ಗುರು. ಯಾಕಂದ್ರೆ ಒಬ್ಬ ಕೊಲೆಗಾರ ಆಗ್ತಾನೆ, ಒಬ್ಬವಳು ವೇಶ್ಯೆ ಆಗ್ತಾಳೆ. ಇದೆಲ್ಲದಕ್ಕೂ ಕೆಲವೊಂದು ಜಾಗದಲ್ಲಿ ಇಡೀ ಸಮಾಜದ ಕೊಡುಗೆ ಇರುತ್ತೆ. ಹೌದು. ಆ ಕಾರಣಕ್ಕೆ ಆ ನೋವನ್ನ ಸಮಾಜವೇ ಅನುಭವಿಸಬೇಕಾಗುತ್ತೆ. ಯಾವ ರೀತಿ? ಇಡೀ ಸಮಾಜವೇ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನ ಕೋಪ ಬರೆಸಿ ಏನು ಸುಮ್ಮನೆ ಆಪಾದನೆ ಹೊರಿಸಿ ಕೊಲೆಗಾರನನ್ನಾಗಿ ಮಾಡ್ತಲ್ಲ, ಮತ್ತು ನಾಳೆ ಅವನೇ ಬಂದು ನಮಗೇನೋ ಮಾಡ್ತಾನೆ ಅಂತ ಎಲ್ಲ ಭಯದಲ್ಲೇ ಬದುಕ್ತಾರೆ ಸಮಾಜ. ಅಂದರೆ ಯಾವ ಸಮಾಜ ಕೊಲೆಗಾರನನ್ನು ಸೃಷ್ಟಿ ಮಾಡುತ್ತೋ ಅವನಿಂದಲೇ ಮತ್ತೆ ಸಮಾಜ ದುಃಖ ಪಡುತ್ತೆ. ಹಾಗೆ ಅವತ್ತು ನೀನು ಅಲ್ಲಿಗೆ ಹೋಗಬೇಕಾದಾಗ ಸಮಾಜ ನಿನ್ನ ಜೊತೆ ಹೇಗೆ ನಡ್ಕೊಳ್ತು, ಸುತ್ತಮುತ್ತಲಿನವರು ಹೇಗೆ ನಡ್ಕೊಂಡ್ರು, ಹುಟ್ಟಿಸಿದ ತಂದೆ ಹೇಗೆ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಹೋದ, ಇವೆಲ್ಲವೂ ಸೇರಿನೇ ನಿನ್ಗೆ ಆ ಪರಿಸ್ಥಿತಿಗೆ ಬಂತು ತಾಯಿ. ಅದಕ್ಕೆ ಈಗ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಬದುಕಲ್ಲಿ ನೀನೇನು ಮಾಡ್ತಿದ್ದೀಯ ಅನ್ನೋದಕ್ಕಿಂತ ಅದರ ಹಿಂದೆ ಇರುವ ಉದ್ದೇಶ ಮುಖ್ಯ ತಾಯಿ. ಅದರ ಹಿಂದಿನ ಉದ್ದೇಶ ಯಾವುದೋ ಹುಡುಗರು ಬದುಕನ್ನು ಹಾಳು ಮಾಡಬೇಕು ಅನ್ನೋದಲ್ಲ, ಅಥವಾ ಅದರ ಹಿಂದಿನ ಉದ್ದೇಶ ಸುಖ ಪಡ್ಕೊಳ್ಬೇಕು ಅಂತ ಅಲ್ಲ. ಅದರ ಹಿಂದಿನ ಉದ್ದೇಶ ಹೊಟ್ಟೆ ಹೊರಿಬೇಕಲ್ಲಪ್ಪ ಅಂತ. ಮತ್ತೆ ಹೊಟ್ಟೆ ಹೊರೆಯೋದಿಕ್ಕೆ ನಾನಾ ಮಾರ್ಗಗಳಿದ್ದು, ಹೌದಲ್ವಾ? ಹಾಗಂತ ನೀನ್ ಮಾಡಿರೋದು ಸರಿ ಅಂತ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಬಟ್ ಅವತ್ತಿಗೆ ಸಮಾಜ ಯಾಕೋ ಹಿಂಗ್ ವರ್ತಿಸಿತ್ತು. ನಿನ್ನ ಕತೆ ಅಲ್ಲ, ನಾನು ಸುಮ್ಮನೆ ಅಲ್ಲೊಂದಷ್ಟು ಪ್ರಶ್ನೆ ಹಾಕಿದೆ. ಆ ವೇಶ್ಯೆ ಮನೆಯಲ್ಲಿ ಇದ್ದೆ ಅಂತ ಹೇಳ್ದಲ್ಲವ, ಅಲ್ಲಿ ಸ್ವಲ್ಪ ನಿನ್ನ ನಿಲ್ಲಿಸಿ ನಿನ್ನೊಂದಷ್ಟು ಪ್ರಶ್ನೆ ಕೇಳಿದೆ. ಯಾಕೆ ಹೆಣ್ಮಕ್ಳು ಹಂಗಾಗ್ತಾರೆ, ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಅಲ್ಲಿ ಭಾವನೆಗಳಿಗೆ ಬೆಲೆ ಇರ್ತಾವ? ನಿನ್ನ ಕಥೆಯನ್ನು ಹೊರತುಪಡಿಸಿ ಕೆಲವೊಂದು ಸಾರ್ವಜನಿಕ ಪ್ರಶ್ನೆಯನ್ನು ಹಾಕಿದೆ, ನಿನ್ನಿಂದ ಉತ್ತರ ತಗೋಸ್ಕೊಂಡೆ. ಆಗ ನೀನು ಅಲ್ಲಿ ಹೇಳ್ದಲ್ಲವ, ಅಲ್ಲಿ ಭಾವನೆಗಳಿಗೆ ಅರ್ಥವೇ ಇಲ್ಲ, ಅಲ್ಲಿ ಮನುಷ್ಯಕ್ಕೂ ಭಾವನೆಗಳಿಗೆ ಅರ್ಥ ಇಲ್ಲ. ಅಲ್ಲಿ ಕೇವಲ ಅಲ್ಲಿ ಅಂದರೆ ಒಂದು ಹೆಣ್ಣು ನಾನು ದುಡಿತೀನಿ ನನಗೆ ಕೆಲಸ ಕೊಟ್ರಪ್ಪ ಅಂದಾಗ ಯಾರೂ ಮೂಸ್ ನೋಡ್ಲಿಲ್ವಂತೆ. ಅದೇ ವೇಶ್ಯೆ ಆದ್ಲಂತೆ, ಅವಳಿಗೆ ಬಿಡುವೇ ಇರಲಿಲ್ವಂತೆ. ನೋಡಿ ಹೆಂಗಿದೆ, ನಾನು ಕಷ್ಟಪಟ್ಟು ದುಡಿತೀನಿ ನನಗೆ ಕೆಲಸ ಕೊಟ್ರಪ್ಪ ಅಂದ್ರೆ ಯಾರೂ ಕೊಡ್ಲಿಲ್ಲ. ಅದೇ ಅವಳೊಬ್ಳು ವೇಶ್ಯೆಯಾಗಿ ಮೈ ಮಾರ್ಕೊಳ್ಳೋಕೆ ಶುರು ಮಾಡಿದ್ರೆ ಅವಳಿಗೆ ಒಂಚೂರು ವಿಶ್ರಾಂತಿನೇ ಇಲ್ದಂಗೆ ಅವಳಿಗೆ ಕೆಲಸ ಸಿಕ್ತಂತೆ. ಈ ಮಟ್ಟಿಗಿದ್ದಾಗ ಹೆಣ್ಮಕ್ಳು ತಾನೇ ಏನು ಮಾಡ್ತಾರೆ? ಬಟ್ ಇದ್ರ ನಾನು ಒಂದು ಹೇಳ್ತೀನವ, ಅದರ ಹಿಂದಿನ ಉದ್ದೇಶ ಹೌದು, ಅವಶ್ಯವಾಗಿ ಒಂದು ಹೆಣ್ಣು ಆ ಮಟ್ಟಕ್ಕೆ ಇಳಿಯೋದು ಅದು ಪಾಪದ ಕೆಲಸ. ಆದರೆ ಅದರ ಹಿಂದೆ ಹಾಗೆ ಆ ಕೆಲಸಕ್ಕೆ ಆ ಜಾಗಕ್ಕೆ ಹೋಗ್ಲಿಕ್ಕೆ ಒಂದು ಇಡೀ ಸಮಾಜ ಅಮಾನವೀಯವಾಗಿ ನಡ್ಕೊಂಡಿದ್ದೇ ಕಾರಣ ಅನ್ನೋದಾದರೆ ನೀನು ಅಲ್ಲಿಗೆ ಹೋಗಿದ್ರಲ್ಲಿ ಅಥವಾ ಹಂಗಾಗಿದ್ರಲ್ಲಿ ತಪ್ಪಿಲ್ಲ. ಮತ್ತು ಅದಾದಮೇಲೆ ನೀನು ಬೇಗ ತಿದ್ದುಕೊಂಡಿದೀಯ. ನನಗೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು ನೋಡಿ, ಇಲ್ಲಿ ಒಂದು ಊರಲ್ಲಿ ಒಬ್ಬಳು ವೇಶ್ಯೆ ಇದ್ಲು. ಆ ವೇಶ್ಯೆಯ ಮನೆ ಮುಂದೆ ಒಬ್ಬ ಪಂಡಿತ ಇದ್ದ. ವೇಶ್ಯೆಯ ಮನೆ ಮುಂದೆ ಒಬ್ಬ ಪಂಡಿತ. ಆ ವೇಶ್ಯೆ ಮೈ ಮಾರ್ಕೊಂಡು ಬದುಕ್ತಿದ್ಲು, ಹೌದು.
ಬಟ್ ಅವಳು ಯಾವಾಗಲೂ ಅಂದ್ಕೊಳ್ಳೋಳಂತೆ ಭಗವಂತನ ಫೋಟೋದ ಮುಂದೆ, ಭಗವಂತ ಯಾಕಪ್ಪ ನನಗೆ ಈ ಕೆಟ್ಟ ಜನ್ಮ ಕೊಟ್ಟಿದ್ದೀಯಾ, ನನಗೆ ಖಂಡಿತ ಇದು ಇಷ್ಟ ಇಲ್ಲ, ಆದ್ರೆ ಏನು ಮಾಡಲಿ, ಸಮಾಜ ನನ್ನನ್ನು ಹೊರಗಡೆ ಗೌರವಾನ್ವಿತವಾಗಿ ಬದುಕ್ತೀನಿ ಅಂದರೆ ಇಲ್ಲ, ಇವಳು ವೇಶ್ಯೆ, ಇವಳಿಗೆ ಕೆಲಸ ಕೊಡಬೇಡಿ, ಅಥವಾ ಇವಳು ಸರಿ ಇಲ್ಲ, ಹೀಗೆ ನನ್ನನ್ನು ಎಲ್ಲಿಗೋದ್ರೂ ಮತ್ತೆ ತಗೊಂಡು ಬಂದು ಇಲ್ಲಿಗೆ ಆಗುತ್ತಾರೆ. ಭಗವಂತ ನನಗೆ ಈ ಬದುಕು ಸಾಕಾಗಿದೆ ಕಣಪ್ಪ, ನನಗೆ ನಿನ್ನ ಪಾದಗಳಲ್ಲಿ, ನಿನ್ನ ಚರಣಗಳಲ್ಲಿ ನನಗೆ ಜಾಗ ಕೊಡು, ನನಗೆ ಈ ಬದುಕು ಬೇಡ, ಇಲ್ಲ ನನಗೆ ಒಳ್ಳೆ ದಾರಿಗೆ ನಿನ್ನ ಭಗವಂತನ ಸೇವೆ ಮಾಡಿಕೊಂಡು ಬದುಕೋ ಥರ ಬುದ್ಧಿ ಕೊಡು, ಈ ವೇಶ್ಯೆಯ ಬದುಕು ಸಾಕಪ್ಪ ಅಂತ ಬೇಡ್ಕೊಳ್ಳೋಳು. ಆದರೆ ವಿಧಿ ಇಲ್ಲ, ವೇಶ್ಯೆ ಕೆಲಸ ಮಾಡೋಳು. ಅಂದ್ರೆ ವೇಶ್ಯೆ ಕೆಲಸ ಮಾಡ್ತಿದ್ರು ಕೂಡ ಆಕೆಯ ಹೃದಯದಲ್ಲಿ ಭಗವಂತನ ಕುರಿತು ನನಗೆ ಯಾಕಪ್ಪ ಈ ಶಿಕ್ಷೆ ಕೊಟ್ಟೆ ಅಂತ ಆ ಕೆಲಸದ ಬಗ್ಗೆ ಆಕೆಗೆ ಆಕ್ಷೇಪ ಇತ್ತು. ಅದೇ ಅವನ ಮನೆ ಮುಂದೆ ಇದ್ದ ಒಬ್ಬ ಪಂಡಿತ, ಅವನು ಮೇಲ್ನೋಟಕ್ಕೆ ಅವನು ಧರ್ಮ ಹೇಳ್ಕೊಂಡು ಓಡಾಡ್ತಿದ್ದ, ಆದ್ರೆ ಅವನ ಕೆಲಸ ಏನಂದ್ರೆ ವೇಶ್ಯೆ ಮನೆಗೆ ಎಷ್ಟು ಜನ ಬಂದ್ರು ಎಷ್ಟು ಜನ ಹೋದ್ರು ಅಂತ ಲೆಕ್ಕ ಹಾಕ್ತಿದ್ದಂತೆ. ಸರಿ, ವೇಶ್ಯನು ಸತ್ಲು, ಪಂಡಿತನು ಸತ್ತ. ಅದರ ವಿಚಿತ್ರ ನೋಡಿ, ವೇಶ್ಯೆ ಸ್ವರ್ಗಕ್ಕೆ ಹೋದ್ಲಂತೆ, ಪಂಡಿತ ನರಕಕ್ಕೆ ಹೋದ್ನಂತೆ. ಪಂಡಿತನಿಗೆ ಕೋಪ ಬಂದ್ಬಿಡ್ತು, ಅರೇ ನಾನು ಇಡೀ ಜೀವನ ಪೂರ್ತಿ ದೇವರ ಮಹಿಮೆಯನ್ನು ಹೇಳ್ಕೊಂಡು ಓಡಾಡಿದ್ದೀನಿ, ನನಗೆ ಯಾಕೆ ನರಕ, ಅವಳು ವೇಶ್ಯೆ, ಅವಳಿಗೆ ಯಾಕೆ ಸ್ವರ್ಗ ಅಂತ. ಆಗ ಹೇಳಿದ್ರಂತೆ ಆ ದೇವದೂತರು, ನೋಡಪ್ಪ ನೀನು ಬಾಯಿ ಮಾತಲ್ಲಿ ಧರ್ಮ ಹೇಳ್ಕೊಂಡು ಓಡಾಡ್ತಿದ್ದೆ, ಆದ್ರೆ ನಿನ್ನ ಮನಸ್ಸಲ್ಲಿ ವೇಶ್ಯೆ ಬಗ್ಗೆನೇ ಯೋಚನೆ ಇತ್ತು. ಅವಳ ಮನೆಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಆದರೆ ವೇಶ್ಯೆ ದೇಹ ಮಾರ್ಕೊಳ್ತಿದ್ರು ಕೂಡ ಅವಳ ಮನಸ್ಸಲ್ಲಿ ದೇವರ ಬಗ್ಗೆನೇ ಚಿಂತನೆ ಇತ್ತು. ನೋಡಿ, ಮೇಲ್ನೋಟಕ್ಕೆ ಪಂಡಿತ ದೇವ್ರ ಕೆಲಸ ಮಾಡ್ತಿರ್ಬೋದು, ಮನಸ್ಸಲ್ಲಿ ಕೆಟ್ಟ ವಿಚಾರ ಇತ್ತು, ಅದಕ್ಕೆ ಅವನ ನರಕಕ್ಕೆ ಬಂದ. ವೇಶ್ಯೆ ಮೇಲ್ನೋಟಕ್ಕೆ ಕೆಟ್ಟ ಕೆಲಸ ಮಾಡ್ತಿರ್ಬೋದು, ಮನಸ್ಸಲ್ಲೂ ಒಳ್ಳೆ ವಿಚಾರ ಇತ್ತು, ಅದಕ್ಕೆ ಅವಳು ನರಕಕ್ಕೆ ಬಂದ್ಲು. ಅಂದರೆ ಮೇಲ್ನೋಟಕ್ಕೆ ಯಾವುದು ಒಳ್ಳೆಯದು ಅಂತ ಕಾಣುತ್ತೆ, ಅದರ ಹಿಂದಿನ ಉದ್ದೇಶ ಬಹಳ ಮುಖ್ಯ. ಹಾಗಾಗಿ ಅದರ ನಿನ್ನ ಬದುಕಿನ ಅಥವಾ ಆ ನಿರ್ಧಾರದ ಹಿಂದೆ ನಿನ್ನ ಬದುಕನ್ನು ನಡೆಸಬೇಕು. ಏನೋ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಈ ಸಮಾಜ ಕೆಟ್ಟ ಆಪಾದನೆ ಹೊರಿಸ್ತು, ಅವತ್ತೇನೋ ತಪ್ಪಾಯಿತು, ಅದಾದಮೇಲೆ ಬದುಕನ್ನು ಕಟ್ಟಿಕೊಂಡೆ, ಗಂಡ ಮಕ್ಕಳು ಸಂಸಾರ ಮಾಡಿದೆ. ಅಂದರೆ ನಿನ್ನ ಏನೂ ಅರಿಯದ ವಯಸ್ಸಲ್ಲಿ ಸಂಸಾರಕ್ಕೆ ದೂಕಿದ ಈ ಸಮಾಜ ಎಲ್ಲವನ್ನ ಅರಿಯುವ ಹಂತಕ್ಕೆ ಬಂದು ಸಂಸಾರ ಬೇಕು ಅಂದ್ರು ಭಗವಂತ ಕಿತ್ಕೊಂಡ್ಬಿಟ್ಟ. ಅವತ್ತು ಬೇಡ ಅಂತ ಇವತ್ತು ಬೇಕು ಅಂದ್ರು ಇಲ್ಲ, ಅವತ್ತು ಬೇಡ ಅಂತ ದೂಕಿದ್ರು ಮೇಲ್ ತಳ್ತಾ ಇದ್ರು. ಅದಾಗೇನವ್ವ, ಬದುಕೇ ಹಾಗೆ. ಹೊಟ್ಟೆ ಹಸಿತಾ ಇದೆ, ಅನ್ನ ಬೇಕು ಅಂದ್ರೆ ಇಲ್ಲ, ಅಯ್ಯೋ ಬೇಡಪ್ಪ ಹೊಟ್ಟೆ ತುಂಬಿದೆ ಅಂದ್ರೆ ಅನ್ನ ಕಣ್ಮುಂದೆನೇ ಇರುತ್ತೆ. ಬದುಕು ಹಾಗೆ, ಬಯಸಿದ್ದೆಲ್ಲ ಬದುಕಲ್ಲಿ ಸಿಗುವುದಿಲ್ಲ. ಹಾಗಾಗಿ ಈ ಹಿಂದೆ ಏನಾಯ್ತವ, ಅದೊಂದು ಕೆಟ್ಟ ಕನಸು. ನಿನ್ನ ಬದುಕಲ್ಲಿ ಸಂಸಾರದ ಸುಖ ಉಂಡಿದೀಯಾ, ಅತ್ತೆ ಅನ್ನೋ ಆ ಏಳು ಬೀಳನ್ನು ನೋಡಿದೀಯಾ, ಈಗ ಮಗಳು ತಾಯಿ ಅನ್ನೋ ಸ್ಥಾನಕ್ಕೆ ಬಂದಿದೀಯಾ, ನೀನು ಅದೊಂದನ್ನು ಸರಿಯಾಗಿ ನಿಭಾಯಿಸು. ನಿನ್ನ ಮಗಳ ಬದುಕಲ್ಲಿ ನೀನು ಅನುಭವಿಸಿದ ದುಃಖ ಬರದ ಹಾಗೆ ನೋಡ್ಕೊಳೋದಕ್ಕಿಂತ ಈಗ ನೀನೇನೇ ನೋಡ್ಕೊಳ್ತೀನಿ ಅಂದ್ರೂ ಅವಳ ಹಣೆ ಬರದಲ್ಲಿ ಏನಿದೆಯೋ ಅದನ್ನು ಅನುಭವಿಸ್ಲೇಬೇಕಲ್ವ. ಈಗ ನನ್ನ ಮಗನಿಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಸೊಳ್ಳೆ ಪರ್ದ ಹಾಕ್ಬೋದು, ರಗ್ಗೊಜಿಸ್ಬೋದು, ಅದನ್ನು ಮೀರಿಯೂ ಅವನೆಲ್ಲೋ ಟಾಯ್ಲೆಟ್ಗೆ ಹೋದಾಗ ಕಚ್ಚುತ್ತೆ ಅಂದರೆ ಅದು ಅವನ ವಿಧಿ. ಹಂಗೆ ನನ್ನ ಬದುಕು ಹಾಳಾದಂಗೆ ಮಗಳ ಬದುಕು ಹಾಳಾಗಬಾರ್ದು ಅಂತ ನಾವೇನೇ ಒಂದಷ್ಟು ಮುಂಜಾಗ್ರತೆ ತಗೊಳ್ಬೋದು. ಕೆಲವೊಂದು ವಿಚಾರದಲ್ಲಿ ನಾವು ತಡೆಯೋಕ್ಕಾಗಲ್ಲ. ಬಟ್ ನಾನು ಹೇಳ್ತೀನವ, ಯಾಕೆ ನನಗೆ ಭಗವಂತ ಹಿಂಗೆ ಮಾಡಿಬಿಟ್ಟ, ಅಯ್ಯೋ ಯಾಕೆ ನನ್ನ ಭಗವಂತ ಹಿಂಗೆ ನನ್ನ ಬದುಕಲ್ಲಿ ಹಿಂಗೆ ಇದನ್ನು ಇಷ್ಟೆಲ್ಲ ತಂದುಬಿಟ್ಟ, ಯಾಕೆ ಹಿಂಗಾಯಿತು. ಇಲ್ಲಿ ನಿನ್ನ ತಂದೆ ತಾಯಿ ತಪ್ಪು, ಅವತ್ತು 13 ವರ್ಷಕ್ಕೆ ಜವಾಬ್ದಾರಿ ಕಳ್ಕೊಂಡ್ಬಿಡ್ಬೇಕು ಅಂತ ಮದುವೆ ಮಾಡೋದು ಒಂದು ಬಾವಿಗೆ ತಳ್ಳಿದ್ರಾಗಿತ್ತಲ್ಲೋ, ಹಂಗೆ ಆಯ್ತಲ್ವ ಕತೆ. ಬೇಡ, ನಿನ್ನ ಮಗಳಿಗೆ ನೀನು ಒಂದು ಅರ್ಥ ಮಾಡ್ಕೊ, ನಿನ್ನ ಬದುಕಿನ ಒಟ್ಟು ಸಾರಾಂಶ ಇಷ್ಟೇ. ಸಿಗೋನು ಎಂಥವ್ನು ಸಿಗ್ತಾನೋ ಅದು ನಮಗೆ ಏನೋ ತಾಂಬೂಲ ಬದಲಾಯಿಸ್ಕೊಂಡು ಕುಲ ಗೋತ್ರ ಜಾತಕ ಎಲ್ಲ ನೋಡಿ ಮದುವೆ ಮಾಡಿದವು ಹಾಳಾಗ್ತವೆ. ಓಡೋಗಿ ಮದುವಾದವರು ಚೆನ್ನಾಗಿದ್ದವ್ರು ಇದ್ದಾರೆ, ಓಡಾಗ ಮದುವಾದವ್ರು ಹಾಳಾದವರು ಇದ್ದಾರೆ. ವಿಷಯ ಏನಂದ್ರೆ, ನಿನ್ನ ಮಗಳಿಗೆ ತಂದ ಅಳಿಯ ಒಳ್ಳೆಯವನೋ ಕೆಟ್ಟವನೋ, ಅಥವಾ ಮದುವೆ ಸಮಯದಲ್ಲಿ ಒಳ್ಳೆಯವನಿದ್ದ ಆಮೇಲೆ ಕೆಟ್ಟವನಾಗ್ತಾನೋ ಏನಾದರೆ, ಬಟ್ ಏನಾದರೂ ನಿನ್ನ ಮಗಳಿಗೆ ಸ್ವತಂತ್ರವಾಗಿ ಬದುಕುವ ಶಕ್ತಿಯನ್ನು ಕಲಿಸಿಕೊಡೋದೇ ನಿನಗಿರೋ ಜವಾಬ್ದಾರಿ. ಯಾಕಂದ್ರೆ ಇವತ್ತಿನ ಕಾಲ ಹಂಗಿಲ್ಲವ, ಏನಾಗ್ಬಿಟ್ಟಿದೆ, ಅಯ್ಯೋ ನನ್ನ ಅಳಿಯ ದೇವ್ರಂತವನು, ಬಟ್ ಮುಂದೇನೋ ಕೆಡುಕಾಯ್ತು ಅಂದಾಗ ಇವಳು ಬದುಕನ್ನ ನೇಣಿಗೆ ಶರಣಾಗಿ ಫ್ಯಾನಿಗೆ ನೇಣು ಹಾಕೊಂಡು ಸಾಯೋದಕ್ಕಿಂತ, ಇಲ್ಲ ನಮ್ಮಮ್ಮ ನನಗೆ ಕಲಿಸಿದ್ದಾರೆ, ನಾನು ಮದುವೆ ಆಗೋ ಮುಂಚೆ ಕೆಲಸ ಮಾಡೇ ಬದುಕೊಂಡು ಬಂದು ನಾನು ಈಗಲೂ ಹಂಗೆ ಬದುಕ್ತೀನಿ ಅಂದರೆ ಆ ಧೈರ್ಯ ಕಲಿಸಬೇಕು.
ಹಾಗಾಗಿ ನಿನ್ನ ಮಗಳಿಗೆ ನೀನಂಥದ್ದೊಂದು ಬದುಕನ್ನು ಕೊಡಬೇಕು. ಈಗ ಏನಾಗಿದೆಯೋ ವೇಶ್ಯೆಯನ್ನು ಪಟ್ಟಕ್ಕೆ ಏರಿ ಅಲ್ಲಿ ಯಾವುದೋ ಸುಖಕ್ಕೆ ಅಲ್ಲೇ ಇದ್ದು ದೇಹವನ್ನು ಹೊಲಸು ಮಾಡಿಕೊಂಡು ಕಾಯಿಲೆಗಳು ಬರೆಸ್ಕೊಂಡು ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಂಡು ಬದುಕೋ ಅಂಥ ಮುಂದುವರೆದ ಇದ್ದುಕೊಂಡು ಅಥವಾ ಅದರಲ್ಲೇ ಜೀವನ ಮಾಡಿದವರು ಇದ್ದಾರೆ. ಅಂಥದ್ರಲ್ಲಿ ನೀನು ಒಂದೊಳ್ಳೆ ಬದುಕನ್ನು ಕಂಡುಕೊಂಡೆ ಈಗ ಸರಿದಾರಿಯಲ್ಲೇ ಇದ್ದೀಯಾ. ಬಿಡು ತಾಯಿ, ಈ ಹಿಂದೆ ಏನಾಯಿತು ನಾನು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀನಿ. ಕೆಲವು ನಿನ್ನ ತಪ್ಪಿದ್ದಾವೆ, ಕೆಲವು ಸಮಾಜದ ತಪ್ಪುಗಳಿದ್ದಾವೆ, ಹೆತ್ತವರ ತಪ್ಪುಗಳಿದ್ದಾವೆ. ಈಗ ತಪ್ಪುಗಳನ್ನು ಲೆಕ್ಕ ಹಾಕೊಂಡು ಕೂತ್ಕೊಂಡು ಇರೋ ಆಯಸ್ಸನ್ನು ಅಳ್ತಾ ಕಳೆಯೋದಕ್ಕಿಂತ ಭಗವಂತ ಏನು ಕೊಟ್ಟು ಅದು ನನ್ನ ಹಣೆ ಬರದಲ್ಲಿ ಇತ್ತಪ್ಪ, ಅದಾಯಿತು. ಈಗ ನಾನು ಯಾರನ್ನೂ ದೂಷಿಸಿ ಪ್ರಯೋಜನ ಇಲ್ಲ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳವ, ಮಗಳಿಗೆ ಭರವಸೆ ಇಡು. ಅಯ್ಯೋ ಅವಳು ಕಾಲೇಜ್ಗೆ ಹೋದ್ರೆ ನನಗೆ ಎದೆ ಡಬಡವ ಅಂತಿರುತ್ತೆ, ನಾನು ಕೆಲಸ ಮಾಡೋ ಜಾಗದಲ್ಲೂ ನಂದು ಅದೇ ಯೋಚನೆ. ನೀನು ಯೋಚನೆ ಮಾಡೋದು ಮಾತ್ರಕ್ಕೆ ನಿನಗೆ ಏನಾದರೂ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಇಲ್ಲ ತಾನೇ? ಮಗಳು ಯಾವಾಗ ಮುಂದೆ ಬರ್ತಾಳೆ ಅವಾಗ ನೀನೇನೋ ಬುದ್ಧಿ ಹೇಳ್ಬೋದು. ಅವಳೆಲ್ಲೋ ಇದ್ದಾಳೆ, ನೀನೆಲ್ಲೋ ಎದೆ ಬಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಮಗಳ ಮೇಲೆ ನಂಬಿಕೆ ಇಡು. ಇಲ್ಲಪ್ಪ ನನ್ನ ಮಗಳಿಗೆ ಏನು ಮಾಡಿದ್ರು ನನಗೆ ಹೇಳ್ತಾಳೆ. ಮಗಳನ್ನ ನಂಗೆ ಮುದ್ದಿಸ್ಬೇಕು. ಅಯ್ಯೋ ಬಂಗಾರ, ಏನು ನನ್ನ ಮಗಳು ನನ್ನಿಂದ ಏನೂ ಮುಚ್ಚಿಡಲ್ಲ. ಅವಳ ಹೃದಯಕ್ಕೆ ನೀವು ಈ ಮಾತನ್ನು ತಲುಪಿಸ್ತಾ ಇರಬೇಕು. ಆಗ ಅವಳ ಆತ್ಮ ಜಾಗೃತಿ ಆಗುತ್ತೆ, ಮೋಸ ಮಾಡ್ಲಿಕ್ಕೆ ಮುಂದಾಗುವುದಿಲ್ಲ. ಮಕ್ಕಳಿಂದ ನೀವು ತುಂಬ ಅಂತರ ಕಾಪಾಡಿಕೊಂಡಷ್ಟು ನಿಮಗೆ ಗೊತ್ತಿಲ್ಲದಂಗೆ ತುಂಬ ವಿಚಾರಗಳಲ್ಲಿ ಅವ್ರು ಭಾಗಿಯಾಗ್ಬಿಟ್ಟಿರ್ತಾರೆ. ಯೋಚನೆ ಬೇಡ ತಾಯಿ, ನಿನ್ನ ಬದುಕಿನ ಬಗ್ಗೆ ನಿನಗೆ ಕೀಳಿರಿಮೆ ಬೇಡ. ಏನೇನೋ ಪರಿಸ್ಥಿತಿ ಕೈಗೊಂಬೆ ಆಗಿ ನೀನು ಯಾರಿಗೂ ಕಣ್ಣೀರು ಹಾಕ್ಸಿಲ್ಲವಾ, ಯಾರಿಗೂ ಮೋಸ ಮಾಡಿಲ್ಲ, ಅದ್ರ ಬಗ್ಗೆ ನಿನಗೆ ತೃಪ್ತಿ ಇರಲಿ. ಹೌದು ಗುರುಗಳೇ, ನನಗೆ ಅದ್ರ ಬಗ್ಗೆ ತುಂಬಾ ಒಂಥರ ಸಮಾಧಾನ ಇದೆ. ನಾನು ಬೇರೆಯವ್ರಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೀನಿ ಗುರುಗಳೇ, ನನಗೋಸ್ಕರ ಅಂತೂ ಯಾವತ್ತೂ ನಾನೇನು ಮಾಡ್ಕೊಂಡಿಲ್ಲ. ಹಾಗಾಗಿ ಭಗವಂತ ನಿನ್ನ ಪಾಲಿಗಿದ್ದಾನೆ. ನಿನಗೆ ಭಗವಂತನ ರಾಜ್ಯದಲ್ಲಿ ನಿನಗೊಂದು ಜಾಗ ಇದೆ. ನೀನು ಮಗಳ ಕುರಿತಾಗಿ ತಾಯಿಯಾಗಿ ನಿನಗಿರೋ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸು. ಈ ಹಿಂದೆ ನಿನ್ನ ಬದುಕಲ್ಲಿ ಯಾರು ಬಂದರು, ಏನು ತಪ್ಪಾಗಿ ನಡ್ಕೊಂಡ್ರು, ಏನು ಮೋಸ ಮಾಡಿದ್ರು, ಇದನ್ನು ನೀನು ಪಟ್ಟಿ ಮಾಡ್ತಾ ಹೋದಷ್ಟು ನಾಳೆಯ ಬದುಕು ನಿನ್ನಿಂದ ಕೈ ತಪ್ಪುತ್ತೆ ಅಷ್ಟೇ. ಯಾಕಂದರೆ ಕೆಟ್ಟ ಚಟಗಳು ಇದ್ದಾವಲ್ಲವ ನಿನ್ನ ಗಂಡ. ಅದೇ ಹೇಳ್ತಾರಲ್ಲ, ಮನೆ ಮಗ ಓಡಾಡಿ ಕೆಟ್ಟ, ಮನೆ ಸೊಸೆ ಮಲಗಿ ಕೆಟ್ಲು ಅನ್ನೋ ಒಂದು ಗಾದೆ ಇದೆಯಲ್ಲ, ಗಾದೆ. ಓಡಾಡಿ ಕೆಟ್ಟ ಅಂದರೆ ಕುಡ್ಕೊಂಡು ತಿನ್ಕೊಂಡು ಓಡಾಡ್ದ ಅಂತ. ಆ ಕುಡ್ಕೊಂಡು ತಿನ್ಕೊಂಡು ಜೂಜಾಡ್ಕೊಳೋದು ಎಷ್ಟು ತಪ್ಪು, ಈ ಸೊಸೆ ಇನ್ನೊಬ್ಬನ ಜೊತೆ ಹೋಗಿ ಮಲ್ಕೊಂಡು ಅವಳದು ಅಷ್ಟೇ ತಪ್ಪು. ಹಾಗಾಗಿ ಕೆಡೋದಿಕ್ಕೆ ಅವ್ರ ದಾರಿ ಅದರದೇ ಇದೆ. ನೀನೀಗ ಅದು ಯಾವುದ್ರಲ್ಲೂ ಇಲ್ಲ, ಯಾವ ಚಟ ಇಲ್ಲ, ತೆಪ್ಪ ದಾರಿ ಇಲ್ಲ, ಏನೂ ಇಲ್ಲ. ಶುದ್ಧವಾಗಿದ್ದೀಯಾ, ಭಗವಂತನನ್ನು ನಂಬು, ಮಗಳಿಗೆ ಒಳ್ಳೆ ಬದುಕನ್ನು ಕೊಡೋದ್ರಲ್ಲಿ ನಿನ್ನ ಕೆಲಸವನ್ನು ನೀನು ಮಾಡು. ಆಕೆಗೆ ಎಜುಕೇಷನ್ ಕೊಡು, ಅದಾದಮೇಲೆ 1-2 ವರ್ಷ ಕೆಲಸಕ್ಕೆ ಕಳಿಸು. ಅದನ್ನು ಮೀರಿ ಒಟ್ಟಿನಾಗ ಅವಳು ಚೆನ್ನಾಗಿರಬೇಕು. ಹೊರಗಡೆ ಜಗತ್ತೇನು ಅಂತ ಅರ್ಥ ಆಗಬೇಕು. ಯಾಕಂದರೆ ನಿನಗೆ ನಿಜವಾದ ಬದುಕು ನಿನ್ನ ತಂದೆ ಮನೆಯಿಂದ ಆಚೆ ಬಂದು, ಗಂಡನ ಮನೆಯಿಂದ ಆಚೆ ಬಂದು ಅವಾಗಲೇ ನಿನಗೆ ಗೊತ್ತಾಗಿದ್ದು. ಶಾಲೆಯಲ್ಲೂ ಕಲಿಸಲ್ಲ ಈ ಪಾಠವನ್ನು. ಹಾಗಾಗಿ ನಿನ್ನ ಮಗಳಿಗೂ ಸಡನ್ನಾಗಿ ಅಯ್ಯೋ ಜವಾಬ್ದಾರಿ ಕಳ್ಕೊಂಡ್ಬಿಡ್ಬೇಕು ಅಂತ ಮದುವೆ ಮಾಡೋದ್ರ ಬದಲು ಸ್ವಲ್ಪ ಸಮಾಜ ಅನ್ನೋ ಸಾಗರದ ಆಳ ಎಷ್ಟಿದೆ ಸ್ವಲ್ಪ ಈಜಕ್ಕೆ ಬಿಡಬೇಕು. ನಾವು ತುಂಬಾ ಜಾಗೃತಿ ಮಾಡ್ಲಿಕ್ಕೆ ಹೋದಾಗ ಏನೇ ಆಗಲವ, ಒಂದು ಹೂ ನಿನಗೆ ಎಷ್ಟೇ ಇಷ್ಟ ಇರ್ಬೋದು, ಅಯ್ಯೋ ಎಲ್ಲಿ ಗಾಳಿಗೆ ಆರೋಗ್ಬಿಡುತ್ತೋ ಅಂತ ಹೂವನ್ನು ಗಟ್ಟಿಯಾಗಿ ಮುಷ್ಟಿ ಮಾಡಿ ಇಟ್ಕೊಂಡ್ರೆ ಒಸ್ಕೋಗುತ್ತೆ. ಎಷ್ಟೇ ಸುಲಭವಾಗಿ ಬಿಡಿ, ಅದು ಹಂಗೋಗುತ್ತೋ ಹೆಂಗೋಗುತ್ತೋ. ಬಟ್ ಏನಂತೂ ಹಳೇದನ್ನು ನೆನಪು ಮಾಡಿಕೊಂಡು ನಾಳೆಯನ್ನು ಹಾಳು ಮಾಡಿಕೊಳ್ಬೇಡವ. ನಿನಗೊಳ್ಳೇದಾಗಲಿ, ಶುಭವಾಗಲಿ ತಾಯಿ. ಎಂದಾದರೂ ಒಂದಿನ ಮಗಳನ್ನು ಕರ್ಕೊಂಡು ಆಶ್ರಮಕ್ಕೆ ಬಾ, ನಿನ್ನ ಜೊತೆ ನಾನು ಯಾವಾಗಲೂ ಮಾತಾಡ್ತೀನಿ ತಾಯಿ. ನಿನ್ನ ಬದುಕು ನೀನು ಸುಮ್ಮನೆ ಹೇಳ್ತಿದ್ದೀನಿ ಅಂದ್ಕೊಂಬೇಡ. ಇವತ್ತು ನಿನ್ನ ಕತೆ ಕೇಳಿರೋ 1000 ಜನಕ್ಕೆ ಅಯ್ಯೋ ಇಂಥ ಹೆಣ್ಮಕ್ಳೇ ಬದುಕಿದ್ದಾಳೆ, ಇಷ್ಟೊಂದು ನೋವು ಅನುಭವಿಸಿ, ಇಷ್ಟೊಂದು ಮೋಸ ಹೋಗಿ, ಇಷ್ಟು ವೇಶ್ಯೆಯನ್ನು ಜಾಗಕ್ಕೆ ಹೋಗಿ ಅಲ್ಲಿ ಬದುಕಿ ಆಮೇಲೆ ತಿದ್ದುಕೊಂಡು ಅಯ್ಯೋ ನಮ್ಗೆ ಅಂಥ ಬದುಕು ಬಂದಿಲ್ಲ, ನಾವು ಅವ್ರಿಗಿಂತ ಅದೃಷ್ಟವಂತರು ಅಂದುಕೊಂಡು ನಿನ್ನ ಬದುಕು 4 ಜನಕ್ಕೆ ಉದಾಹರಣೆಯಾಗಿ ಅವ್ರ ಬದುಕನ್ನು ತಿದ್ದುಕೊಂಡ್ರೆ ಆ ಪುಣ್ಯ ನಿನಗೆ ಸೇರುತ್ತವ. ಹೌದು ಗುರುಗಳೇ, ಇವತ್ತು ನಾನು ಗಾರ್ಮೆಂಟ್ ಅಲ್ಲಿ ಒಂದು ಸ್ಥಾನದಲ್ಲಿ ಇದ್ದೀನಿ. 35 ಜನನ್ನ ನಾನು ಮೇಂಟೈನ್ ಮಾಡ್ತೀನಿ. ಒಂದು ಪೋಸ್ಟ್ ಅಲ್ಲಿ ಇದ್ದೀನಿ. ಸುಮಾರು ನನ್ನಂತ ಏನು ಇಲ್ದಿರೋರ್ಗೆ ನೀವ್ ಈ ತರ ಹೋಗ್ರಿ, ಈ ತರ ಇರ್ರಿ, ಈ ತರ ಬರ್ರಿ ಅಂತ ಅವ್ರನ್ನ ತಿದ್ದಿ ಇವತ್ತು ಅವ್ರಿಗೊಂದ್ ದಾರಿ ತೋರಿಸ್ತಾ ಇದ್ದೀನಿ ಗುರುಗಳೇ. ಗಾರ್ಮೆಂಟ್ಸ್ ಅಲ್ಲಿ ಕಣ್ ಕಾಂಡೋರ್ಗೆ ಕೆಲಸ ಕೊಡಲ್ಲ ಅಂತಾರೆ, ಬಟ್ ನಾನು ಕಣ್ ಕಾಂಡಿರೋರ್ನ ಕರೆದು ಕೆಲಸ ಕೊಡ್ತೀನಿ. ಸೂಪರ್ ಸೂಪರ್.
ಚಿಕ್ಕ ಮಕ್ಳು ಇರೋದ್ನ ಕರೆದು ನಾನು ಕೆಲಸ ಕೊಡ್ತೀನಿ. ನೋಡು, ನಿನ್ನ ಬದುಕಿನ ಸಾರ್ಥಕತೆಯವ ನನ್ನ ಸುಖವನ್ನು ಈಡೇರಿಸ್ಕೊಳ್ಳೋದ್ರಲ್ಲ, ಇನ್ನೊಬ್ಬರ ಅನ್ನಕ್ಕೆ ದಾರಿ ಆಗುವುದಿದೆಯಲ್ಲ, ಇದು ಬದುಕಿನ ಸುಖ. ಹೌದು ಗುರುಗಳೇ. ನಿನ್ನ ಮಗಳನ್ನು ಕಾಪಾಡುವುದು, ನಿನ್ನನ್ನು ಕಾಪಾಡುವುದು, ಹೀಗೆ ಅವರ ಅನ್ನಕ್ಕೆ ನೀನು ದಾರಿ ಮಾಡಿಕೊಟ್ಟು ಅವರ ನಿಟ್ಟುಸಿರನ್ನು ಕಡಿಮೆ ಮಾಡಿ ಬದುಕಿಗೆ ಒಂದು ದಾರಿ ಮಾಡಿಕೊಡ್ತೀಯಲ್ಲವಾ. ಯಾಕಂದ್ರೆ ನಾನು ದೊಡ್ಡ ಮನೆ ಕಟ್ಕೊಂಡು, ನಾನು ಬಂಗ್ಲೆ ತಗೊಂಡು, ನಾನು ಎಲ್ಲವನ್ನು ಮಾಡಿಕೊಂಡ್ರೆ ಅದು ನನ್ನ ಸ್ವಾರ್ಥ ಆಯ್ತಂತೆ. ಇನ್ನೊಬ್ಬರಿಗೆ ಅವರ ಬದುಕನ್ನು ಸ್ವಲ್ಪ ಒಂಚೂರು ಸುಲಭವಾಗಿಸ್ಬಿಟ್ರೆ ನಿನಗೆ ಸಿಗುವ ಪುಣ್ಯ ಇದೆಯಲ್ಲ, ಅದು ಜನ್ಮ ಜನ್ಮಕ್ಕೂ ಪುಣ್ಯಕ್ಕೋಸ್ಕರ ಅಲ್ಲದೆ ಹೋದ್ರು ನಿನ್ನ ಆತ್ಮತೃಪ್ತಿಗೆ ಮಾಡವ. ಹೌದು ಗುರುಗಳೇ. ಭಗವಂತ ನಿನ್ಗೆ ಅಧಿಕಾರ ಕೊಟ್ಟಿದ್ದಾನೆ, 4 ಜನಕ್ಕೆ ಕೆಲಸ ಕೊಡೋ ಶಕ್ತಿ ಕೊಟ್ಟಿದ್ದಾನೆ, ಅಥವಾ ಆ ಕೆಲಸ ಕೊಡೋ ಜಾಗದಲ್ಲಿ ನೀನ್ ಇದ್ದೀಯಾ, ನಿನ್ನ ಪೋಸ್ಟಲ್ಲಿ ಇಟ್ಟಿದ್ದಾರೆ ಎಂದಾಗ ಆ ಜಾಗದಲ್ಲಿ ಗೊತ್ತಿಲ್ಲ ಅದರಿಂದ ಯಾವಾಗ ಬಿಡುಗಡೆ ಕೊಡ್ತಾನೋ ಭಗವಂತ, ಆ ಇರೋವಷ್ಟವರೆಗೂ ನಾನು ಒಳ್ಳೇದು ಮಾಡ್ಬಿಡ್ಬೇಕು. ಹೌದು ಸರ್, ನಾನು ಇರೋವರೆಗೂ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಗುರು, ನಾನು ಇರೋವರೆಗೂ ನಿಮ್ಮನ್ನೆಲ್ಲಾರು ನಾನು ಚೆನ್ನಾಗಿಟ್ಟಿರ್ತೀನಿ. ನನಗೆ ಎಷ್ಟೇ ಕಷ್ಟ ಆದ್ರೆ ನೀವೆಲ್ಲ ಚೆನ್ನಾಗಿರ್ಬೇಕು, ನೀವೆಲ್ಲ ಕೈ ತುಂಬಾ ಸಂಬಳ ತಗೊಂಡು ನಿಮ್ ಸಂಸಾರಗಳನ್ನ ಇವಳಿದ್ದು ನಮ್ ಸಂಸಾರ ಚೆನ್ನಾಗಿ ನಡೀತಾ ಇತ್ತು ಅಂತ ಒಂದು ಅಂದ್ಬಿಟ್ರೆ ನನಗೆ ಅಷ್ಟೇ ಸಾಕು. ನಿಮ್ಮಿಂದ ನನ್ಗೆ ಎಷ್ಟೇ ಕಷ್ಟ ಬಂದ್ರೆ ನಾನು ಅನ್ಭವಿಸ್ತೀನಿ. ನನ್ನಿಂದ ನಿಮ್ಗೆ ಯಾರಿಗೂ ಕಷ್ಟ ಬೇಡ. ಕಷ್ಟ ಕೊಡೋದು ನನ್ ಮನಸಾಕ್ಷಿ ನನಗೆ ಗೊತ್ತಿದೆ ಗುರುಗಳೇ, ನಾನು ಯಾರಿಗೂ ಕಷ್ಟ ಕೊಡಲ್ಲ ಅಷ್ಟು ಜನದಲ್ಲಿ. ಅವ್ರ ಭಾರ ನಾನು ಹೊರ್ತೀನಿ, ನನ್ ಭಾರ ಯಾರ ಮೇಲೂ ಏರಲ್ಲ ಗುರುಗಳೇ ಮನಲ್ಲಿ. ಆಯ್ತವ, ನಿನ್ನ ಗುಣ ಕಾಪಾಡುತ್ತೆ. ಎಷ್ಟೆಲ್ಲ ಏಳು ಬೀಳು ನೋಡ್ಕೊಂಡು ಬಂದಿದೀಯ. ಭಗವಂತ ನಿನ್ನ ಮಗಳ ದಾರಿಯಲ್ಲಿ ತಾಯಿಯನ್ನು ಎಂದೂ ಕೈ ಬಿಡದ ಹಾಗೆ ಅಥವಾ ತಾಯಿಗೆ ದುಃಖವಾಗದ ಹಾಗೆ ನಿನ್ನ ಮಗಳಿಗೆ ಭಗವಂತ ಒಳ್ಳೆ ಬುದ್ಧಿ, ಒಳ್ಳೆ ದಾರಿಯನ್ನು ಕೊಟ್ಟು ಸಜ್ಜನರ ಸಹವಾಸವನ್ನು ಕೊಟ್ಟು ಆಕೆಯನ್ನು ಕಾಪಾಡಲಿ. ಆಯ್ತು ಗುರುಗಳೇ, ಒಂದಿನ ಆಶ್ರಮಕ್ಕೆ ಬರ್ತೀನಿ ಗುರುಗಳೇ, ನನ್ನ ಮಗಳನ್ನ ಕರ್ಕೊಂಡು. ದಯವಿಟ್ಟು ಬನ್ನಿ, ನಿಮ್ಗೆ ಒಳ್ಳೇದಾಗ್ಲಿ. ಖಂಡಿತ ನಿಮಗೆ ದುಃಖ ಆದಾಗ ಕರೆ ಮಾಡಿ, ನಾನು ಮಾತಾಡಿ ಇಲ್ಲ ಬನ್ನಿ. ಯಾವುದೋ ಒಂದು ರೀತಿಯಲ್ಲಿ ನಿನ್ನ ನನ್ನ ಹತ್ರ ಹಂಚ್ಕೊಳ್ಳವ, ಯಾರು ಇಲ್ಲ ಅಂತ ಅಂದ್ಕೊಳ್ಳೇಬೇಡ. ಅರ್ಥ ಆಯ್ತಲ್ಲ? ಒಳ್ಳೇದಾಗ್ಲಿ, ಚೆನ್ನಾಗಿ ನಿದ್ದೆ ಮಾಡು. ಶುಭವಾಗ್ಲಿ ತಾಯಿ. ನೋಡಿ ಪಾಪ, 12 ವರ್ಷಕ್ಕೆ ಮದುವೆ ಮಾಡಿದಾಗ ಅಲ್ಲಿ ಬಾಳ್ಸೋಕಾಗಲಿಲ್ಲ ಅವರು. ಆಮೇಲೆ ತವರು ಮನೆಗೆ ಬಂದರು. ನೋಡಿ, ಏನೇ ಆಗಲಿ ತಾಯಿ ಇರ್ಬೇಕ್ರಿ. ಒಂದು ಹೆಣ್ಮಗಳು ದುಃಖ ತಾಯಿಗೆ ಅರ್ಥವಾದಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗಲ್ಲ. ಇವರು 5ನೇ ಕ್ಲಾಸಲ್ಲಿದ್ದಾಗಲೇ ತನ್ನ ತಾಯಿಯನ್ನ ಕಳ್ಕೊಂಡ್ರು. ಬಹುಶಃ ಆ ತಾಯಿ ಇದ್ದಿದ್ರೆ ಇವರನ್ನ 12 ವರ್ಷಕ್ಕೆ ಮದುವೆ ಮಾಡ್ತಿರ್ಲಿಲ್ವೋ ಏನೋ. ತಾಯಿ ಇದ್ದಿದ್ರೆ ಹಾಗೆ ಗಂಡನ ಮನೆಯಲ್ಲಿ ನೋವಾಗ್ತಿದೆ ಅಂತ ತಾಯಿ ಹೇಳ್ಕೊಳ್ತಿದ್ರೋ ಏನೋ. ಅಥವಾ ಮುಂದೆ ತನ್ನ ತಂದೆ ಇನ್ನೊಂದು ಮದುವೆ ಆಗಿ ಆ ಚಿಕ್ಕಮ್ಮ ಅಂತಕ್ಕಂಥವಳು ಚೆನ್ನಾಗಿ ನೋಡ್ಕೊಳ್ಳದೆ ಇದ್ದಾಗ, ಅಥವಾ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಬಟ್ ಕಾಲಕ್ರಮೇಣ ತೋರಿಸ್ಬಿಟ್ರಲ್ಲ ಕಡೆಗೂ ಅವರವ್ರ ಬುದ್ಧಿಗಳನ್ನ. ತಾಯಿ ಇದ್ದಿದ್ರೆ ಅಯ್ಯೋ ನನ್ನ ಮಗಳು ಬದುಕೆಲ್ಲ ಸೇರಿ ಹಾಳು ಮಾಡಿಬಿಟ್ರಲ್ಲ ಅಂತ ಎಷ್ಟು ಮುತುವರ್ಜಿ ಮಾಡುವುದು ಪಾಪ. ಅದು ಸತ್ತು ಸ್ವರ್ಗ ಸೇರಿರೋ ಆಕೆ ತನ್ನ ಮಗಳ ಬದುಕನ್ನು ಎಲ್ಲ ಸೇರಿ ಹಿಂಗೆ ಮಾಡಿಬಿಟ್ರಲ್ಲ ಅಂದಾಗ ಆ ಕರಳು ಎಷ್ಟು ನೊಂದ್ಕೊಂಡಿರ್ಬೇಕು. ತಾಯಿ ಬೆಲೆ ಅದು ಬಹಳ ಅನನ್ಯವಾದುದು, ಅಗಾಧವಾದುದು. ನೋಡಿ, ಹಣೆ ಬರಹ ಹೆಣ್ಮಕ್ಳು ಬದುಕಲ್ಲಿ ತವ್ರ ಮನೆಗೆ ಹೋಗಬೇಕು. ತಾಯಿ ಇಲ್ಲದ ತವ್ರ ಮನೆ ಚಂದ್ರನಿಲ್ಲದ ಹುಣ್ಣಿಮೆಯಂತೆ. ಕಷ್ಟ ಸುಖ ಹೇಳ್ಕೊಳ್ಳೋಕೆ ತಾಯಿ ಇರಬೇಕು. ಎಲ್ಲವನ್ನೂ ಅಪ್ಪನ ಹತ್ರ ಹೇಳ್ಕೊಳ್ಳೋಕೆ ಆಗಲ್ಲ ಕೆಲವೊಮ್ಮೆ. ಬಹುಶಃ ತಾಯಿ ಇದ್ದಿದ್ರೆ ಇವ್ರಿಗೆ ಇಷ್ಟೆಲ್ಲ ಈ ಬದುಕು ಸಿಗ್ತಿರ್ಲಿಲ್ವೋ ಏನೋ. ಆಯ್ತು, ಏನು ಮಾಡೋಕ್ಕಾಗುತ್ತೆ. ಅದನ್ನೆಲ್ಲ ಮೀರಿ ಪಾಪ ಯಾರು ದಾರಿ ತೋರೋರಿಲ್ಲ, ಏನೇನೋ ತಪ್ಪು ಸರಿ ಎಲ್ಲ ದಾಟಿಲಿಗೆ ಬಂದು ನಿಂತಿದ್ದಾರೆ. ಈಗ ಅವರ ಹೃದಯದಲ್ಲಿ ಅನುಭವ ಇದೆ, ವಯಸ್ಸಾಗ್ತಾ ಇದೆ, ಮಗಳು ಬಂದಿದ್ದಾಳೆ. ಹಿಂದಿನದ್ದನ್ನು ಸ್ವಲ್ಪ ಕೂತು ಗಮನಿಸ್ಕೊಂಡ್ರೆ ದೇಹವನ್ನು ಬಯಸಿ ಬಂದವರೆಷ್ಟು ಜನ, ಭಾವನೆಗೆ ಬೆಲೆ ಕೊಟ್ಟವರೆಷ್ಟು ಜನ. ನನ್ನ ಈ 40-45 ಈ ವಯಸ್ಸಿನ ಇಷ್ಟು ವಯಸ್ಸಿನಲ್ಲಿ ಅಥವಾ ಇಲ್ಲಿವರೆಗೂ
ನನ್ನ ಬದುಕಿಗೆ ಬೆಲೆ ಕೊಟ್ಟವರು, ಭಾವನೆಗಳಿಗೆ ಬೆಲೆ ಕೊಟ್ಟವರು ಎಷ್ಟು ಜನ, ತಿದ್ದಿ ತೀಡಿದವರು, ಬೆನ್ನಿಗೆ ಚೂರಿ ಹಾಕಿದವರು. ಅರೇ ಅರೇ ಅರೇ, ಬಹಳ ದೊಡ್ಡ ಅನುಭವ. ಈಗ ಆ ಅನುಭವ ಕಣ್ಣೀರಾಗಿ ಹೊರಗಡೆ ಬರ್ತಾ ಇದೆ. ಇವ್ರ ಮಗಳು ಈಕೆಗೆ ಹೇಳ್ಕೊಳ್ತಾರೆ, ಈಕೆಗೂ ತಾಯಿ ಅಂತ ಇದ್ದಿದ್ರೆ ಚೆನ್ನಾಗಿರೋದಲ್ವ. ಹಾಗಾಗಿ ನಾನು ನಿಮಗೆ ಹೇಳುವುದು, ನೀವು ಗಂಡನ ಮನೆಗೆ ಹೋಗಿರ್ಬೋದು, ಅಥವಾ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ತಾಯಿ ಮಡ್ಲಲ್ಲಿ ಮಲಗಿ ಹೇಳ್ಕೊಳ್ಳಿ, ಹೀಗೆ ಇರುವುದಿಲ್ಲ ಕಾಲ. ತಾಯಿ ಸಾವು ನಾವು ನೋಡ್ತೀವೋ ಅಥವಾ ನಮ್ಮ ಸಾವು ತಾಯಿ ನೋಡ್ತಾರೋ ಯಾರಿಗ್ ಗೊತ್ತು. ಯಾವ್ಯಾವುದೋ ಕಾರಣಕ್ಕೆ ತಾಯಿಯನ್ನ ದೂರ ಇಟ್ಟು ಅಥವಾ ಮಾತಾಡಿಸದೆ ಬೇಡ. ಬದುಕಿದ್ದಾಗ ಭಾವನೆಗಳನ್ನ ಹಂಚ್ಕೊಂಡ್ಬಿಡಿ. ನಿನ್ಗೆ ಒಳ್ಳೇದಾಗ್ಲವ